ಸೂರಜ್ ಅವರು. ಓಕೆ ಓಕೆ, ಎಲ್ರಿಗೂ ಶುಭ ಮಧ್ಯಾಹ್ನ. KBT ಕ್ಲಬ್ನ 164ನೇ ಸಭೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಈ ಬಿಸಿಲಲ್ಲಿ ನಿಮ್ಮ ಹಲವು ಕಾರ್ಯೊತ್ತಡಗಳ ನಡುವೆ ಇವತ್ತು ಈ ಮೀಟಿಂಗ್ ಜಾಯ್ನ್ ಆಗಿದ್ದೀರಿ. ನಿಮ್ಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಸುಸ್ವಾಗತ. ಇವಾಗ ಈ ಸಭೆಯ ನಿಯಮಗಳನ್ನ ಓದುವಂತ ಸಮಯ. ಮೊದಲನೇ ನಿಯಮ ಬಹುಮುಖ್ಯವಾದದ್ದು ಏನಂದ್ರೆ, ನಾವು ಈ ಸಭೆಯಲ್ಲಿ ರಾಜಕೀಯ, ಲೈಂಗಿಕ ಹಾಗೂ ಧಾರ್ಮಿಕ ವಿಷಯಗಳ ಬಗ್ಗೆ ಮಾತಾಡೋಗಿಲ್ಲ. ಎರಡನೇದು, ನಾವು ಸಭೆಯಲ್ಲಿ ಭಾಗವಹಿಸಿರ್ಬೇಕಾದ್ರೆ ನಮ್ಮ ಮೊಬೈಲ್ನ ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡಲ್ಲಿ ಇಡೋಣ. ಮತ್ತೆ ಸಭೆ ಉದ್ದಕ್ಕೂ ನಾವು ನಮ್ಮ ವಿಡಿಯೋನ ಆನ್ ಮಾಡಿಡೋಣ. ಮಧ್ಯದಲ್ಲೆಲ್ಲಾದ್ರೂ ಎದ್ದೋಗ್ಬೇಕಾದ್ರೆ ಅಥವಾ ಬೇರೆ ಏನಾದ್ರೂ ಮಾಡ್ಬೇಕಾದ್ರೆ ಅವಾಗ ವಿಡಿಯೋನ ಆಫ್ ಮಾಡೋಣ. ಇದಿಷ್ಟು ಸಭೆಯ ನಿಯಮಗಳು. ಇವತ್ತು ಸಭೆ ನಮ್ಮ ಅಧ್ಯಕ್ಷರು ಅಚ್ರೇಕರ್ ಸರ್ ಅವರ ಕಾರ್ಯದ ನಿಮಿತ್ತ ಅವರು ಜಾಯ್ನ್ ಆಗಕ್ಕಾಗಿಲ್ಲ. ಆದ್ರಿಂದ ನೇರವಾಗಿ ಇವತ್ತಿನ ಸಭೆನ ನಮ್ಮ ನಿರೂಪಕನಾದಂತಹ ಉಮಾನಾಥ್ ಸರ್ ಅವರು ಶುರು ಮಾಡ್ತಾರೆ. ಸಭೆನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಉಮಾನಾಥ್ ಸರ್ ಅವರಿಗೆ ಹಸ್ತಾಂತರಿಸೋಕ್ ಮೊದಲು ಅವ್ರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ಉಮಾನಾಥ್ ಸರ್ ನಮ್ಮ KBT ಕ್ಲಬ್ನ ಹಿರಿಯ ಸದಸ್ಯರು. ಅವರು ಬಹುಶಃ 4 ಅಥವಾ 5 ವರ್ಷದಿಂದನೂ KBT ಶುರುವಾತವಿಂದನೂ ನಮ್ಮ ಕ್ಲಬ್ನಲ್ಲಿದ್ದಾರೆ. ಅವರು ವೈಯಕ್ತಿಕವಾಗಿ ಒಬ್ಬ ಉದ್ದಿಮೆದಾರ. ಹಲವು ಉದ್ದಿಮೆಗಳಿಗೆ ಆಟೋಮೇಶನ್ ಸೊಲ್ಯೂಷನ್ಗಳನ್ನ ಕೊಡುವಂತ ಒಂದು ಕೆಲಸನ ಅವ್ರು ಮಾಡ್ತಾರೆ. ಇದ್ರ ಜೊತೆಗೆ ಅವರ ಪ್ರವೃತ್ತಿಯಾಗಿ ಅವರ ಹಾಡು ಹೇಳೋದಿರ್ಬೋದು, ಅವರ ಹಾಡುಗಾರಿಕೆ ಹಾಗೂ ಒಂದು ಲೈಫ್ ಕೋಚಿಂಗ್ ಅಥವಾ ಮೋಟಿವೇಶನಲ್ ಕೋಚಿಂಗ್ ತರ ಒಂದು ಕ್ಯಾಂಪ್ಗಳನ್ನ ಹಾಗೂ ಒಂದು ಕ್ಲಾಸಸ್ಗಳನ್ನ ನಡೆಸ್ತಾ ಇರ್ತಾರೆ. ಇದಿಷ್ಟು ಅವರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ. ನನಗೆ ಉಮಾನಾಥ್ ಸರ್ ಬಗ್ಗೆ ವೈಯಕ್ತಿಕವಾಗಿ ಯಾಕೆ ಇಷ್ಟ ಆಗತ್ತೆ ಅಂತಂದ್ರೆ, ಅವರು ಒಂದು ಮಾತಾಡೋ ರೀತಿ, ಅದು ನೀವು ಅದ್ ಕೇಳ್ಬೇಕಾದ್ರೆ ಗೊತ್ತಾಗತ್ತೆ. ಅದೊಂಥರ ಒಂದು ಮೆಲೋಡಿಯಾಗಿ ಒಂದು ಕಿವಿಗೆ ಇಂಪಾಗಿರ್ತದೆ. ಯಾವುದೇ ಒಂದು ಟಫ್ ಟಾಪಿಕ್ ಕೊಟ್ರು ಅವ್ರು ಏನಂತಂದ್ರೆ ಅದರಲ್ಲಿ ಒಂದು ಮೃದುವಾಗಿ ಅದನ್ನ ಮನಮುಟ್ಟುವಂತೆ ಹೇಳ್ಬಲ್ರು. ಇದಕ್ಕೆ ನನ್ಗೆ ಏನಂತಂದ್ರೆ ಉಮಾನಾಥ್ ಸರ್ ಇಷ್ಟ. ಅವರ ಮಾತುಗಾರಿಕೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ನಮ್ಗೆಲ್ಲರಿಗೂ ಮಾದರಿ ಅಂತ ಹೇಳ್ತಾ ಈ ಸಭೆನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಉಮಾನಾಥ್ ಸರ್ಗೆ ವೇದಿಕೆನ ಹಸ್ತಾಂತರಿಸ್ತಾ ಇದ್ದೀನಿ. ಉಮಾನಾಥ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ನೀವು ನನ್ನ ಇಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀರಾ, ಅದಕ್ಕೋಸ್ಕರ ನಮಗೂ ನೀವು ಮೆಚ್ಚುಗೆ ಆಗ್ತಾ ಇದ್ದೀರಾ. ಧನ್ಯವಾದಗಳು. ಒಂದಾನೊಂದು ಕಾಲದಲ್ಲಿ, ಅಂದ್ರೆ ಸುಮಾರು 1714ರಲ್ಲಿ ಅದು ಒಂಥರ ಅನ್ವೇಷಣೆಯ ಕಾಲ. ಅವಾಗ ಈ ಪಶ್ಚಿಮದ ದೇಶಗಳು ಒಂದು ಅನ್ವೇಷಣೆಯಲ್ಲಿ ತೊಡಗಿದ್ರು. ಏನ್ ಅನ್ವೇಷಣೆ? ಈ ಭೂಗೋಳದಲ್ಲಿ ಬೇರೆ ಎಲ್ಲಿ ಜಾಗಗಳಿದೆ ಅಲ್ಲೆಲ್ಲ ಹೋಗಿ ನಾವು ನಿಲ್ಸ್ಬೇಕು ಅಥವಾ ಅಲ್ಲಿಂದ ಏನಾದ್ರು ತಗೊಂಡ್ಬರ್ಬೇಕು, ಆ ತರ ಒಂದು ಅನ್ವೇಷಣೆ ಕಾಲ ಅದು. ಅವಾಗ ಸಮುದ್ರ ಮೂಲಕ ನೌಕೆಯಲ್ಲಿ ಅವರು ನಾವಿಕರು ಅವರೆಲ್ಲ ರೆಡಿ ಹಾಕೊಂಡು ಹೊರಡ್ತಾ ಇದ್ರು. ಆದ್ರೆ ಈ ಸಮಯದಲ್ಲಿ ಅವರಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ನಾವೆಗಳು ಯಾವಾಗ ಮುಖ್ಯವಾದ ಸಮುದ್ರದಲ್ಲಿ ಹೋಗ್ತಾ ಇರುತ್ತೆ, ದೊಡ್ಡ ಸಮುದ್ರದಲ್ಲಿ ಹೋಗ್ತಾ ಇರುವಾಗ ಅವರಿಗೆ ದಿಕ್ಕನ್ನ ತಿಳಿಯುವಂತ ಅವಕಾಶ ಇರ್ತಾ ಇರಲಿಲ್ಲ. ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ನಮಗೆ ಅಕ್ಷಾಂಶ ಮತ್ತು ರೇಖಾಂಶದ ಒಂದು ಜ್ಞಾನ ಇರಬೇಕಾಗತ್ತೆ. ಅದನ್ನ ಸಮುದ್ರದಲ್ಲಿ ನಾವೆಯಲ್ಲಿ ಮೆಜರ್ ಮಾಡುವಂತ ಒಂದು ವ್ಯವಸ್ಥೆ ಆ ಕಾಲದಲ್ಲಿ ಇದ್ದಿರಲ್ಲ. ಅದಕ್ಕಾಗಿ ಈ ನಾವೆಗಳೆಲ್ಲ ಒಂದು ಏನಂತಾರೆ, ಗಲಿಬಿಲಿಗೊಂಡ ಬಾತುಕೋಳಿಗಳ ತರ ಅಲ್ಲಲ್ಲೇ ಸುತ್ತದ ದಿಕ್ಕು ತಪ್ತಾ ಇದ್ವು. ಇಲ್ಲಿ ಹೋಗ್ಬೇಕು ಅಂದ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಈ ದೊಡ್ಡ ಸಮಸ್ಯೆನ ಮನಗಂಡಂತ ಅಂದಿನ ಬ್ರಿಟಿಷ್ ರಾಜ ಒಂದು ಪ್ರಶಸ್ತಿನ ಘೋಷಿಸ್ತಾನೆ, ಒಂದು ಬಹುಮಾನವನ್ನ ಘೋಷಿಸ್ತಾನೆ. ಈ ಸಮಸ್ಯೆನ ಯಾರು ಪರಿಹರಿಸ್ತಾರೆ ಅವರಿಗೆ 20,000 ಪೌಂಡ್ ಕೊಡ್ತೀನಿ ಅಂತ ಬಹುಮಾನ ಪ್ರಸ್ತಾವನೆ ಮಾಡ್ತಾನೆ. ಬಹಳಷ್ಟು ದಿನಗಳ ನಂತರ, ಹಲವಾರು ಪ್ರಯತ್ನಗಳು ಆದ ನಂತರ
ಆಮ್, ಒಬ್ಬ ಅವನ ಹೆಸರು ಜಾನ್ ಹ್ಯಾರಿಸನ್ ಅನ್ನುವಂಥ ವ್ಯಕ್ತಿ ಮರೈನ್ ಸ್ಪೆಕ್ಟ್ರೋಮೀಟರ್ ಅನ್ನುವಂತ ಒಂದು ಯಂತ್ರವನ್ನ ಕಂಡುಹಿಡಿತಾನೆ. ಆ ಯಂತ್ರ ಆವಿಷ್ಕಾರ ಮಾಡಿದ್ರಿಂದ ಆದ ಫಲ ಏನಂದ್ರೆ, ಈ ಬ್ರಿಟಿಷ್ ಸಾಮ್ರಾಜ್ಯ ಮುಂದಿನ 200 ವರ್ಷಗಳಲ್ಲಿ ಸೂರ್ಯನು ಮುಳುಗದೇ ಇರುವಂತಹ ಒಂದು ಸಾಮ್ರಾಜ್ಯವಾಗಿ ಮಾರ್ಪಾಡಾಯಿತು. ಇದು ಒಂದು ಇನೋವೇಷನ್ನ ಇಂಪ್ಯಾಕ್ಟ್ ಅಂತ ನಾವು ಹೇಳ್ಬೋದು. ಮುಂದೆ ಅಮೆರಿಕ ಕೂಡ ಇದೇ ರೀತಿ ಒಂದು ಕಾರ್ಯವಿಧಾನವನ್ನು ಬಳಸಿಕೊಂಡಾಗ ಆವಾಗ ಹುಟ್ಟಿದಂಥದ್ದು ಇಂಟರ್ನೆಟ್, GPS ಅಥವಾ ಆಟೋನಮಸ್ ವೆಹಿಕಲ್. ಇವೆಲ್ಲ ಈ ಒಂದು ವಿಧಾನವನ್ನು ಅನುಸರಿಸಿದ್ರಿಂದ ಹುಟ್ಟಿಕೊಳ್ತು. ನಾನು ಇದನ್ನ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರ ಯಾವಾಗ ಒಂದು ದೊಡ್ಡ ಸಮಸ್ಯೆಯ ಪರಿಹಾರದ ಹಿಂದೆ ಬೆಂಗಾವಲಾಗಿ ಸಪೋರ್ಟ್ ಆಗಿ ನಿಲ್ಲತ್ತೆ, ಆ ಸಮಯದಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಹುಟ್ಕೊಳ್ತವೆ. ಅದರಿಂದಾಗಿ ದೇಶದ ರೂಪರೇಷನೆ ಬದಲಾಗತ್ತೆ. ಇವಾಗ ನಮ್ಮ ಭಾರತಕ್ಕೆ ಬರೋಣ. ನಮ್ಮಲ್ಲಿ ಇಂದಿನ ಈ ನವೋದ್ಯಮಗಳು ಅಂದ್ರೆ ಸ್ಟಾರ್ಟ್ಅಪ್ಗಳು ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾನೆ ಇದೆ. ಆದ್ರೆ ಪ್ರಗತಿಯ ಮಟ್ಟಕ್ಕೆ ನೋಡಿದ್ರೆ ನಾವು ಇನ್ನ ಸಾಧಿಸಬೇಕಾದ್ದು ಬಹಳಷ್ಟಿದೆ. ದಕ್ಷಿಣ ಕೊರಿಯಾ ಆಗ್ಲಿ, ಇಸ್ರೇಲ್ ಆಗ್ಲಿ ಅಥವಾ ಅಮೆರಿಕಕ್ಕೆ ನಾವು ಹೋಲಿಸಿಕೊಂಡಾಗ ನಮ್ಮ ಪ್ರಗತಿ ಇನ್ನು ಬಹಳ ನಾವು ಕೆಳಗಿನ ಮಟ್ಟದಲ್ಲಿ ಇದ್ದೇವೆ. ಇದಕ್ಕೆ ಕಾರಣ ಏನು ಅಂತ ನಾವು ಹುಡುಕಿದಾಗ ನಮ್ಮಲ್ಲಿರುವಂತ ಉದ್ದಿಮೆದಾರರಾಗ್ಲಿ ಹಾಗೂ ನಮ್ಮ ಸಂಶೋಧಕರಾಗ್ಲಿ ಇವರಲ್ಲಿ ಒಂದು ತಾಳಮೇಳ ಇಲ್ಲ. ಈ ತಾಳಮೇಳ ಇಲ್ಲದೆ ಇರೋದ್ರಿಂದ ಸಂಶೋಧಕರು ಅವರ ವೃತ್ತಿ ಒಂದು ರೀತಿ ಇರುತ್ತೆ, ಉದ್ದಿಮೆದಾರರ ದೃಷ್ಟಿ ಇನ್ನೊಂದು ರೀತಿ ಇರ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆದಂತ ಬದಲಾವಣೆಯನ್ನು ನೋಡಿದಾಗ ಸರ್ಕಾರದಿಂದ ಧನ ಸಹಾಯ, ಹಾಗೆ ಈ ಇತ್ತೀಚೆಗೆ ನಡೆದಂತ AI ಮಿಷನ್ ಅನ್ನುವಂತ ಒಂದು ಧೋರಣೆ, ಇಂತಹ ಒಂದು ಹಲವಾರು ಉತ್ತಮವಾದ ಹವಾಮಾನ ಇಲ್ಲಿ ಇರೋದ್ರಿಂದ ನನಗೆ ಏನು ಆಸೆ ಅನಿಸ್ತಾ ಇದೆ, ನನಗೆ ಯಾವ ರೀತಿ ಹೋಪ್ ಮುಟ್ತಾ ಇದೆ ಅಂದ್ರೆ, ಇಷ್ಟು ದಿನ ನಮಗೆ ಏನು ಅಸಾಧ್ಯ ಅಂತ ನಾವು ಅಂದ್ಕೊಂಡಿದೀವಿ ಅದು ಖಂಡಿತವಾಗ್ಲೂ ನಮಗೆ ಬಹಳ ಬೇಗ ಸಾಧ್ಯ ಆಗುವಂತಹ ಎಲ್ಲ ಒಂದು ಲಕ್ಷಣಗಳು ಇಂದಿನ ಈ ವರ್ತಮಾನ ಕಾಲದಲ್ಲಿ ನನಗೆ ಆಶಾಪೂರ್ವಕವಾಗಿ ಕಾಣ್ತಾ ಇದೆ. ಈ ನನ್ನ ಆಶೆಯ ಬಗ್ಗೆ ಅಥವಾ ಈ ಹೊಸ ಒಂದು ಜಗತ್ತಿನಲ್ಲಿ ನನ್ನ ಆಸೆಯ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಇವಾಗ ಟೋಸ್ಟ್ ಮಾಸ್ಟರ್ ಬಗ್ಗೆ ನಿಮ್ಮ ಸಭೆಗೆ ತಿಳಿಸಿಕೊಡುವಂತಹ ಸಮಯ. ಟೋಸ್ಟ್ ಮಾಸ್ಟರ್ ಅನ್ನುವಂಥ ಸಂಸ್ಥೆ ಸುಮಾರು 100 ವರ್ಷಗಳ ಇತಿಹಾಸ ಉಳ್ಳದು. ಇದನ್ನು ಸ್ಥಾಪಿಸಿದವರು ರಾಲ್ಫ್ ಮೆಡ್ಲಿ ಅನ್ನೋರು ಅಮೆರಿಕದಲ್ಲಿ ಸ್ಥಾಪಿಸಿದರು. ಜನರಲ್ಲಿ ಸಂವಹನದ ಕಲೆ, ನಾಯಕತ್ವದ ಗುಣ ಇವನ್ನ ಬೆಳೆಸ್ಬೇಕಂತ ಇದರ ಮುಖ್ಯ ಉದ್ದೇಶ ಆಗಿತ್ತು. ಈ 100 ವರ್ಷಗಳ ನಂತರ ಇದನ್ನು ನೋಡ್ತಾ ಇದ್ರೆ ಈ ಒಂದು ಸಂಸ್ಥೆ ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿಗೆ ನಾಯಕತ್ವದ ಕಲೆ ಹಾಗೂ ಸಂವಹನದ ಕಲೆಯನ್ನ ಬೆಳೆಸಿಕೊಳ್ಳುವುದರಲ್ಲಿ, ಅವರ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗೋದಕ್ಕೆ ಒಂದು ಮುಂಚೂಣಿಯಲ್ಲಿ ಇರುವಂತಹ ಒಂದು ಸಂಸ್ಥೆ ಇದು. ಸಾಧಾರಣವಾಗಿ ಈ ಟೋಸ್ಟ್ ಮಾಸ್ಟರ್ ಸಭೆ 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತ ನಾವು ಸಿದ್ಧಪಡಿಸಿದ ಭಾಷಣ ಅಂತ ಹೇಳ್ತೇವೆ. ಈ ಸಿದ್ಧಪಡಿಸಿದ ಭಾಷಣದ ಹಂತದಲ್ಲಿ ಭಾಷಣಕಾರರು ಭಾಷಣವನ್ನ ತಯಾರಿ ಮಾಡಿಕೊಂಡು ಬಂದು ನಮ್ಮ ಮುಂದೆ ಪ್ರಸ್ತುತ ಮಾಡ್ತಾರೆ. ಎರಡನೇ ಹಂತ ಆಶುಭಾಷಣ. ಆಶುಭಾಷಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಸಿದ್ಧತೆ ಇಲ್ಲದೆ ಮಾಡುವಂತಹ ಭಾಷಣ. ಆಶುಭಾಷಣಕ್ಕೆ ಒಬ್ರು ಸೂತ್ರಧಾರ ಇರ್ತಾರೆ, ಅವರೊಂದು ವಿಷಯ ಕೊಡ್ತಾರೆ, ಆ ವಿಷಯದ ಮೇಲೆ 2 ನಿಮಿಷ ಕಾಲ ಮಾತಾಡಬಹುದು. ಇದರಲ್ಲಿ ಅತಿಥಿಗಳು ಕೂಡ ಭಾಗವಹಿಸಬಹುದು. ಮೂರನೇ ಹಂತ ಸಮಗ್ರ ಮೌಲ್ಯಮಾಪನದ ಅಂಶ. ಇದು ಒಂದು ಬಹಳ ಮುಖ್ಯವಾದ ಸಭೆಯ ಹಂತ. ಇದರಲ್ಲಿ ನಾವು ನಮ್ಮ ಸಭೆ ಹೇಗೆ ನಡೀತು, ಅದನ್ನ ಹೇಗೆ ಉತ್ತಮಪಡಿಸ್ಕೊಳ್ಬಹುದು ಅನ್ನೋ ಬಗ್ಗೆ ಸಂಪೂರ್ಣ ಒಂದು ಮೌಲ್ಯಮಾಪನವನ್ನ ಮಾಡ್ತಾರೆ. ಇಂದಿನ ಸಭೆಯನ್ನ ಮೌಲ್ಯಮಾಪನ ಮಾಡಲಿಕ್ಕೆ ನಮ್ಮ ಮುಂದೆ ಇದ್ದಾರೆ ನಮ್ಮ ಮಂಡ್ಯದ ಗಂಡು. ಇವರು IBM ಸಂಸ್ಥೆಯಲ್ಲಿ ವೃತ್ತಿಪರರು.
ಮಾನವ ವಿಕಾಸ ಹಾಗೂ ಸಾಹಿತ್ಯ, ಪೂರ್ಣಚಂದ್ರ ತೇಜಸ್ವಿ, ಕುವೆಂಪು ಅವರ ಸಾಹಿತ್ಯಗಳಲ್ಲಿ ಇವರು ಬಹಳ ಆಸಕ್ತಿ ಉಳ್ಳವರು. ನನಗೆ ಬಹಳಷ್ಟು ವಿಷಯವನ್ನ ಇವರ ಸಾಹಿತ್ಯದ ಬಗ್ಗೆ ಬಹಳಷ್ಟು ನಾನು ಇವರ ಮೂಲಕನೇ ನಾನು ತಿಳ್ಕೊಂಡಿದ್ದು. ಇಂದಿನ ಸಭೆಯ ಸಮಗ್ರ ಮೌಲ್ಯಮಾಪಕರಾದಂತ ಮೋಹನ್ ಮೂರ್ತಿ ಅವರನ್ನ ಕರತಾಡನೊಂದಿಗೆ ಸಭೆಗೆ ಸ್ವಾಗತಿಸೋಣ. ಧನ್ಯವಾದ ಉಮಾನಾಥ್ ಸರ್. ಸಮಗ್ರ ಮೌಲ್ಯಮಾಪನ ಅಂದ್ರೆ ಏನಂತ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಒಂದು ಸಭೆ, ನಮ್ಮ KEBT ಸಭೆ ಯಾವ ರೀತಿ ನಡೀತು, ಅದರಲ್ಲಿ ಒಳ್ಳೆ ಅಂಶಗಳೇನು, ಮತ್ತೆ ನಾವು ಉತ್ತಮ ಪಡಿಸ್ಕೋಬೇಕಾದಂತ ಅಂಶಗಳೇನು, ಇವುಗಳನ್ನ ಹಲವು ಆಯಾಮಗಳಲ್ಲಿ ನೋಡಿ ಅದನ್ನ ನಾನು ವರದಿ ರೀತಿ ಒಂದು ಸಿದ್ಧತೆ ಮಾಡಿಕೊಂಡು ಕಡೆಯಲ್ಲಿ ನಮ್ಮ ನಿರೂಪಕರು ಕರೆದಾಗ ಸಭೆ ಮುಂದೆ ಪ್ರಸ್ತುತಪಡಿಸ್ತೇನೆ. ಅದರಲ್ಲಿರೋ ಒಳ್ಳೆ ಅಂಶಗಳನ್ನ ನಾವು ಹಾಗೆ ಮುಂದುವರಿಸ್ಕೊಂಡು ಹೋಗೋದು, ಮತ್ತೆ ಏನಂತಂದ್ರೆ ಉತ್ತಮ ಪಡಿಸ್ಬೇಕಾದಂತಹ ಅಂಶಗಳನ್ನ ನಾವು ಉತ್ತಮ ಪಡಿಸ್ಕೊಂಡು ಮುಂದಿನ ಸಭೆನ ಇನ್ನಷ್ಟು ಉತ್ತಮ ಗುಣಮಟ್ಟದ ಸಭೆಯಾಗಿ ನಾವು ಪರಿವರ್ತಿಸಬೇಕು ಅನ್ನೋದು ಒಟ್ಟಾರೆ ಇದರ ಧ್ಯೇಯ. ಈ ಕೆಲಸನ ಏನಂದ್ರೆ ಒಬ್ರೇ ಮಾಡಕ್ಕಾಗಲ್ಲ. ಅದಕ್ಕೆ ಏನಂತಂದ್ರೆ ನನಗೆ ಈ ಕೆಲಸ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಒಬ್ರು ಸಮಯ ಪಾಲಕರು ಇರ್ತಾರೆ, ಮತ್ತೆ ಆ ಕೌಂಟರ್ ಮತ್ತೆ ಗ್ರಾಮೇರಿಯನ್ ಇರ್ತಾರೆ. ಇವತ್ತಿನ ಸಭೆಯಲ್ಲಿ ಆ ಕೌಂಟರ್ ಮತ್ತೆ ಗ್ರಾಮೇರಿಯನ್ ಇರೋಲ್ಲ, ಅದ್ರ ಬದಲಿಗೆ ಏನಂತಂದ್ರೆ ಒಬ್ರು ಸಮಯ ಪಾಲಕರು ಇರ್ತಾರೆ. ಇವತ್ತಿನ ಸಭೆಯಲ್ಲಿ ಸಮಯ ಪಾಲಕರಾಗಿ ನಮ್ಮ ರಾಘವೇಂದ್ರ ಅವರು ಇದ್ದಾರೆ. ರಾಘವೇಂದ್ರ ಅವರು ಬಗ್ಗೆ ಹೇಳ್ಬೇಕಂದ್ರೆ, ರಾಘವೇಂದ್ರ ಅವರು ನನಗೆ 26 ವರ್ಷಗಳಿಂದ ಪರಿಚಯ. ಅವರು ಇಂಜಿನಿಯರಿಂಗ್ ಕಾಲದ ಸ್ನೇಹಿತರು. ಅವರ ಸಾಹಿತ್ಯದಲ್ಲಿ ಆಸಕ್ತಿ ಉಳ್ಳವರು, ಅಷ್ಟೇ ಸೊಗಸಾಗಿ ಬರೀಬಲ್ರು. ಅವರು ಅವರಲ್ಲಿ ನನಗೆ ಇಷ್ಟವಾದಂತ ಗುಣ ಏನಪ್ಪಾ ಅಂತಂದ್ರೆ, ಇನ್ನು ಕಲಿಬೇಕು ಅನ್ನೋ ಒಂದು ಉತ್ಸಾಹ. ಅವರು ಇಂಜಿನಿಯರಿಂಗ್ ಮಾಡಾದ್ಮೇಲೆ 2 ಮಾಸ್ಟರ್ ಡಿಗ್ರಿ ಮಾಡ್ತಾರೆ. ಇವಾಗ ಏನಂದ್ರೆ ಎಕನಾಮಿಕ್ಸ್ ಬಗ್ಗೆ, ಅರ್ಥಶಾಸ್ತ್ರದ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ ಏನಂತಂದ್ರೆ ಅರ್ಥಶಾಸ್ತ್ರದಲ್ಲೂ ಕೂಡ ಒಂದು ಸ್ನಾತಕೋತ್ತರ ಪದವಿ ಮಾಡ್ತಾ ಇದ್ದಾರೆ. ಇದು ಈ ಒಂದು ಕಲಿಬೇಕು ಅನ್ನೋ ಹಂಬಲ ಇದೆಯಲ್ಲ, ಇದು ನಮ್ಗೆಲ್ರಿಗೂ ಮಾದರಿ. ಇದನ್ನ ಹೇಳ್ತಾ ಈಗ ಸಮಯ ಪಾಲಕ ಒಂದು ರೋಲ್ನ ವಿವರಗಳನ್ನ ಸಭೆ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ರಾಘವೇಂದ್ರ ಅವ್ರನ್ನ ವೇದಿಕೆಗೆ ಕರಿತಾ ಇದ್ದೇನೆ. ರಾಘವೇಂದ್ರ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ, ಚೆನ್ನಾಗಿ ಇಂಟ್ರಡಕ್ಷನ್ ಮಾಡಿಕೊಟ್ರಿ. ನಾನು ಜಾಸ್ತಿ ಟೈಮ್ ತಗೊಳಕ್ಕೋಗಲ್ಲ, ಈಗಾಗಲೇ ಸ್ವಲ್ಪ ನಿಧಾನಕ್ಕೆ ಶುರು ಮಾಡಿದ್ರಿಂದ ನನ್ನ ಪಾತ್ರದ ವಿಷಯಕ್ಕೆ ನೇರವಾಗಿ ಬರ್ತೇನೆ. ಸೊ ನಾನಿಂದು ಸಮಯ ಪಾಲಕನಾಗಿ ಕೆಲಸ ಮಾಡ್ತಿದ್ದೇನೆ. ಹಾಗಾಗಿ ಪ್ರತಿಯೊಂದು ಭಾಷಣಕ್ಕೂ ಒಂದು ಸಮಯ ನಿಗದಿಯಾಗಿರುತ್ತೆ. ಉದಾಹರಣೆಗೆ ಸಿದ್ಧಪಡಿಸಿದ ಭಾಷಣಕ್ಕೆ 5 ರಿಂದ 7 ನಿಮಿಷಗಳು, ಹಾಗೆಯೇ ಆಶುಭಾಷಣಕ್ಕೆ 1 ರಿಂದ 2 ನಿಮಿಷಗಳು, ಮತ್ತೆ ಮೌಲ್ಯಮಾಪನ ಭಾಷಣಕ್ಕೆ 2 ರಿಂದ 3 ನಿಮಿಷಗಳು ಸಮಯ ನಿಗದಿಯಾಗಿರುತ್ತೆ. ಸೊ ಇನ್ನು ಸಮಯ ಪಾಲನೆ ಹೇಗೆ ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಸೊ ಸಿದ್ಧಪಡಿಸಿದ ಭಾಷಣಕ್ಕೆ ಈ ಥರ ಹಸಿರು ಬಣ್ಣದ ಬ್ಯಾಕ್ಗ್ರೌಂಡ್ ತೋರಿಸ್ತೀನಿ 5 ನಿಮಿಷಕ್ಕೆ. 6 ನಿಮಿಷಕ್ಕೆ ಹಳದಿ ಬಣ್ಣ ತೋರಿಸ್ತೀನಿ ಈ ಥರ. ಹಾಗೆಯೇ 7 ನಿಮಿಷಕ್ಕೆ ಕೆಂಪು ಬಣ್ಣ ತೋರಿಸ್ತೇನೆ. ಸೊ ಈ ಥರ. ಸೊ ಹಾಗೆಯೇ ಆಶುಭಾಷಣಕ್ಕೆ 1 ರಿಂದ 2 ನಿಮಿಷ ಇರುತ್ತೆ. ಸೊ 1 ನಿಮಿಷಕ್ಕೆ ಹಸಿರು ಬಣ್ಣ, 2 ನಿಮಿಷಕ್ಕೆ 1.5 ನಿಮಿಷಕ್ಕೆ ಹಳದಿ ಬಣ್ಣ, ಹಾಗೆಯೇ 2 ನಿಮಿಷಕ್ಕೆ ಕೆಂಪು ಬಣ್ಣ ತೋರಿಸ್ತೇನೆ. ಸೊ ಅದೇ ಥರ ಮೌಲ್ಯಮಾಪನ ಭಾಷಣಕ್ಕೆ 2 ರಿಂದ 3 ನಿಮಿಷಗಳಿರುತ್ತೆ. ಸೊ 2 ನಿಮಿಷಕ್ಕೆ ಹಸಿರು ಬಣ್ಣ, 2.5 ನಿಮಿಷಕ್ಕೆ ಹಳದಿ ಬಣ್ಣ, ಹಾಗೆಯೇ 3 ನಿಮಿಷಕ್ಕೆ ಕೆಂಪು ಬಣ್ಣ, ಈ ಥರ ತೋರಿಸ್ತೀನಿ. ಸೊ ಇವೆಲ್ಲ ಭಾಷಣಕ್ಕೂ 30 ಸೆಕೆಂಡ್ ಗ್ರೇಸ್ ಪೀರಿಯಡ್ ಇರುತ್ತೆ. ಅಂದರೆ ಅದಕ್ಕಿಂತ ಹೆಚ್ಚಿಗೆ ಮಾತಾಡಿದ್ರೆ, 30 ಸೆಕೆಂಡ್ಗಿಂತ ಹೆಚ್ಚಿಗೆ ಮಾತಾಡಿದ್ರೆ ಅದು ಭಾಷಣ ಡಿಸ್ಕ್ವಾಲಿಫಿಕೇಶನ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದಷ್ಟು ನಿಮ್ಮೆಲ್ರಿಗೂ ಮನವಿ ಮಾಡೋದೇನಪ್ಪ ಅಂದರೆ, ನಿಗದಿಪಡಿಸಿದ ಸಮಯದಲ್ಲಿ ಮಾತ್ರ ಭಾಷಣವನ್ನು ಮುಗಿಸೋದಕ್ಕೆ ಕೇಳ್ಕೊಳ್ತೀನಿ. ಇಷ್ಟು ಹೇಳಿ ಮತ್ತೆ ಟೋಸ್ಟ್ ಮಾಸ್ಟರ್ ಮೋಹನ್ ಮೂರ್ತಿ ಅವರಿಗೆ ನನ್ನ ವೇದಿಕೆಯನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ ರಾಘವೇಂದ್ರ ಅವರೇ. ಉತ್ತಮ ರೀತಿಯಲ್ಲಿ ನಿಮ್ಮ ಒಂದು ರೋಲ್ನ ವಿವರಗಳನ್ನ ಸಭೆ ಮುಂದೆ ತಿಳಿಸ್ಕೊಟ್ಟಿದ್ದೀರಿ. ಈಗ ಸಭೆನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಾನು ಮರಳಿ ನಾನು ವೇದಿಕೆಯನ್ನ ನಮ್ಮ ಉಮಾನಾಥ್ ಸರ್ ಕೊಡ್ತಾ ಇದ್ದೀನಿ. ಉಮಾನಾಥ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ನಾನು ಆಗ್ಲೇ ಹೇಳಿದೆ, ಇವಾಗಿನ ಪ್ರಸ್ತುತ ನಮ್ಮ ಈ ವರ್ತಮಾನ ಕಾಲ ಯಾವ ರೀತಿ ಇದೆ ಅಂದ್ರೆ, ನನಗೆ ಹಲವಾರು ಆಶಯಗಳನ್ನ ಹುಟ್ಟಿಸ್ತಾ ಇದೆ.
ಈ ಆಶಯಗಳಲ್ಲಿ ಕೆಲವೊಂದನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇಂದು ನಾನು ಹೇಳುವಂತ ಕೆಲವೊಂದು ವಿಚಾರ ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿದಂತ ನನ್ನ ಆಶಯಗಳು. ಮೊದಲನೇದಾಗಿ, ಸರ್ವರಿಗೂ ಸುರಕ್ಷಿತ ಶುದ್ಧವಾದಂತ ಕುಡಿಯುವ ನೀರು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತ್ರಿಮ ಬುದ್ಧಿವಂತೆ ಅಂತ ಏನ್ ಹೇಳ್ತೀರಿ, ಅದನ್ನ ಉಪಯೋಗಿಸಿಕೊಂಡು ನೀರನ್ನ ಶುದ್ಧೀಕರಿಸುವ ಒಂದು ಯಂತ್ರವನ್ನು ತಯಾರು ಮಾಡಬೇಕು. ಆ ಯಂತ್ರ ನೀರಿನಲ್ಲಿರೋ ರೋಗಕಾರಕ ಸೂಕ್ಷ್ಮಾಣುಗಳನ್ನ ಬೇರ್ಪಡಿಸಬೇಕು, ಅದರಲ್ಲಿರುವಂತಹ ಹಾನಿಕಾರಕ ಲೋಹಗಳನ್ನ ಬೇರ್ಪಡಿಸಬೇಕು, ಹಾಗೂ ಶುದ್ಧತೆಯ ಒಂದು ದೃಢೀಕರಣವನ್ನು ಕೊಡಬೇಕು. ಇವೆಲ್ಲವನ್ನು ಕೊಟ್ಟಂತ ಯಂತ್ರದಿಂದ ಬರುವಂತ ನೀರು ಸಾಮಾನ್ಯನಿಗೆ ಕೈಗೆಟುಕುವ ದರದಲ್ಲಿ ಇರಬೇಕು ಅಂತ ಒಂದು ಯಂತ್ರದ ಒಂದು ಆಶಯ ನನ್ನದು. ಕೈಗೆಟುಕುವ ದರ ಅಂದ್ರೆ ಏನು ಅಂತ ಕೇಳ್ಬೋದು. ಒಂದು 4 ರೂಪಾಯಿಗೆ ಒಂದು 20 ಲೀಟರ್ ನೀರು ಸಿಕ್ಕಿದ್ರೆ ಒಂದು ಫ್ಯಾಮಿಲಿಗೆ ಸಾಕಾಗಂತ ನನ್ನ ಭಾವನೆ. ಅಂತ ಒಂದು ಯಂತ್ರ, ಇವಾಗಲೇ ಯಂತ್ರಗಳಿವೆ, ಆದ್ರೆ ನೀರಿನ ವೆಚ್ಚ ಜಾಸ್ತಿ ಇದೆ. ಈ ಒಂದು ಯಂತ್ರ ಒಂದು ಸುಲಭ ದರದಲ್ಲಿ ಜನರಿಗೆ ಒಂದು ಸ್ವಚ್ಛ ನೀರನ್ನು ಕೊಡುವಂಥದ್ದು ಇರುವಂಥದ್ದು ನಂದು ಆಶಯ. ಎರಡನೇ ಆಶಯ, ನಮ್ಮಲ್ಲಿ ಕೊಳಚೆ ಇದನ್ನ ಪರಿವರ್ತಿಸಲಿಕ್ಕೆ ಒಂದು ಬಾಕ್ಸ್, ಮ್ಯಾಜಿಕ್ ಬಾಕ್ಸ್ ಅಂತ ಹೇಳ್ಬೋದು. ಒಂದು ಕಡೆಯಿಂದ ಕೊಳಚೆಯನ್ನ ಅದಕ್ಕೆ ಹಾಯಿಸಿದ್ರೆ ಇನ್ನೊಂದು ಕಡೆಯಿಂದ ಶುದ್ಧ ನೀರು ಬರಬೇಕು, ಮತ್ತೊಂದು ಕಡೆಯಿಂದ ಬಯೋಗ್ಯಾಸ್ ಬರಬೇಕು, ಬಯೋಗ್ಯಾಸ್ ಇಂದ ಮನೆ ಅಡಿಗೆ ಮಾಡ್ಕೋಬಹುದು, ಇನ್ನೊಂದು ಕಡೆಯಿಂದ ಕಂಪೋಸ್ಟ್ ಗೊಬ್ಬರ ಬರಬೇಕು, ಆ ಗೊಬ್ಬರದಿಂದ ನಮ್ಮ ಮನೆ ಗಿಡಗಳಿಗೆ ಅದನ್ನ ಹಾಕ್ಬೋದು. ಆ ತರದೊಂದು ಮ್ಯಾಜಿಕ್ ಬಾಕ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಶಯ. ಇನ್ನ ಒಂದು ಹೇಳ್ಬೇಕಂದ್ರೆ, ಇವಾಗ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್, EV, ಅದರ ಒಂದು ಉಪಯೋಗ ಜಾಸ್ತಿ ಆಗ್ತಾ ಇದೆ. ಆದ್ರೆ ಅದರಲ್ಲಿ ಮುಖ್ಯ ತೊಡಕು ಏನಂದ್ರೆ ಈ ಬ್ಯಾಟ್ರಿಗಳು. ಈ ಬ್ಯಾಟ್ರಿಗಳಲ್ಲಿ ಇವಾಗ ಸದ್ಯಕ್ಕೆ ಎಲ್ಲ ಚೈನಾದಿಂದ ಬರ್ತಾ ಇದೆ. ಯಾಕೆ ಚೈನಾದಿಂದ ಬರ್ತಾ ಇದೆ ಅಂದ್ರೆ, ಈ ಬ್ಯಾಟ್ರಿಯ ಉತ್ಪಾದನೆಯಲ್ಲಿ ಉಪಯೋಗಿಸುವಂತ ರೇರ್ ಅರ್ತ್ ಮಿನರಲ್ಸ್ ಅಂತ ಹೇಳ್ತೀವಿ, ಇದು ಬಹಳಷ್ಟು ಚೈನಾದಲ್ಲಿ ಮಾತ್ರ ಸಿಗ್ತಾ ಇದೆ, ಭಾರತದಲ್ಲಿ ತುಂಬಾ ವಿರಳ ಆಗಿದೆ. ನನ್ನ ಆಶಯ ಏನಂದ್ರೆ, ಇಂಥ ಒಂದು ಬ್ಯಾಟ್ರಿ ಗಾತ್ರ ಚಿಕ್ಕದಿರಬೇಕು, ಚಾರ್ಜಿಂಗ್ ಟೈಮ್ ಜಾಸ್ತಿ ಇರಬೇಕು, ಅದೇ ನಮ್ಮ ಭಾರತದಲ್ಲಿ ಸಿಗುವಂತ ಖನಿಜಗಳಿಂದ ಇದನ್ನ ತಯಾರಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಒಂದು ಅನ್ವೇಷಣೆ ಆದ್ರೆ ನಮಗೆಲ್ಲರಿಗೂ ಚೆನ್ನಾಗಿರುತ್ತೆ. ಹೀಗೆ ಮುಂದೆ ಮಾತಾಡೋಣ. ಇವಾಗ ನಾವು ನಮ್ಮ ಮುಖ್ಯವಾದ ಒಂದು ಮೊದಲನೇ ಹಂತಕ್ಕೆ ಒಂದು ಬರೋಣ. ಇದು ಸಿದ್ಧಪಡಿಸಿದ ಭಾಷಣದ ಸಮಯ. ಭಾಷಣದ ಮೌಲ್ಯ ಮಾಪಕರು ನಮ್ಮ ಸೂರಜ್ ಅವರು ಅವ್ರನ್ನ ನಾನು ಹೇಗೆ ಗುರುತಿಸ್ತೇನೆ ಅಂದ್ರೆ, ಅವರನ್ನ ನಾನು ಸಕಲ ಕಲಾ ವಲ್ಲಭ ಅಂತಾನೆ ತಿಳ್ಕೊಂಡಿದ್ದೀನಿ. ಇವರು ಪುಸ್ತಕ ಓದ್ತಾರೆ, ಸೈಕಲ್ ತುಳಿತಾರೆ, ಪಾಡ್ಕಾಸ್ಟ್ ಮಾಡ್ತಾರೆ, ಹಾಡು ಹೇಳ್ತಾರೆ, ಹೊಸ ಹೊಸ ವಿಷಯಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಅವ್ರು ಯಾವಾಗ ಸಭೆಗೆ ಬಂದ್ರು ಏನೋ ಒಂದು ಹೊಸದಾಗಿ ತಿಳ್ಕೊಳ್ಳುವಂಥದ್ದು ಇರುತ್ತೆ. ಇವರು ಇನ್ಶೂರೆನ್ಸ್ ಕಂಪನಿಯಲ್ಲಿ ಸದ್ಯದಲ್ಲಿ ವೃತ್ತಿಪರರಾಗಿದ್ದಾರೆ. ಯಾವುದೇ ಒಂದು ಪಾತ್ರವನ್ನ ಇವರು ಸಭೆಯಲ್ಲಿ ತಗೊಂಡಾಗ ಅದರಲ್ಲಿ ಒಂದು ನಾವೀನ್ಯತೆಯನ್ನು ತರುವಂತ ಒಂದು ಲಕ್ಷಣ ಇವರಲ್ಲಿ ನಾನು ಪ್ರಮುಖವಾಗಿ ಗುರುತಿಸಿದ್ದೇನೆ. ಸೂರಜ್ ಅವರೇ, ಇಂದಿನ ಭಾಷಣದ ಮಾರ್ಗಸೂಚಿಯನ್ನ ಸಭೆಗೆ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಧನ್ಯವಾದ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರೇ. ಇವತ್ತು ನಮ್ಮ ಟೋಸ್ಟ್ ಮಾಸ್ಟರ್ ಯಾವ ವಿಷಯದ ಅವರು ಕೊಡುವಂತ ಭಾಷಣದಲ್ಲಿ ಅವರ ಉದ್ದೇಶಗಳೇನಿರುತ್ತೆ ಅಂದ್ರೆ, ಯಾವುದೋ ಒಂದು ವಿಷಯನ ತಗೊಂಡು ಅದರ ಮೇಲೆ ಸಂಶೋಧನೆ ಮಾಡಿ ಆ ಸಂಶೋಧನೆಯನ್ನ ಎಲ್ಲರಿಗೂ ಒಂದು ಭಾಷಣದ ಮೂಲಕ ತಿಳಿಸ್ಕೊಡುವಂತಹ ಉದ್ದೇಶ ಇವತ್ತು ಭಾಷಣ. ಇಷ್ಟನ್ನು ಹೇಳ್ತಾ ಅವ್ರ ಭಾಷಣ ಹೇಗಾಯ್ತು ಅದನ್ನ ನಾನು ನಂತರ ಮೌಲ್ಯಮಾಪನ ಮಾಡ್ತೀನಿ. ಈಗ ವೇದಿಕೆ ಉಮಾನಾಥ್ ಅವರು. ಧನ್ಯವಾದಗಳು ಸೂರಜ್ ಅವರೇ. ಇಂದಿನ ಭಾಷಣಕಾರರು ಒಬ್ರು ಉತ್ಸಾಹಿ ಟೋಸ್ಟ್ ಮಾಸ್ಟರ್, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವೃತ್ತಿ ಅಲ್ಲಿದ್ದಾರೆ. ಇವರದ್ದು ನಾನು ಏನು ನೋಡಿದಂದ್ರೆ, ಇವರಿಗೆ ಯಾವಾಗ್ಲೂ ಒಂಥರ ಕುತೂಹಲ ಕಲಿಯೋದಕ್ಕೆ, ಹಾಗೆ ಕಲಿತಿದ್ದನ್ನ ಅಪ್ಲೈ ಮಾಡೋದಕ್ಕೆ, ಅದನ್ನ ಅಪ್ಲೈ ಮಾಡಿದ್ಮೇಲೆ ಅದು ಏನಾಯ್ತು ಅಂತ ಜನರ ಹತ್ರ ಹಂಚ್ಕೊಳ್ಳೋದು, ಇದನ್ನ ಬಹಳಷ್ಟು ನಾನು ನೋಡಿದ್ದೇನೆ. ಮತ್ತೆ ಇವರೊಂಥರ ಮೋಟಿವೇಟರ್ ಅಂದ್ರೆ, ಅವ್ರು ಏನಾದ್ರು ಕೇಳಿದ್ರೆ ನಾವ್ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ, ಆತರ ತುಂಬಾ ಮೃದು ಸ್ವಭಾವದವರು, ಅವ್ರನ್ನ ನೋಯಿಸಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಸೊ ಇಂದಿನ ಭಾಷಣಕಾರರು ರವಿಕುಮಾರ್ ಅವರನ್ನ ಪ್ರಚಂಡ ಕರತಾಳದೊಂದಿಗೆ ಸಭೆಗೆ ಬರಮಾಡ್ಕೊಳ್ಳೋಣ.
ಉಮಾನಾಥ್ ಸರ್, ಒಂದೇ ಒಂದು ರವಿಕುಮಾರ್ ಅವರವರು ಭಾಷಣ ಶುರು ಮಾಡಕ್ಕಿಂತ ಮುಂಚೆ ದಿನೇಶ್ ಅವ್ರು ಜಾಯ್ನ್ ಆಗಿದ್ದಾರೆ. ಯಾರು? ದಿನೇಶ್ ಗೆಸ್ಟ್ ದಿನೇಶ್ ಅವರು ಗೆಸ್ಟ್ ಆಗಿರ್ಬೋದು. ಒಂದ್ಸಲಿ ಅವ್ರನ್ನ ಮಾತಾಡ್ಸೋಣ ಅಂತ ನಿಮ್ಗೆ. ಖಂಡಿತ. ನಮಸ್ತೆ ಸರ್, ನಾನು ದಿನೇಶ್ ಅಂತ ಬೆಂಗಳೂರಿಂದ ಜಾಯ್ನ್ ಆಗಿದ್ದೀನಿ ಸರ್. ಇವತ್ತಿನ ಹೊಸದಾಗಿ ಟೋಸ್ಟ್ ಮಾಸ್ಟರ್ ಕ್ಲಬ್ ನಲ್ಲಿ ಸೇರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಜಾಯ್ನ್ ಆಗಿದ್ದೀನಿ ಸರ್. ನಮಸ್ತೆ ಸರ್. ನಮ್ಮ ಸಭೆ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು? ನಾನು ಗೂಗಲ್ ಮೂಲಕ ಸರ್ಚ್ ಮಾಡ್ತಾ ಇದ್ದೆ ಸರ್. ಮೀನ್ಸ್ ನನಗೆ ಕನ್ನಡ ಲ್ಯಾಂಗ್ವೇಜ್ ನ ಬಂದು ಇನ್ನೂ ಹೆಚ್ಚಾಗಿ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅದರ ಮೂಲಕ ಬಂದು ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಗಿದೆ. ಖಂಡಿತ. ನಮ್ಮ ಕನ್ನಡ ಇಂಗ್ಲಿಷ್ ಬೈಲಿಂಗ್ವಲ್ ಕ್ಲಬ್ ಅನ್ನೋದು ಇದರಲ್ಲಿ ಕನ್ನಡದಲ್ಲೂ ಮಾತನಾಡಬಹುದು, ಇಂಗ್ಲಿಷ್ ನಲ್ಲೂ ಮಾತನಾಡಬಹುದು. ಹಾಗೆ ಇದು ಆನ್ಲೈನ್ ಕ್ಲಬ್ ಆಗಿರೋದ್ರಿಂದ ದೇಶದ ಯಾವುದೇ ಜಾಗದಿಂದ ನೀವು ಮಾತನಾಡಬಹುದು. ಇಲ್ಲಿ ನಾನು ಬೆಂಗಳೂರಿಂದ ಮಾತನಾಡ್ತಿದ್ದೀನಿ, ನೀವು ಬೆಂಗಳೂರಿಂದ ಇದ್ದೀರಾ. ಇವರು ಮೋಹನ್ ಅವರು ಮಂಡ್ಯ ಅಂದಿದ್ದಾರೆ. ಸೂರಜ್ ಅವರು ಸದ್ಯಕ್ಕೆ ಎಲ್ಲಿದ್ದೀರಾ? ಸೂರಜ್ ಅವರು ಎಲ್ಲಿಂದ ಜಾಯ್ನ್ ಆಗಿದ್ದಾರೆ? ನಾವು ಸದ್ಯಕ್ಕೆ NCR ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ನೋಯ್ಡಾದಿಂದ ಇದ್ದಾರೆ. ಶಶಿಧರ್ ಅವರು ಐ ಥಿಂಕ್ ಬೆಳಗಾಂ ಅನ್ಸತ್ತೆ. ರಾಘವೇಂದ್ರ ಅವ್ರಿಗೆ ಮಂಡ್ಯ. ಅದೊಂದು ಅನುಕೂಲ ಇದೆ. ಮುಂದಿನ ಸಭೆಗಳಲ್ಲಿ ಮತ್ತೆ ನಿಮ್ಮನ್ನ ಎದುರು ನೋಡ್ತಾ ನಮ್ಮ ಭಾಷಣಕಾರರನ್ನ ವೇದಿಕೆ ಕರೆಯೋಣ. ಥ್ಯಾಂಕ್ ಯು ಸರ್. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ಕ್ರೀನ್ ಕಾಣಿಸುತ್ತಾ? ಸ್ವಲ್ಪ ಕಾಣಿಸ್ತಾ ಇದೆ. ಓಕೆ, ರಾಘು ಶುರು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಈ ದಿನ ಇವತ್ತು AI ಯಾವ ರೀತಿ ನಮ್ಮ ಜೀವನದ ಮೇಲೆ ಒಂದು ಪ್ರಭಾವ ಬೀರ್ತಾ ಇದೆ, ಯಾವ ರೀತಿ ನಮ್ಮ ಕೆಲಸಗಳ ಮೇಲೆ, ನಮ್ಮ ಹೌ ಇಟ್ ಈಸ್ ಶೇಪಿಂಗ್ ಅವರ್ ಹ್ಯೂಮನ್ ಲೈಫ್ ಅಂತ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಇತ್ತೀಚೆಗೆ ನಿಮ್ಗೆ ಒಂದು ಈ ತಿಂಗಳಲ್ಲೇ ಅಂದ್ರೆ ಫೆಬ್ರವರಿ 2026 ಒಂದು ನ್ಯೂಸ್ ಬರುತ್ತೆ. ಒಂದು ಅಮೆರಿಕದಿಂದ ಒಂದು ಯಾವುದೋ ಒಂದು ಕಂಪನಿ ಅಲ್ಲಿ ಟೂಲ್ ರಿಲೀಸ್ ಮಾಡಿದೆ. ಅದರಿಂದ ಸಾಕಷ್ಟು ಒಂದು ನೆಗೆಟಿವ್ ವೇವ್ಸ್ ಅಥವಾ ಒಂದು ಋಣಾತ್ಮಕ ಒಂದು ಸುದ್ದಿ ಬಂದು ಅಮೆರಿಕದಲ್ಲೂ ಜೊತೆಗೆ ಇಂಡಿಯಾದಲ್ಲೂ ಶೇರ್ ಮಾರ್ಕೆಟ್ ಅಲ್ಲಿ ಅದರ ಪ್ರಭಾವ ಬೀರುತ್ತೆ. ಇದು ಯಾವುದು ಅಂತ ನೀವು ಗೆಸ್ ಮಾಡ್ತೀರಾ? ಗೊತ್ತಿರುತ್ತೆ ನಿಮ್ಗೆ? ಆಂಥ್ರೋಪಿಕ್ ಆಮೇಲೆ ಬೇರೆ ನೀವು ಹೇಳಿದ್ದು ಸರಿಯಾಗೇ ಇದೆ. ಸೊ ಆಂಥ್ರೋಪಿಕ್ ಅಂತ ಒಂದು AI ಕಂಪನಿ ಅದೊಂದು ಕೆಲವು ಟೂಲ್ ನ ರಿಲೀಸ್ ಮಾಡುತ್ತೆ. ನಾವು ಇತ್ತೀಚೆವರೆಗೆ ನಾವು ಏನ್ ಕೇಳಿದ್ವಿ ಅಂತ ಅಂದ್ರೆ ಒಂದು AI ಟೂಲ್ ಬಂತು, ಚಾಟ್ GPT ಅಂತ. ಆ ಚಾಟ್ GPT ಬಂದಾದ್ಮೇಲೆ ಸೊ ಅದು ಜನರೇಟಿವ್ AI ಟೂಲ್ ಅಂತ ಅಂದ್ರೆ ತಮ್ಗೆಲ್ಲ ಗೊತ್ತಾಗಿದೆ. ನಾವು ಏನೋ ಒಂದು ಟೆಕ್ಸ್ಟ್ ಕೊಟ್ರೆ ಅದು ಒಂದು ರೆಸ್ಪಾನ್ಸ್ ನ ಕೊಡುತ್ತೆ ಅಂತ. ಇಟ್ ಈಸ್ ಬೆಟರ್ ದೆನ್ ಗೂಗಲ್ ಅಂತ. ಆ ಟೂಲ್ ರಿಲೀಸ್ ಮಾಡಿದ್ಮೇಲೆ ನಮ್ಮ ಇಂಡಿಯನ್ ಕಂಪ್ನಿಲೂ ಅಷ್ಟೇ, US ಕಂಪನಿಗಳಲ್ಲೂ ಅಷ್ಟೇ ಸಾಕಷ್ಟು ಕಂಪ್ನಿಗಳ ಶೇರ್ ನ ಬಿದ್ದೋದು. ಈಗ ಎಕ್ಸಾಂಪಲ್ ತಗೊಂಡ್ರೆ ನಮ್ದು IT ಇಂಡೆಕ್ಸ್ ಅಂತ ಬರುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ, ಅದ್ರಲ್ಲಿ 19% ಬಿದ್ದೋಯ್ತು. ಅದೇ ರೀತಿ ಕೆಲವು ಕಂಪ್ನಿಗಳ ಶೇರು ಆಲ್ಮೋಸ್ಟ್ ಒಂದು 25% ಅಷ್ಟು ಬಿದ್ದೋಯ್ತು. ಯಾಕೆ ಬಿದ್ದೋಯ್ತು, ಏನಕ್ಕೆ ಇದು ಕಾರಣ ಅಂತ ಅಂದ್ರೆ ಮತ್ತೇನು ಅಲ್ಲ, ಈ ಕಂಪ್ನಿ ರಿಲೀಸ್ ಮಾಡಿದಂತ ಕೆಲವು ಒಂದು ಟೂಲ್ಸ್ ಜೊತೆ ಅದು ಮೊದಲೇ ಒಂದು ಜನರೇಟಿವ್ AI ಟೂಲ್ ಇತ್ತು, ಕ್ಲೌಡ್ ಅಂತ. ಅದ್ರ ಜೊತೆಗೆ ಇನ್ನೊಂದೆರಡು ಫೀಚರ್ಸ್ ನ ರಿಲೀಸ್ ಮಾಡಿದ್ವು. ಅದು ಯಾವುದು ಅಂತ ನಾನು ಮುಂದೆ ಹೇಳ್ತೀನಿ, ಅದಕ್ಕೆ ಮುಂದುವರೆಯೋಣ. ಜೊತೆಗೆ ನಮ್ಮ ಇಂದಿನ AI ಯುಗದಲ್ಲಿ AI ಟೂಲ್ಗಳಿಂದ ಎಷ್ಟು ನಮ್ಮ ಒಂದು ಟೆಕ್ನಾಲಜಿ ಫೀಲ್ಡ್ ಅಥವಾ IT ಒಂದೇ ಇದು ಇಂಪ್ಯಾಕ್ಟ್ ಅಥವಾ ಪ್ರಭಾವ ಬೀರ್ತಾ ಇಲ್ಲ. ಇದು ಬೇರೆ ಎಲ್ಲ
ಎಲ್ಲ ವರ್ಗಗಳಲ್ಲೂ ಅಥವಾ ಎಲ್ಲ ವಿಭಾಗಗಳಲ್ಲೂ ಎಲ್ಲ ಪ್ರಭಾವ ಬೀರ್ತಾ ಇದೆ. ಎಜುಕೇಶನ್ ಇರ್ಬೋದು, ಇಲ್ಲ ಬಿಸ್ನೆಸ್ ಅಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಬೇರೆ ಹೆಲ್ತ್ ಕೇರ್ ಅಲ್ಲಿ ಇರ್ಬೋದು. ಇದು ಸಾಕಷ್ಟು ಪ್ರಭಾವನ ಬೀರ್ತಾ ಇದೆ. ನಾವಲ್ಲಿ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ, AI ಅಂದ್ರೆ ಏನು, ಅದು ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಕೆಲವನ್ನ ವಿಷಯನ ತಿಳ್ಕೊಳಕ್ ಹೋಗೋಣ. ಇದು AI ಒಂದು ಯಾವ ರೀತಿ ಸ್ಟಾರ್ಟ್ ಆಯ್ತು 1950 ಇಂದ ಎಲ್ಲಿಂದ ಇಲ್ಲಿವರೆಗೆ ನಾವು ಎಲ್ಲಿಗೆ ಬಂದಿದೀವಿ ಅನ್ನೋದೊಂದು ಒಂದು ಸಣ್ಣ ಒಂದು ಸ್ನ್ಯಾಪ್ಶಾಟ್ ಅಷ್ಟೇ ಇದು. ಅದೇ ರೀತಿ ನಾವು AI ಟೂಲ್ಗೆ ಹೋದ ತಕ್ಷಣ ಸೊ ಒಂದು ಮುಖ್ಯವಾಗಿ ಬರೋದು ಅಂತಂದ್ರೆ LLM ಅಂತ. LLM ಅಂದ್ರೆ ಏನು ಅಂತ, ಆಮೇಲೆ AI ಟೂಲ್ಸ್ ಅಂದ್ರೆ ಏನು ಅಂತ. ಸೊ ಇಲ್ಲಿ ಒಂದು AI ಟೂಲ್ ನಾನು ಓಪನ್ ಮಾಡ್ತೀನಿ. ಇದು ಒಂದು ಕ್ಲೌಡ್ ಅಂತ ಒಂದು AI ಟೂಲು. ಈ AI ಟೂಲು ಏನ್ ಮಾಡುತ್ತೆ, ಇದು ಜನರೇಟಿವ್ AI ಟೂಲು. ಓಕೆ, ನಾವ್ ಇವಾಗ ಏನಾದ್ರು ಒಂದು ಪ್ರಾಂಪ್ಟ್ ಕೊಡ್ತೀವಿ. ಇಲ್ಲೊಂದು ಪ್ರಾಂಪ್ಟ್ ಕೊಟ್ಟಿದ್ದಕ್ಕೆ ಇದೊಂದು ಪ್ರಾಂಪ್ಟ್ ಕೊಟ್ಟಿದ್ದೀನಿ. ಈ ಪ್ರಾಂಪ್ಟ್ಗೆ ನನಗೆ ಒಂದು ರೆಸ್ಪಾನ್ಸ್ ಕೊಟ್ಟಿದೆ ಇದು. ಸೊ ಇದು ಕ್ಲೌಡ್ ಅನ್ನೋದು AI ಟೂಲು. ಈ AI ಟೂಲು ಫ್ರಂಟ್ ಎಂಡ್ ಇದು ವರ್ಕ್ ಆಗ್ಬೇಕಂದ್ರೆ ಅದು ಅಲ್ಲಿ AI ಟೂಲ್ ಅಲ್ಲಿ ಒಂದು ನಾವು ಏನಾದ್ರು ಹೊಸ ಪ್ರಾಂಪ್ಟ್ ಕೊಡ್ಬೇಕಂತ ಅಂದ್ರೆ ನಾವು ನ್ಯೂ ಪ್ರಾಂಪ್ಟ್ ಹೋಗ್ಬಿಟ್ಟು ಏನಾದ್ರು ಕೊಡ್ಬೋದು. ಸೊ ಅಂದ್ರೆ ಪ್ರಾಂಪ್ಟ್ ಇಸ್ ನಥಿಂಗ್ ಬಟ್ ಎ ಕ್ವಶನ್. ಓಕೆ, ಜಸ್ಟ್ ಇದು ಸಿಂಪಲ್ ಕೊಟ್ರೆ ಇದು ಪ್ರಾಂಪ್ಟ್ ಅಂತ ಕರಿತೀವಿ ನಾವು. ಇದನ್ನ ಕ್ಲಿಕ್ ಮಾಡಿದಾಗ ಅದು ಬ್ಯಾಕ್ ಎಂಡ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡುತ್ತೆ, ಅದು ನಮ್ಗೆ ರೆಸ್ಪಾನ್ಸ್ ನ ತಂದ್ಕೊಡುತ್ತೆ. ಓಕೆ, ಸೊ ಇದು ಜಸ್ಟ್ ಒಂದು ಸಿಂಪಲ್ ನಾನು ಕೊಟ್ಟಿದ್ದು. ಇನ್ನು ಕಾಂಪ್ಲೆಕ್ಸ್ ಸಾಕಷ್ಟು ನಾವು ಕೊಡ್ಬೋದು. ನಾವು ಇದು ಮೇನ್ UI AI ಟೂಲು. ಇದು LLM ಅಂತ ಅಂದ್ರೆ ಇಟ್ಸ್ ಎ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ದೀಸ್ ಆರ್ ಆಲ್ ದಿ ಮಾಡೆಲ್ AI ಮಾಡೆಲ್ಸ್ ಅಂತ ಕರಿತೀವಿ ನಾವು. ಓಕೆ, ದೀಸ್ ಆರ್ ದಿ ಡಿಫರೆಂಟ್ ಮಾಡೆಲ್ಸ್ ಫ್ರಮ್ ದಿ ಆಂಥ್ರೋಪಿಕ್. ಕ್ಲೌಡ್ ಅನ್ನೋದು ಆಂಥ್ರೋಪಿಕ್ ಒಂದು AI ಕ್ಲೌಡ್ ಅನ್ನೋದು AI ಟೂಲ್. ಈ ಟೂಲ್ ಇಂಟರ್ನಲ್ಲಿ ಈ ಮಾಡೆಲ್ಸ್ ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಕರೆಂಟ್ಲಿ ಐ ಆಮ್ ಯೂಸಿಂಗ್ ದಿ ಸೋನೆಟ್ ಆಸ್ ಒನ್ ಮಾಡೆಲ್. ಇದೊಂದೇ ಅಂತಲ್ಲ, ಇಫ್ ಯು ಗೋ ಟು ದಿ ಚಾಟ್ GPT ಆಲ್ಸೋ, ಇಲ್ಲೂ ಸಹ ನೀವು ನೋಡಿದ್ರೆ ಇದೊಂದು ಚಾಟ್ GPT, ಇಲ್ಲೂ ಸಹ ಇದು ಒಂದು AI ಟೂಲು. ಇದು ಇಲ್ಲಿ LLM ಅಂತ ಅಂದ್ರೆ ಇಟ್ಸ್ ಎ ಒನ್ ಆಫ್ ದಿ ಮಾಡೆಲ್. ಅದು ಹೆಂಗೆ ಅದು ವರ್ಕ್ ಆಗುತ್ತೆ ಅಂತ ಅಂದ್ರೆ, ಇದು ನೀವು ಒಂದು ಪ್ರಾಂಪ್ಟ್ ಅಥವಾ ಒಂದು ಕ್ವಶನ್ ಕೊಟ್ಟ ತಕ್ಷಣ ಏನಾಗುತ್ತೆ, ಆ ಕ್ವಶನ್ ನ ಅದು ಟೋಕನ್ ತರ ಡಿವೈಡ್ ಮಾಡುತ್ತೆ. ಅಂದ್ರೆ ಟೋಕನ್ ಇಸ್ ನಥಿಂಗ್ ಬಟ್ ವರ್ಡ್ ತರ ಡಿಫೈನ್ ಮಾಡುತ್ತೆ. ಡಿವೈಡ್ ಮಾಡ್ಬಿಟ್ಟು ಅದು ಏನ್ ಮಾಡುತ್ತೆ, ನೆಕ್ಸ್ಟ್ ನೀವು ಪ್ರಾಂಪ್ಟ್ ಕೊಟ್ಟ ತಕ್ಷಣ ಒಂದು ಟೋಕನ್ ತರ ಡಿವೈಡ್ ಮಾಡಿ, ಆಮೇಲೆ ಇದೆಲ್ಲ ಒಂಥರ ಟೆಕ್ನಿಕಲ್ ಆಗಿದೆ, ಅದಕ್ಕೋಸ್ಕರ ಅದನ್ನ ತಗೊಂಡು ಇದೊಂದು ಲೇಯರ್ ಕೊಟ್ಟು ಕೊನೆಗೆ ಇದು ಟ್ರಾನ್ಸ್ಫಾರ್ಮೇಶನ್ ಮಾಡೆಲ್ ಅಂತ ಒಂದು ಬರುತ್ತೆ. ಇದು ಗೂಗಲ್ ಅವ್ರು ಕಂಡಿಡಿದಿದ್ದು. ಇದೇನ್ ಮಾಡುತ್ತೆ ಅಂತ ಅಂದ್ರೆ, ಟ್ರಾನ್ಸ್ಫಾರ್ಮೇಶನ್ ಮಾಡೆಲ್ ಅಂತ ಅಂದ್ರೆ ಇದು ಟೋಕನ್ಸ್ ತಗೊಂಡ್ಬಿಟ್ಟು ಏನ್ ಮಾಡುತ್ತೆ, ಅದು ಬ್ಯಾಕ್ ಎಂಡ್ ಕಳ್ಸುತ್ತೆ. ಬ್ಯಾಕ್ ಎಂಡ್ ಅಂದ್ರೆ ದಿ ಕಂಪ್ಯೂಟಿಂಗ್ ಮಿಷನ್ ಕಳ್ಸುತ್ತೆ. ಅದು ಏನ್ ಮಾಡುತ್ತೆ ಅಂತ ಅಂದ್ರೆ, ಅದು ಸೆಲ್ಫ್ ಲರ್ನಿಂಗು, ಸೆಲ್ಫ್ ಅಟೆನ್ಷನ್, ಆಮೇಲೆ ಇದು ಡೇಟಾಗೆಲ್ಲ ಎಲ್ಲೆಲ್ಲಿ ಯಾವ್ಯಾವ ಸರ್ವರ್ ಅಲ್ಲಿ ಹೋಗ್ಬೇಕೋ ಎಲ್ಲದರಲ್ಲೂ ಹುಡುಕ್ಬಿಟ್ಟು ಡೇಟಾ ತಂದ್ಕೊಡುತ್ತೆ. ಓಕೆ, ಇದು ಆಲ್ರೆಡಿ ಹೆಂಗೆ ಅಂದ್ರೆ ಇದು ಟ್ರೈನ್ ಆಗಿರುತ್ತೆ. ಇವಾಗ ಒಬ್ಬ SME ಅಂತ ಕರಿತೀವಿ, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತ ಇರ್ತೀವಲ್ಲ, ಅದೇ ರೀತಿ ಒಬ್ಬ ಎಲ್ಲದ್ರಲ್ಲೂ ಎಕ್ಸ್ಪರ್ಟ್ ಆಗಿರುತ್ತೆ. ಇಂಟರ್ನೆಟ್ ಡೇಟಾ ಇರ್ಬೋದು, ಯಾವುದೋ ಒಂದು ಯೂನಿವರ್ಸಿಟಿದು ವೆಬ್ಸೈಟ್ ಇರ್ಬೋದು, ಎಲ್ಲ ಇಂದನೂ ಹುಡುಕ್ಬಿಟ್ಟು ಡೇಟಾ ತಂದ್ಕೊಡುತ್ತೆ. ಇದು ಫಸ್ಟೇ ಆ ಡೇಟಾದ ಮೇಲೆಲ್ಲ ಟ್ರೈನ್ ಆಗಿರುತ್ತೆ. ಇವಾಗ ನಾನು ಒಂದು ಪ್ರಾಂಪ್ಟ್ ಕೊಟ್ಟೆ, ಇದು ಯಾವುದು ನಮ್ದು ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಯಾವುದು ಅಂತ ಕೊಟ್ಟ ತಕ್ಷಣ ಇದು ನ್ಯೂ ಡೆಲ್ಲಿ ಅಂತ ಬಂತು. ಅದೇ ರೀತಿ ಇದು ಅಂದ್ರೆ ಇದ್ರ ಡೇಟಾ ಎಲ್ಲ ಏನೇನ್ ಡೇಟಾ ಇದೆ ಅದನ್ನೆಲ್ಲ ಇಂಟರ್ನೆಟ್ ಅಲ್ಲಿ ಏನೇನ್ ಡೇಟಾ ಇದೆ ಅದ್ರೆಲ್ಲರ ಮೇಲೂ ಟ್ರೈನ್ ಆಗಿರುತ್ತೆ. ಓಕೆ, ಸೊ ಆಮೇಲೆ ಹೊಸದಾಗಿ ಏನ್ ಡೇಟಾ ಕೊಡ್ತೀವಿ ಅದನ್ನು ಟ್ರೈನ್ ಆಗ್ಬಿಟ್ಟು ನಮ್ಗೆ ವಾಪಸ್ ಅದನ್ನು ತಿಳ್ಕೊಂಡು, ಅಂದ್ರೆ ನಾನ್ ನಿಮ್ಗೊಂದು ಹೇಳ್ತೀನಿ ಅನ್ಕೊಳ್ಳಿ, ಅದನ್ನು ಸೇರಿಸ್ಕೊಂಡು ಅದ್ರ ನಾಲೆಡ್ಜ್ ಬೇಸ್ ಇನ್ಕ್ರೀಸ್ ಆಗಿರುತ್ತೆ. ಸೊ ನಮ್ಮ ಈ LLM ಅಲ್ಲಿ ಸಾಕಷ್ಟು ಮಾಡೆಲ್ಗಳಿದೆ. ಸೊ ನಾವು ಚಾಟ್ GPT ಟೂಲ್ ಇದೆಯಲ್ಲ, ಅದು GPT-4 ಅಂತ ಯೂಸ್ ಮಾಡುತ್ತೆ. ಆಮೇಲೆ ಕ್ಲೌಡ್ ಇದೆಯಲ್ಲ, ಈ ಮಾಡೆಲ್ ಯೂಸ್ ಮಾಡುತ್ತೆ. ದೇರ್ ಆರ್ ವೆರಿ LLM ಮಾಡೆಲ್ಸ್ ಆರ್ ದೇರ್. ಓಕೆ, ಸೊ LLM ಮಾಡೆಲ್ಸ್ ಚಾಟ್ GPT ಟೂಲ್ ಯೂಸ್ ಮಾಡ್ಕೊಳ್ಳುತ್ತೆ. ಇದು ಒಂದು ಮಿನಿಮಮ್ ಐಡಿಯಾ. ಓಕೆ, ಅದಾದ ನಂತರ ಸೊ ನಮ್ಮ ಈ 2024 ಅಲ್ಲಿ ಮೊದಲು ರಿಲೀಸ್ ಆಗಿದ್ದು 2022 ಅಲ್ಲಿ ಚಾಟ್ GPT ಅಂತ. ಅದಾದ್ಮೇಲೆ ಸಾಕಷ್ಟು ಟೂಲ್ಗಳು ಬಂತು. ಆ
ಟೂಲ್ಗಳು ಜನರೇಟಿವ್ ಟೆಕ್ಸ್ಟ್ ಜನರೇಟ್ ಮಾಡೋದಲ್ಲ, ಇಮೇಜ್ ಜನರೇಟ್ ಮಾಡುತ್ತೆ, ಆಡಿಯೋ ವಿಡಿಯೋ ಜನರೇಟ್ ಮಾಡುತ್ತೆ, ಕೋಡಿಂಗ್ ಹೆಲ್ಪ್ ಮಾಡುತ್ತೆ. ಆಮೇಲೆ ಏನಾದ್ರು ರಿಸರ್ಚ್ ಪೇಪರ್ಸ್ ಅಥವಾ ಅಕಾಡೆಮಿಕ್ ವರ್ಕ್, ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ ಎಲ್ಲದಕ್ಕೆ ಹೆಲ್ಪ್ ಮಾಡುತ್ತೆ. ಇತ್ತೀಚೆಗೆ ಹೊಸದಾಗಿ ಬರ್ತಾ ಇದಾವೆ ಏನಂತ ಅಂದ್ರೆ AI ಏಜೆಂಟ್ಸ್ ಅಂತ. AI ಏಜೆಂಟ್ಸ್ ಏನ್ ಮಾಡುತ್ತೆ ಅಂತಂದ್ರೆ ನೀವು ಆಟೋಮೇಟಿಕ್ ಕೆಲಸ ಮಾಡುತ್ತೆ. ಸೊ ನೀವು ಒಂದು ಇನ್ಫಾರ್ಮೇಶನ್ ಕೊಡ್ತೀರಾ ಏನಂತ ಅಂದ್ರೆ ಇನ್ನೊಂದು ಕ್ಲೌಡ್ ಕೋಡ್ ಅಂತ ಒಂದು ಟೂಲ್ ಇದೆ. ಕ್ಲೌಡ್ ಕೋಡ್ ಟೂಲ್ ಅದೇನ್ ಮಾಡುತ್ತೆ ಅಂತಂದ್ರೆ ಇಟ್ಸ್ ಎ ಕೋಡಿಂಗ್ ಅಸಿಸ್ಟೆಂಟ್. ಅದೇನ್ ಮಾಡುತ್ತೆ ಅಂದ್ರೆ ನೀವು ಏನೋ ಒಂದು ಇಶ್ಯೂ ಬರುತ್ತೆ ಅನ್ಕೊಳ್ಳಿ, ಆ ಇಶ್ಯೂ ಯಾವ ಫೈಲ್ ಅಲ್ಲಿ ಇದೆ ಅಂತ ಕೊಟ್ಟ ತಕ್ಷಣ ಏನ್ ಮಾಡುತ್ತೆ ಅದು ಹೋಗ್ಬಿಟ್ಟು ಆ ಫೈಲ್ ಅಲ್ಲಿರೋ ಡೇಟಾನ ಜಸ್ಟ್ ತೋರಿಸ್ತಾ ಇದೀನಿ ಇಲ್ಲಿ. ಇದು ಯಾವ್ದೋ ಒಂದು ಇಶ್ಯೂ ಬಂದಿತ್ತು, ಇಶ್ಯೂ ಬಂದ ತಕ್ಷಣ ಏನ್ ಮಾಡುತ್ತೆ, ಈ ಫೈಲ್ ಅಲ್ಲಿ ಇಶ್ಯೂ ಇದೆ ಇದನ್ನ ನೋಡಿ ಅಂತ ಕೊಟ್ಟ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಇಶ್ಯೂ ಫಿಕ್ಸ್ ಮಾಡಿ ಆ ಕೋಡ್ ನ ಫಿಕ್ಸ್ ಮಾಡಿ ರನ್ ಮಾಡಿ ಟೆಸ್ಟ್ ಮಾಡಕ್ಕೆ ನಮ್ಗೆ ಒಂದು ಎಂಡ್ ಪಾಯಿಂಟ್ ಕೊಟ್ಬಿಡತ್ತೆ. ಈ ರೀತಿ ನೋಡಿ ಇದು ಕಲ್ ಮಾಡಿ ನೋಡಿ ಅಂತ. ಇದಾದ್ಮೇಲೆ ರೆಡಿ ಮಾಡಿ ರನ್ ಮಾಡ್ಲಾ ಟೆಸ್ಟ್ ಮಾಡ್ಲಾ ಅಂತಾನು ಕೇಳುತ್ತೆ. ಟೆಸ್ಟ್ ಮಾಡ್ಬಿಟ್ಟು ಅದು ನಮ್ಗೆ ಅದು ರಿಸಲ್ಟ್ ಕೊಟ್ಬಿಡತ್ತೆ, ಓಕೆ ಟೆಸ್ಟ್ ಮಾಡಿದೀನಿ ಅಂತ. ಜೊತೆಗೆ ಇದೇನ್ ಮಾಡುತ್ತೆ, ನಾವು ಡಾಕ್ಯುಮೆಂಟೇಶನ್ ಕೇಳಿದ್ರೆ ಡಾಕ್ಯುಮೆಂಟೇಶನ್ ಮಾಡಿ ರೆಡಿ ಮಾಡಿ ಕೊಟ್ಬಿಡತ್ತೆ ನಮ್ಗೆ. ಯಾವ ತರ ಅಂದ್ರೆ ಒಂದ್ ರೀತಿ ನಾವು ಏನೇನ್ ರನ್ ಮಾಡಿದ್ವಿ, ಏನೇನೋ ನಮ್ಗೆ ಯಾವ ಎಂಡ್ ಪಾಯಿಂಟ್ ಅಥವಾ ಯಾವ URL ಆಕ್ಸೆಸ್ ಮಾಡಬೇಕು ಇದೆಲ್ಲ ಡೀಟೇಲ್ಸ್ ಕೊಟ್ಬಿಡತ್ತೆ. ಇದು ಕೋಡಿಂಗ್ ಅಸಿಸ್ಟೆಂಟ್ ಅಂದ್ರೆ ಒಂದು ಜನರೇಟಿವ್ ಟೂಲ್ ಆಗಿಲ್ಲ, ಇದು ಬೇರೆ ಬೇರೆ ಪರ್ಪಸ್ಗೆ ನಾವು ಯೂಸ್ ಮಾಡ್ತಾ ಇದೀವಿ ಇವಾಗ ನಾವು ಅಂತ ನಾವು ಹೇಳಕ್ ಹೊರಟೆ. ಅದೇ ರೀತಿ ಇದು ಹೇಗೆ ಹೆಲ್ತ್ ಕೇರ್ ಅಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂದ್ರೆ ಮೆಡಿಕಲ್ ಇಮೇಜಿಂಗ್ ಇರ್ಬೋದು, ಡ್ರಗ್ಸ್ ಡಿಸ್ಕವರಿ ಇರ್ಬೋದು, ರೊಬೋಟಿಕ್ ಸರ್ಜರಿ ಇರ್ಬೋದು, ಕ್ಲಿನಿಕಲ್ ಡಿಸೀಸ್ ಸಪೋರ್ಟ್ ಇರ್ಬೋದು, ಇದಕ್ಕೆಲ್ಲನೂ ನಮ್ಮ AI ಟೂಲು ಸಪೋರ್ಟ್ ಮಾಡ್ತಾ ಇದೆ. ಅದೇ ರೀತಿ ಸೊ ಅಂದ್ರೆ ಇದು ಬಿಸ್ನೆಸ್ ಅದು ಎಷ್ಟು ಇದು ಟರ್ನ್ ಓವರ್ ಇದೆ ಅಂತ ಅದ್ರ ಬಗ್ಗೆ ಹೇಳಕ್ ಕೊಟ್ಟಿದೆ. ಅದೇ ರೀತಿ ನಮ್ದು ಒಂದು ದಿನನಿತ್ಯದಲ್ಲಿ AI ಟೂಲ್ ನಮ್ಗೆ ಹೆಂಗ್ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತಂದ್ರೆ ಎದ್ದ ತಕ್ಷಣ ಸ್ಮಾರ್ಟ್ ಫೋನ್ ಫೇಸ್ ರೆಕಗ್ನಿಷನ್ಗೆ ಅದು ನಮ್ಮ ಮ್ಯೂಸಿಕ್ ಯಾವ್ದು ಕೇಳ್ತಿದ್ವಿ ಅಂತ ಸಾರ್ಟ್ ಔಟ್ ಮಾಡಿ ನಮ್ಗೆ ರೆಕಮೆಂಡೇಶನ್ ಕೊಡುತ್ತೆ, ಇಮೇಲ್ ಸಾರ್ಟಿಂಗ್ ಮಾಡುತ್ತೆ. ಈ ತರ ಎಲ್ಲ ನಮ್ಗೆ ಇಟ್ಸ್ ನಾವೊಂದು ಅಸಿಸ್ಟೆಂಟ್ ಇಟ್ಕೊಂಡಂಗೆ ನಾವು AI ಟೂಲ್ ನ ಯೂಸ್ ಮಾಡಬಹುದು. ಆ ಮಟ್ಟಕ್ಕಿದೆ ಈ AI ಟೂಲ್. ಇದು AI ಟೂಲ್ ಹೆಂಗಿದೆ ಅಂತಂದ್ರೆ ನಾವು ಒಂದು ಪ್ಲಾನ್ ಮಾಡಿ ಏನೋ ಒಂದು ಪ್ರಾಂಪ್ಟ್ ಕೊಟ್ಟಾಗ ಅದು ಹ್ಯಾಕ್ ಮಾಡಿ ಆಮೇಲೆ ಪುನಃ ಅದೇ ರಿಸಲ್ಟ್ ಕೊಟ್ಟು ಪುನಃ ಅದೇ ಡೇಟಾ ಮೇಲೆ ಪುನಃ ಅದೇ ಟ್ರೈನ್ ಆಗುತ್ತೆ. ಓಕೆ, ಸೊ AI ಟೂಲ್ ಅಲ್ಲಿ ಮಲ್ಟಿ ಮಾಡೆಲ್ LLM ಅಂತ ಬರುತ್ತೆ. LLM ಅಂದ್ರೆ ಗೊತ್ತಾಯ್ತು ಏನ್ ಮಾಡುತ್ತೆ, UI ಅಲ್ಲಿ ನಾವು ಚಾಟ್ ಟೂಲ್ ಅಲ್ಲಿ ನಾವು ಒಂದು ಪ್ರಾಂಪ್ಟ್ ಕೊಡ್ತೀವಿ, ಬ್ಯಾಕ್ ಎಂಡ್ ಅಲ್ಲಿ ಹೋಗಿ ಅದು ಡೇಟಾ ತಗೊಂಡ್ ಬರುತ್ತೆ, ರೆಸ್ಪಾನ್ಸ್ ತಗೊಂಡ್ ಬರುತ್ತೆ. ಇದಕ್ಕೆ ನಾವು ಮಲ್ಟಿ ಮಾಡೆಲ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಮಲ್ಟಿ ಮಾಡೆಲ್ ಅಂತಂದ್ರೆ ಬರೀ ಟೆಕ್ಸ್ಟ್ ಜನರೇಷನ್ ಒಂದೇ ಅಲ್ಲ, ಇಟ್ ವಿಲ್ ಜನರೇಟ್ ಎ ಇಮೇಜ್, ಇಟ್ ವಿಲ್ ಜನರೇಟ್ ಎ ಆಡಿಯೋ, ಇಟ್ ಜನರೇಟ್ ಎ ವಿಡಿಯೋ, ದೇರ್ ಆರ್ ಎಲ್ ನಂಬರ್ ಆಫ್ ವರ್ಕ್ ಇಟ್ ಡೂಸ್. ಅದೇ ರೀತಿ ನೆಕ್ಸ್ಟ್ ನಾವು ಇನ್ನು ಕೆಲವು ವಿಷಯಗಳು ಕೇಳಿದ್ವಿ, ಡೀಪ್ ಫೇಕ್ ಅಂತ ಅಲ್ಲ. ಈಗ ಅದರಲ್ಲಿ ಇದೊಂದು AI ಒಂದು ಸೆಕ್ಷನ್ ಬರುತ್ತೆ, ಎಥಿಕಲ್ ಚಾಲೆಂಜ್ ಅಂಡ್ ರಿಸ್ಕ್ ಆಫ್ AI ಅಂತ. ಇಲ್ಲೇನಾಗುತ್ತೆ ಅಂತ ಅಂದ್ರೆ ಸೊ ಕೆಲವು ಟೈಮು AI ಕೊಡೋ ಡೇಟಾ ಒಂದು ಇನ್ಕರೆಕ್ಟ್ ಇರ್ಬೋದು, ಅದನ್ನ ಎಲುಸಿನೇಷನ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಕೆಲವು ಬಾರಿ ಡೀಪ್ ಫೇಕ್ ಅಂತ ಇರ್ಬೋದು, ಸಿಂಥೆಟಿಕ್ ಮೀಡಿಯಾ ಅಂತ ಇರ್ಬೋದು. ಸಿಂಥೆಟಿಕ್ ಮೀಡಿಯಾ ಅಂತ ಅಂದ್ರೆ ಯಾರ್ದೋ ಫೋಟೋಗೆ ಇನ್ನೊಂದು ಯಾರ್ದೋ ಬಾಡಿ ಹಾಕ್ಬಿಟ್ಟು ಮಾಡೋದು, ಆ ತರದ್ದೆಲ್ಲ ಅದು ಡೀಪ್ ಫೇಕ್ ಅಂತ ಇದೆಯಲ್ಲ, ಅದೆಲ್ಲ ಇದ್ರಲ್ಲಿ ಇದೆ. ಅಂದ್ರೆ ನಾವು AI ಬಳಸ್ಬೇಕಂತಂದ್ರೆ ವಿ ಶುಡ್ ಫಾಲೋ ಸಮ್ ಎಥಿಕಲ್ಸ್ ರೂಲ್ಸ್. ಅದಕ್ಕೋಸ್ಕರನೇ ಕೆಲವು ಕಂಪ್ನಿಗಳು ಅದನ್ನ ಫಾಲೋ ಮಾಡ್ತಾ ಇದ್ದೇವೆ. ಎಕ್ಸಾಂಪಲ್ ಆಂಥ್ರೋಪಿಕ್ ಅದೇ ಫಾಲೋ ಮಾಡ್ತಾ ಇದೆ. ಇದನ್ನ ರೆಗ್ಯುಲೇಷನ್ ಫಾಲೋ ಮಾಡೋದಕ್ಕೆ ಕೆಲವು ರೀಜನ್ ಅಲ್ಲಿ ಕೆಲವು ಕಂಟ್ರಿಗಳು ಕೆಲವು ರೂಲ್ಸ್ಗಳು ಅಥವಾ ಒಂದು ಫ್ರೇಮ್ ವರ್ಕ್ ನ ತಂದಿದೆ. ಇವೆಲ್ಲ ಒಂದು ಕೆಲವು ರೂಲ್ಸ್ ಅಂಡ್ ಫ್ರೇಮ್ ವರ್ಕ್ಸ್ಗಳು. ಅದೇ ರೀತಿ ಯಾವಾಗ ಹೆಂಗೆ ಇವಾಗ ಸದ್ಯಕ್ಕೆ ಜನರೇಟಿವ್ AI ಟೂಲ್ ಇದೆ, ಆಟೋಮನಸ್ ಏಜೆಂಟ್ಸ್ ಇದೆ. ಮುಂದೆ ಏನಾಗುತ್ತೆ ಅಂದ್ರೆ ಅಲ್ಟಿಮೇಟ್ಲಿ AG ಅಂತ ಕರಿತೀವಿ, ಅಂದ್ರೆ ದಿ ಜನರಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಅದು ಏನಂತ ಅಂದ್ರೆ ಮನುಷ್ಯ ಯಾವ ರೀತಿ ಯೋಚನೆ ಮಾಡ್ತಾನೆ, ಯಾವ ರೀತಿ ಬಿಹೇವ್ ಮಾಡ್ತಾನೆ, ಅದೇನೆ ಒಂದು ಮಾಡೆಲ್ ಮುಂದೆ ವಿ ಆರ್ ರೀಚಿಂಗ್ ಟು ದಟ್ ಸ್ಟೇಜ್ ಅಂತ. ಅಂದ್ರೆ ದಟ್ ಈಸ್ AGI.
ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತ ಅದು ಒಂದು ಮುಂದೆ ಬರುತ್ತೆ, ಅದು ಮನುಷ್ಯನ ತರಾನೇ ನಡ್ಕೊಳ್ಳುತ್ತೆ, ಬಿಹೇವ್ ಮಾಡುತ್ತೆ ಅಂತ. ಇದು ಕೆಲವು ಸ್ಟೆಟಿಸ್ಟಿಕ್ಸ್ ಏನಂತ ಅಂದ್ರೆ ಎಷ್ಟು ಯೂಸರ್ಸ್ ಚಾಟ್ ಜಿಪಿಟಿಗೆ ಬಂದ್ರು, ಆಮೇಲೆ ಆಮೇಲೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ, ಆಮೇಲೆ ಎಷ್ಟು ಜಾಬ್ಗೆ ಎಫೆಕ್ಟ್ ಆಗ್ತಾ ಇದೆ, ಆಮೇಲೆ ಎಷ್ಟು ಕಂಪ್ನಿಗಳು ಯೂಸ್ ಮಾಡ್ತಾ ಇದೆ, ಆಮೇಲೆ ಯೂಸ್ ಮಾಡೋದ್ರಿಂದ ಎಷ್ಟು ಇದು ಇಂಪ್ಯಾಕ್ಟ್ ಆಗ್ತಾ ಇದೆ, ಎಷ್ಟು ಕೆಲಸ ಫಾಸ್ಟ್ ಆಗಿ ಆಗ್ತಾ ಇದೆ ಅನ್ನೋದನ್ನು ಒಂದು ವಿವರ ಇದು. ಅದೇ ರೀತಿ ನಾವು ಯೂಸ್ ಮಾಡ್ಬೇಕಾದ್ರೆ ನಮ್ದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಇದು ಹೇಳುತ್ತೆ. ಅಂದ್ರೆ ನಾವು ಔಟ್ಪುಟ್ ನ ಕ್ರೆಡಿಬಲ್ ಸೋರ್ಸಸ್ ಇಂದ ವೆರಿಫೈ ಮಾಡ್ಕೋಬೇಕು ಅಂತಂದ್ರೆ ಏನೋ ಒಂದು ಡೇಟಾ ಕೊಡುತ್ತೆ, ಅದು ಕರೆಕ್ಟ್ ಆಗಿ ಅಂತ ನೀವು ಚೆಕ್ ಮಾಡ್ಕೋಬೇಕು. ಈ ತರದೊಂದು ನೀವು ಬ್ಲೈಂಡ್ ಆಗಿ ಜನರೇಟ್ ಮಾಡೋ ಡೇಟಾ ಎಲ್ಲ ನಂಬಾರ್ದು, ಅದು ಒಂದು ನಮ್ ರೆಸ್ಪಾನ್ಸಿಬಿಲಿಟಿ. ಅದೇ ರೀತಿ ಇತ್ತೀಚೆಗೆ ನಾನು ಮೊದಲು ಒಂದು ವಿಷಯ ಅಥವಾ ಒಂದು ಹೇಳ್ದೆ, ಏನಂತ ಅಂದ್ರೆ ಈ ತಿಂಗಳಲ್ಲೇ ಸಾಕಷ್ಟು ಈ ಆಂಥ್ರೋಪಿಕ್ AI ಟೂಲ್ ಇವ್ರು ರಿಲೀಸ್ ಮಾಡಿದ್ಮೇಲೆ, ಅಂದ್ರೆ ಅವ್ರು ಏನ್ ರಿಲೀಸ್ ಮಾಡಿದ್ರು, ಕೋವರ್ಕ್ ಅನ್ನೋದನ್ನ ರಿಲೀಸ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಕ್ಲೌಡ್ ಕೋಡ್ ಅಂತಾನೆ ಬಂತು. ಕ್ಲೌಡ್ ಕೋವರ್ಕ್ ಅಂತಂದ್ರೆ ಏನ್ ಮಾಡುತ್ತೆ, ಇದು ಒಂದಿಷ್ಟು ಪ್ಲಗಿನ್ಸ್ ಕೊಟ್ಬಿಡುತ್ತೆ. ಪ್ಲಗಿನ್ಸ್ ಕೊಟ್ರೆ ಏನ್ ಮಾಡುತ್ತೆ, ಇವಾಗ ನಾನು ಒಂದು ಎಕ್ಸಾಂಪಲ್, ನಂದು ಡೌನ್ಲೋಡ್ ಫೋಲ್ಡರ್ಸ್ ಅಲ್ಲಿ ಸಾಕಷ್ಟು ಫೈಲ್ಸ್ ಇದೆ. ನಾನೇನ್ ಮಾಡ್ತೀನಿ, ಈ ಒಂದು ಕೋವರ್ಕ್ ಪ್ಲಗಿನ್ ನ ಇನ್ಸ್ಟಾಲ್ ಮಾಡ್ಕೋತೀನಿ. ಆ ಒಂದು ಫೋಲ್ಡರ್ಗೆ ನೀನು ಈ ಫೋಲ್ಡರ್ಲಿ ಆರ್ಗನೈಸ್ ಮಾಡು, ಬೇಡದಿರೋ ಡೇಟಾ ಎಲ್ಲ ಡಿಲೀಟ್ ಮಾಡು ಅಂತ ನಾನು ಅದನ್ನ ಆ ಏಜೆಂಟ್ಗೆ ಹೇಳಿದ್ರೆ ಏನ್ ಮಾಡುತ್ತೆ, ಅದು ವಿತಿನ್ 1 or 2 minutes ಅಲ್ಲಿ ಆ ಡೇಟಾ ಎಲ್ಲ ಡಿಲೀಟ್ ಮಾಡಿ, ಇವಾಗ ನಮ್ದು ಇಮೇಜಸ್ ಇದ್ರೆ ಒಂದು ಇಮೇಜ್ ಫೋಲ್ಡರ್ ಕ್ರಿಯೇಟ್ ಮಾಡಾಗತ್ತೆ, ಒಂದು PDF ಇದ್ರೆ PDF ಕ್ರಿಯೇಟ್ ಮಾಡಾಗತ್ತೆ. ಇಲ್ಲ ಅಂತ ಅಂದ್ರೆ ಬೇಡದಿರೋ ಕೆಲವು ವಿಶಸ್ ಮೆಸೇಜ್ ಅಥವಾ ಏನೋ ಮೆಸೇಜಸ್ ಅಥವಾ ಒಂದು ಇಮೇಜಸ್ ಇರುತ್ತೆ, ಅದನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟು ಆರ್ಗನೈಸ್ ಮಾಡುತ್ತೆ. ಇಟ್ಸ್ ಎ ಪರ್ಸನಲ್ ಅಸಿಸ್ಟೆಂಟ್, ಆ ತರ ವರ್ಕ್ ಮಾಡ್ತಾ ಇದೆ ಇದು. ಸೊ ಇದು ಅದರಿಂದ ಈ ಕಾರಣದಿಂದ ಆಮೇಲೆ ಇನ್ನೊಂದು ಏನಾಯ್ತು ಅಂದ್ರೆ, ಕ್ಲೌಡ್ ಕೋಡ್ ರಿಲೀಸ್ ಆದ್ಮೇಲೆ ಈ ನಮ್ಮ IT ಕಂಪ್ನಿಗಳು ವರ್ಕ್ ಮಾಡೋದು ಅದು ಸ್ಟ್ರಕ್ಚರಲ್ ಮಾಡೆಲ್ ಯಾವ ತರ ಇದೆ ಅಂತ ಅಂದ್ರೆ, ಪರ್ ಅವರ್ಗೆ ಒಂದು ರಿಸೋರ್ಸ್ಗೆ ಬಿಲ್ಲಿಂಗ್ ಮಾಡ್ತಾರೆ. ಇವಾಗ ಕ್ಲೌಡ್ ಕೋಡ್ ಬಂದಿದ ಮೇಲೆ ಏನಾಯ್ತು ಅಂತ ಅಂದ್ರೆ, ನಾವು 10 ಜನ ಮಾಡೋ ಕೆಲ್ಸನ ಈ ಕೋಡಿಂಗ್ ಅಸಿಸ್ಟೆನ್ಸ್ ಇಂದ 5 ಜನ ಮಾತ್ರ ಮಾಡ್ಬೋದು. ಅಷ್ಟೊಂದು ನಮ್ಗೆ ಕೆಲಸಗಾರರ ಅವಶ್ಯಕತೆ ಇರೋದಿಲ್ಲ. ಸೊ ಆದ್ರಿಂದ ಇದು ಇಷ್ಟು AI ಟೂಲ್ ಬಗ್ಗೆ ಒಂದಿಷ್ಟು ವಿವರಗಳನ್ನ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ತಮ್ಗೆ ಒಂದಿಷ್ಟು ಇದ್ರ ಮೇಲೆ ಬೆಳಕು ಚೆಲ್ಲಿದ್ದೀನಿ, ಅರ್ಥ ಆಗಿದೆ ಅಂತ ಭಾವಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ರವಿ ಅವರೇ. ನಮ್ಮ AI ಟೂಲ್ ಅಥವಾ ಕೃತ್ರಿಮ ಬುದ್ಧಿಮತ್ತೆಯಿಂದ ಏನೇನು ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ, ಏನೇನು ಅನಾಹುತಗಳಾಗ್ಲಿಕ್ಕೆ ಸಾಧ್ಯ ಇದೆ, ಅದನ್ನ ಸರಿಯಾದ ನಿಟ್ಟಿನಲ್ಲಿ ಮಾಡುವಂತಹ ಒಂದು ಜಾಯಮಾನ ನಮ್ಮಲ್ಲಿ ಯಾಕೆ ಇರಬೇಕು ಅನ್ನೋದ್ರ ಬಗ್ಗೆ ನೀವು ಉತ್ತಮವಾಗಿ ನಮ್ಮ ಮುಂದೆ ಬೆಳಕನ್ನ ಚೆಲ್ಲಿದ್ದೀರಿ. ಧನ್ಯವಾದಗಳು. ಇವರಿಗೊಂದು ಚಪ್ಪಾಳೆ ಕೊಡೋಣ. ಮುಂದಕ್ಕೆ ಹೋಗೋಣ. ನಮ್ಮ ಅನ್ನದಾತರು ರೈತರು, ಇವರಿಗೆ ಅತಿವೃಷ್ಟಿ ಆದಾಗ, ಅನಾವೃಷ್ಟಿ ಆದಾಗ ಬಳಲ್ತಾರೆ. ಇವರು ಒಳ್ಳೆ ಬೆಳೆ ಬಂದಾಗ ಬೆಲೆ ಕುಸಿತದಿಂದ ಇವ್ರು ನರಳ್ತಾರೆ. ಇವರಿಗೆ ಒಂದು ಸ್ಮಾರ್ಟ್ ಆ್ಯಪ್ ಇದ್ರೆ ಹೇಗಿರುತ್ತೆ? ಈ ಸ್ಮಾರ್ಟ್ ಆ್ಯಪ್ ಏನ್ ಮಾಡುತ್ತೆ, ಏನ್ ಮಾಡ್ಬೇಕಂತ ನನ್ನ ಆಶಯ, ಸ್ಥಳೀಯ ಹವಾಮಾನವನ್ನು ತಿಳ್ಕೊಳ್ಳೋದು, ಹಾಗೆ ಇಲ್ಲಿನ ನೀರಿನ ಲಭ್ಯತೆ, ಅವರ ಹವಾಮಾನದ ಪರಿಸ್ಥಿತಿ, ಮಣ್ಣಿನ ಗುಣ ಹಾಗೂ ಮಾರುಕಟ್ಟೆ ಮಾಹಿತಿ, ಇವನ್ನೆಲ್ಲ ಕಲೆಗೂಡಿಸಿ ರೈತರಿಗೆ ಒಂದು ಸಲಹೆಯನ್ನು ಕೊಡುವಂಥದ್ದು. ಇಂಥ ಬೆಳೆನ ಬೆಳೀರಿ, ಇಂಥ ಸಮಯದಲ್ಲಿ ಬೆಳೀರಿ, ಇಂಥ ಸಮಯದಲ್ಲಿ ಮಾರಾಟ ಮಾಡಿ ಅಂತ ಹೇಳಿದ್ರೆ, ಆ ಒಂದು ಸಲಹೆಯನ್ನು ಕೊಡುವಂತ ಆ್ಯಪ್ ಇದ್ರೆ ನಮ್ಮ ಅನ್ನದಾತರು ಖಂಡಿತವಾಗಲೂ ಸುಖಿ ಆಗೋದಕ್ಕೆ ಸಹಾಯ ಆಗತ್ತೆ. ಮತ್ತೆ ಇವಾಗ ನಮ್ಮ ನಗರಕ್ಕೆ ಬರೋಣ. ನಗರಕ್ಕೆ ಬಂದ್ರೆ ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್, ಇಲ್ಲ ಎಲ್ಲೋ ಒಂದ್ ಕಡೆ ಫ್ಲೈಓವರ್ ವರ್ಕ್, ರಸ್ತೆ ಕಾಮಗಾರಿ ನಡೀತಾ ಇರುತ್ತೆ. ಇದರಿಂದಾಗಿ ಜನರ ಸಂಚಾರಕ್ಕೆ ಎಷ್ಟೊಂದು ತೊಂದರೆ. ಇದೊಂದು ನಿರಂತರ ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇರುವಂತಹ ಸಮಸ್ಯೆ. ಇದಕ್ಕಾಗಿ ನಮ್ಮ ಹೊಸ ಈ ಟೆಕ್ನಾಲಜಿ ಅಥವಾ ಹೊಸ ತಂತ್ರಜ್ಞಾನಗಳನ್ನ ಬಳಸಿ
ಯಾವುದೇ ಒಂದು ಹೈವೇ ಫ್ಲೈಓವರ್ ಪ್ರಾಜೆಕ್ಟ್ ಇದ್ರೆ ಅದು 120 ದಿನಗಳಲ್ಲಿ ಮುಗಿಬೇಕು. ಹೇಗೆ 60 ದಿನಗಳಲ್ಲಿ ಅದರ ಪ್ಲಾನಿಂಗ್ ಆಗ್ಬೇಕು, 30 ದಿನಗಳಲ್ಲಿ ತಯಾರಿ ಆಗ್ಬೇಕು, 30 ದಿನಗಳಲ್ಲಿ ನಿರ್ಮಾಣ ಆಗ್ಬೇಕು. ಅಂತ ಒಂದು ಸಾಧ್ಯತೆ ನಮ್ಮ ಈ ಹೊಸ ಅನ್ವೇಷಣೆಗಳಿಂದ ಆದರೆ ಆವಾಗ ನಮ್ಮ ಸಂಚಾರದ ಸಮಸ್ಯೆ ಖಂಡಿತವಾಗ್ಲೂ ಪರಿಹಾರ ಆಗ್ಬೋದು. ಅದರಿಂದ 30% ಖರ್ಚು ಕೂಡ ಕಡಿಮೆ ಆಗ್ಬೋದು ಅನ್ನುವ ಸಾಧ್ಯತೆ ನನಗೆ ಕಾಣ್ತಾ ಇದೆ. ಇನ್ನ ಮುಂದೆ ಮಾತಾಡೋಣ. ಇವಾಗ ಆಶುಭಾಷಣದ ಒಂದು ಹಂತಕ್ಕೆ ಹೋಗೋಣ. ಇಂದಿನ ಆಶುಭಾಷಣವನ್ನ ನಡೆಸ್ಕೊಡುವಂತವರು ಮತ್ತೆ ನಮ್ಮ ಸಕಲ ಕಲಾ ವಲ್ಲಭ ಸೂರಜ್ ಅವರು. ಸೂರಜ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಅವರೇ. ಎಲ್ಲರಿಗೂ ಮತ್ತೆ ಮಧ್ಯಾಹ್ನದ ನಮನ ಹೇಳ್ತಾ, ಇವತ್ತು AI ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ್ಯಾವ ತರಹದ AI ಇಂದ ನಮ್ಮ ಜೀವನ ಹೇಗೆ ರವಿ ಅವರು ಅವರ ಆಲೋಚನೆಯನ್ನ ಹೇಳಿದ್ದಾರೆ. ಸೊ ಹಾಗೆ ಇವತ್ತಿನ ಆಶುಭಾಷಣದಲ್ಲಿ ಏನು ಕೊಡಬಹುದು ಅಂತ ನಾನು ಬೆಳಗ್ಗಿಂದ ತಲೆಗೆ ಹುಳ ಬಿಟ್ಕೊಂಡಿದ್ದೇನೆ. ಹುಳ ಬಿಟ್ಕೊಂಡು 5 ಟಾಪಿಕ್ ತಂದಿದ್ದೀನಿ, 5-6 ಟಾಪಿಕ್ ತಂದಿದ್ದೀನಿ. ಈಗ ನಿಮ್ಗೆ ಹುಳ ಬಿಡೋಣ ಅಂತ. ಮೊದಲನೇ ಟಾಪಿಕ್, ಇವಾಗ ಉಪೇಂದ್ರ ಮೂವಿ ತರ ಮೊದಲನೇ ಟಾಪಿಕ್ ಹೆವಿ ಹುಳ ಟಾಪಿಕ್ ಬೇಕು ಅಂದ್ರೆ ಅಲ್ಲಿಂದ ಶುರು ಮಾಡುವ, ಅಥವಾ ಮೈಲ್ಡ್ ಆಗಿ ಟಾಪಿಕ್ ಶುರು ಮಾಡಿ ತದನಂತರ ಹೆವಿ ಟಾಪಿಕ್ ಬೇಕಂದ್ರೆ ಹಾಗೂ ಬರುವ. ನೀವ್ ಹೇಳಿ, ಯಾವ ತರ ಉಪೇಂದ್ರ ಮೂವಿ ತರ ಹೆವಿ ಹುಳ ಬಿಡೋ ಟಾಪಿಕ್ ಶುರು ಮಾಡೋಣ? ಹೆವಿ ಹುಳ ಬಿಡೋ ಟಾಪಿಕ್ ಇಂದಾನೆ ಶುರು ಮಾಡಿ ಅದನ್ನ ಶಶಿಧರ್ ಅವರು ಶಶಿಧರ್ ಕೊಡಿ. ಎಸ್, ಯಾವ ಹುಳ ಬಿಟ್ರು ಅವ್ರು ಸಖತ್ತಾಗಿ ಆ ಹುಳ ಎಲ್ಲ ಓಡಿಸ್ಬಿಟ್ಟು ಈಗ ಬಿಡ್ತಾರೆ. ಟಾಪಿಕ್ ಅಂತ ಇದು ಟಾಪಿಕ್ ಅಲ್ಲ, ಒಂದ್ ಲೈನ್ ಟಾಪಿಕ್ ಅಲ್ಲ, ಇದೊಂದು ಆಲೋಚನೆ. ಆ ಆಲೋಚನೆ ಮೇಲೆ ನೀವು ಅದ್ರ ಬಗ್ಗೆ ಹೇಳಿ. ಇದ್ರ ಹೆಸರು ನಾನೇನ್ ಇಟ್ಟಿದ್ದೀನಿ ಅಂದ್ರೆ ಡಿಜಿಟಲ್ ಕಾನ್ಶಿಯಸ್ನೆಸ್ ಅಂತ. ಈಗ AI ಮೂಲಕ ಆಲ್ರೆಡಿ ರವಿ ಅವ್ರು ಹೇಳ್ದಂಗೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅದು ಟ್ರೈನ್ ಆಗ್ತಾ ಹೋಗುತ್ತೆ. ನೀವು ಅದಕ್ಕೆ ಎಷ್ಟು ಟ್ರೈನ್ ಮಾಡ್ತಾ ಇರ್ತೀರೋ ಅದಷ್ಟು ಬುದ್ಧಿವಂತರಾಗುತ್ತೆ. ಇಂಟರ್ನೆಟ್ ಅಲ್ಲಿ ಇರೋ ಡೇಟಾನೆಲ್ಲ ತಗೊಂಡ್ ಬರುತ್ತೆ. ಈಗ ಅದೇ ತರ ನಾವು ಪ್ರತಿಯೊಂದು ಮನುಷ್ಯನ ಒಂದು ಡಿಜಿಟಲ್ ಕಾನ್ಶಿಯಸ್ನೆಸ್ ಕ್ರಿಯೇಟ್ ಮಾಡಿದ್ರೆ, ಈಗ ನನ್ನಲ್ಲಿ 10 ಆಲೋಚನೆಗಳಿದೆ, ಆಯ್ತಾ? ನಿಮ್ಮಲ್ಲಿ 10 ಆಲೋಚನೆಗಳಿದೆ. ಆ ಆಲೋಚನೆಯನ್ನ ಕ್ಯಾಪ್ಚರ್ ಮಾಡುವಂತಹ ಒಂದು ಸಿಸ್ಟಮ್ ತಗೊಂಡ್ ಬಂದ್ರೆ ಆ ಆಲೋಚನೆಗಳೆಲ್ಲ ಒಂದು ಕಡೆ ಕ್ಯಾಪ್ಚರ್ ಆಗ್ತಾ ಹೋಗುತ್ತೆ. ಈಗ ಆ ಆಲೋಚನೆಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿ ಒಂದು ಕಡೆ ಆನ್ಲೈನ್ ಅಲ್ಲಿ ಇಟ್ಟು, ನಮ್ಮ ಜೀವನದಲ್ಲಿ ಹುಟ್ಟಿರೋರು ಸಾಯ್ಲೇಬೇಕಾಗ್ತದೆ. ಡಿಜಿಟಲ್ ಕಾನ್ಶಿಯಸ್ನೆಸ್ ಆಫ್ ದ ಡೆಡ್ ಅಂತ ಈ ಟಾಪಿಕ್ ಹೆಸರು. ಈಗ ನಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ಇನ್ಯಾರೋ ಆಗಿರ್ಬೋದು, ಅವರು ಹುಟ್ಟಿದವರು ಸತ್ತೇ ಸಾಯ್ತಾರೆ. ಅವರು ತೀರ್ಕೊಂಡ ನಂತರ ನಮ್ಗೆಲ್ಲರಿಗೂ ಯಾವತ್ತೋ ಒಂದ್ಸಲಿ ಅನ್ಸುತ್ತೆ, ಅಯ್ಯೋ ನಮ್ಮ ತಾಯಿ ಈ ಸಮಯದಲ್ಲಿ ಇದ್ದಿದ್ರೆ ನನ್ಗೆ ಒಳ್ಳೆ ಬುದ್ಧಿವಾದ ಹೇಳ್ತಾ ಇದ್ರೆ, ನಮ್ಮ ತಂದೆ ಈ ಸಮಯದಲ್ಲಿ ಇದ್ರೆ ಬುದ್ಧಿವಾದ ಹೇಳ್ತಾ ಇದ್ರೆ, ಇನ್ಯಾರೋ ಇದ್ದಿದ್ರೆ ಹೇಳ್ತಾ ಇದ್ರೆ ಅಂತ. ಅವರ ಆಲೋಚನೆಗಳನ್ನ ತಗೊಂಡು ಒಂದು ಕಡೆ ಅವ್ರದ್ದೇ ಒಂದು ಡಿಜಿಟಲ್ ಫುಟ್ ಪ್ರಿಂಟ್ ಮಾಡಿ, ಅವರು ದೈಹಿಕವಾಗಿ ನಮ್ಮ ಜೊತೆ ಇರೋದಿಲ್ಲ, ಆದರೆ ಅವ್ರನ್ನ ನಾವು ಡಿಜಿಟಲ್ ಆಗಿ ಯಾವಾಗ್ಲೂ ಅವ್ರ ಜೊತೆ ಮಾತಾಡಬಹುದು ಅಂತ ಬಂದರೆ ಹೇಗಿರುತ್ತೆ? ಸರಿ, ಬಹಳ ದೊಡ್ಡ ಮತ್ತು ಕೆಟ್ಟ ಟಾಪಿಕ್ ಕೊಟ್ಟಂಗಂತ ಅನಿಸ್ಲಿಕ್ಕತ್ತಪ್ಪ. ನಾನು ಹಾಕೊಂಡು ಕೂತಿದ್ದೇನೆ ಸರಿಯಾಗಿ ಕಾಣ್ಲಿ ಅಂತ ತಿಳ್ಕೊಂಡು ಆ ರಂಗಸ್ವಾಮಿ ಮೂಕನಹಳ್ಳಿಯವ್ರ ಒಂದು ಪುಸ್ತಕ ತಂದಿಟ್ಕೊಂಡು ಕೂತಿದ್ದೇನೆ. ಡೆತ್ ನೋಟ್ ಅಂತ ಇತ್ತೀಚೆಗೆ ಫೆಬ್ರವರಿ ಬಿಡುಗಡೆ ಆಯ್ತು. ಡೆತ್ ನೋಟ್ ಅಂತ ಪುಸ್ತಕ. ಅವರು AI ಬಗ್ಗೆ ಮೊನ್ನೆ ಯೂಟ್ಯೂಬ್ ದಲ್ಲಿ ಸಾಕಷ್ಟು ಸಂದರ್ಶನ ನೀಡಿದ್ದ. ಇದಕ್ಕಿಂತ ಮುಂಚೆ ಕಳೆದ ವರ್ಷದಲ್ಲಿ ನಾನೇ ನಂದು ಡೆತ್ ಇದನ್ನ ನೋಟ್ಸ್ ಗಳನ್ನ ತಯಾರು ಮಾಡ್ಕೊಂಡಿದ್ದೆ. ಮದ್ವೆ ಆಗಿಲ್ಲ, ಸೊಳ್ಳೆ ನನಗಿರೋ ತೊಂದರೆಗಳು ಮತ್ತೊಬ್ಬರಿಗೆ ಆಗ್ಬಾರ್ದು ಅಂತ ತಿಳ್ಕೊಂಡು ನಂದೇ ಒಂದು ಡೆತ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಂಡು ಅಪ್ಲಿಕೇಶನ್, ವಾರಸಾ ಸರ್ಟಿಫಿಕೇಟ್ ಹೀಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇದು ಅದರದೇ ಒಂದು ಅತಿರೇಕದ ಇನ್ನೊಂದು ವಿಚಿತ್ರವಾದಂತಹ ಒಂದು ಭಾವನೆ. ಈಗ ಕಳೆದ 20 ವರ್ಷಗಳ ಹಿಂದೆ ನನಗೆ ಸ್ವಲ್ಪ ಬರೀಲಿಕ್ಕೆ ಬೇಸರ ಆದಾಗ ತಲೆಯಲ್ಲಿ ಯೋಚನೆ ಮಾಡಿದಾಗ ಆಟೋಮೆಟಿಕಲಿ ಎಲ್ಲ ರೆಕಾರ್ಡ್ ಆದ್ರೆ ಎಷ್ಟು ಚೆನ್ನಾಗಿರ್ತದ. ಒಂದು ಕಥೆನೇ ತಯಾರಾಗ್ಬೋದು, ಒಂದು ಕವನವೇ ತಯಾರಾಗ್ಬೋದು. ಇದು ಬರೆಯೋದು ಬ್ಯಾಸರಪ್ಪ ಮಾರಾಯ ಅಂದ್ರೆ ವಿಚಾರ ಬಂದ್ಬಿಡ್ತಾವ. ಸ್ನಾನ ಮಾಡ್ಬೇಕಾದ್ರೆ ಒಂದು ವಿಚಾರ ಬರ್ತದ, ಬರಿಬೇಕಂದ್ರೆ ಅದು ಬರ್ಗೋಡ್ದು ಹೋಗ್ಬಿಟ್ಟಿರ್ತದ, ಅದು ಬರ್ತ್ ಬಿಟ್ಟಿರ್ತದೆ. ಸೊ ಅದು ರೆಕಾರ್ಡ್ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರ್ತದ ಅಂತ ಒಂದು ನನ್ನ ತಲೆಯಲ್ಲಿ ಒಂದು ಕೆಟ್ಟ ಹುಳ ಬಂದಿತ್ತು ಅಂತ ಅಂದ್ಕೊಂಡೆ. ಇದಾದ್ಮೇಲೆ ನನ್ನ ಆಪಲ್ ಫೋನಿಗೆ ಯಾರನ್ನ ವಾರಸ ಮಾಡ್ಬೇಕಪ್ಪ, ವಾರಸದಾರ ಅಂತ ನನ್ನ ಸಿಸ್ಟರ್ ಮಗ ಇದ್ದಾನ, ಅವಾಗ ಡಿಜಿಟಲ್
ಒಂದು ನಾವು ಸರ್ಟಿಫಿಕೇಟ್ ತಗೋಬೇಕು, ಇವನೇ ಮುಂದೆ ಓಪನ್ ಮಾಡಬಹುದು, ಇಲ್ಲ ಯಾರು ಓಪನ್ ಮಾಡ್ಲಿಕ್ಕೆ ಬೇರೆದವ್ರಿಗೆ ಶಕ್ಯ ಆಗೋದಿಲ್ಲ, ಆಪಲ್ ಅವ್ರು ಕೊಡ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಅದೊಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದೇನೆ, ಎಲ್ಲ ದಾಖಲೆಗಳು. ನಾಳೆ ಇದರಲ್ಲಿ ಐಕ್ಲೋಡ್ ಎಲ್ಲಿ ಮತ್ತೆ ಫೋನ್ ಓಪನ್ ಮಾಡ್ಬೇಕಂದ್ರೆ ಎಲ್ಲ ಮಾಡ್ಕೊಂಡು ಕೂತಿದ್ದೇನೆ. ನನ್ನ ಸುತ್ತಮುತ್ತ ಇದ್ದ ಜನ ನಿನಗೆ ತಲೆ ಕೆಟ್ಟದ ಮಾರಾಯ, ಇದನ್ನೆಲ್ಲ ಹೊಸದ್ ಏನ್ ಹಾಕೊಂಡು ಕೂತಿದ್ದೆ ಅನ್ಕೊಡೋದನ್ನ ನನಗೆ ಇಲ್ಲಿ ಅವ್ರಿಗೆ ರಂಗಸ್ವಾಮಿ ಅವ್ರ ಪುಸ್ತಕನೂ ಬಂತು, ಅದನ್ನು ಎಲ್ಲರಿಗೂ ಕಳಿಸ್ದೆ ವಾಟ್ಸಾಪ್ದೊಳಗ. ಹೇಳುವ ತಾತ್ಪರ್ಯದ ಉದ್ದೇಶ ಇಷ್ಟೇ, ಬದುಕಿಗೆ ತನ್ನದೇ ಆದಂತ ಒಂದು ಬ್ಯೂಟಿ ಇದೆ. ಆ ಬ್ಯೂಟಿಗೆ ತಂತ್ರಜ್ಞಾನ ಪೂರಕ ಆಗಿ ಬಂದ್ರೆ ನಾವು ಸುಖ ನೆಮ್ಮದಿಗಳನ್ನ ಕಾಣ್ತೀವಿ. ಈಗ ನಮ್ಮ ತಂದೆ ವಿಚಾರದೊಳಗೆ ಯಾವುದೋ ಒಂದು ಹುಡುಗಿ ಲವ್ ಅಫೇರ್ ಅವ ಬರ್ಕೊಂಡು ಕೂತಿದ್ದ ಅಂತಂದ್ರೆ ಅದನ್ನ ಈಗ ನನ್ನ ತಲೆ ತಗೊಂಡು ಏನ್ ಮಾಡೋದು? ನಮ್ಮ ತಂದೆ ಬರೆದಂತ ಪತ್ರಗಳಿದ್ದಾವ, ಒಂದು 100 ಪತ್ರಗಳನ್ನ ನಮ್ಮ ತಾಯಿಗೆ ಬರೆದಾರ. ಅವುಗಳನ್ನೆಲ್ಲ ಕಲೆಕ್ಟ್ ಮಾಡಿದೀನಿ, ಫೋಲ್ಡರ್ದಲ್ಲಿ ಹಾಕಿಟ್ಟಿದ್ದೀನಿ. ಓದ್ಲಿಕ್ಕೆ ಧೈರ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಅದು ಇಬ್ರು ಗಂಡ ಹೆಂಡರ ನಡುವಿನ ಸಂವಾದದ. ನಾನು ಓದ್ಬೋದಾ ಓದಬಾರ್ದಾ, ಮುದ್ದಣ್ಣ ಮನೋರಮೆಯರ ಸಲ್ಲಾಪ ಅಂತ ಹಿಂಗೆಲ್ಲ ತಲೆಯಲ್ಲಿತ್ತು ನನಗ. ಆದ್ರೆ ಅವೆಲ್ಲವೂ ಸಾಹಿತ್ಯದಲ್ಲಿ ಚಂದ ಅನಿಸಿದ್ವು. ಈ ಸ್ವತಃ ತಂದೆ ತಾಯಿಗಳು ಅವರು ಏನೇನೋ ಹೆಂಡತಿಗೆ ಏನೇನೋ ಸಂಬೋಧನೆ ಮಾಡಿರ್ತಾರ, ಮೊದಲ ವಾಕ್ಯ ಓದಿ 1-2-3 ವಾಕ್ಯ ಓದಿ, ಅವು ಇನ್ನೂ ಓದಿಲ್ಲ. ನನಗೀಗ 60 ಆದ್ರೂ ಕೂಡ ತಂದೆಯ ಪತ್ರಗಳನ್ನ ನಾನು 20-30 ಪುಟದ ಪತ್ರಗಳನ್ನ ಓದಿಲ್ಲ. ಹೀಗಿರೋದ್ರಿಂದ ಈ ಎಲ್ಲ ಅನುಭವದ ಹಿನ್ನೆಲೆಯಲ್ಲಿ ನನಗನ್ಸ್ತದ, ಯಾರ ಡಿಜಿಟಲ್ ಕಾನ್ಶಿಯಸ್ ಎಲ್ಲಿಯೂ ರೆಕಾರ್ಡ್ ಆಗೋದು ಬೇಡ. ಹಾಗೆ ಹಾಕಿದ್ರೆ ನೆನಪಿನ ಒಂದು ಸೌಂದರ್ಯ ಹೋಗ್ತದೆ. ನೆನಪುಗಳು ನಮ್ಗೆ ಯಾವಾಗ್ಲೂ ಅಷ್ಟೇ ಮುಖ್ಯ. ಫೋಟೋಗಳು ಇತ್ತಿತ್ಲಾಗ ನೋಡ್ಬೇಕು ಅನಿಸ್ತಾ ಇಲ್ಲ, ಚಿಲ್ಲರಾಗ್ಬಿಟ್ಟಿದಾವ್ ಸಾವಿರಾರು ಫೋಟೋ. ಏನ್ ಮಾಡೋದು ಅದನ್ನ ತಗೊಂಡು? ನೆನಪಿನಷ್ಟು ಉತ್ಕೃಷ್ಟವಾದಂತಹ ಭಾವಚಿತ್ರ ಛಾಯಾಚಿತ್ರ ಜೀವನದಲ್ಲಿ ಯಾವುದೂ ಇಲ್ಲ. ಮತ್ತು ನೆನಪಿಗೆ ಅದರದೇ ಆದಂತಹ ಒಂದು ಮಾಧುರ್ಯ ಇದೆ. ಅದಕ್ಕೆ ನಾವು ಡಿಜಿಟಲ್ ಎಷ್ಟೇ ನೀವು ಸ್ಪರ್ಶ ಕೊಟ್ರು ಅದು ನಮಗೆ ಏನ್ ಮಾಡೋದಿಲ್ಲ, ಕೌತುಕವನ್ನ, ಕುತೂಹಲವನ್ನ, ಆನಂದವನ್ನ, ಸಂವೇದನೆಯನ್ನ, ಭಾವನೆಗಳನ್ನ ಕೊಡೋದಿಲ್ಲ ಅನ್ನೋದು ನನಗೆ ಖಾತ್ರಿ ಆಗಿದೆ. ಎಷ್ಟೇ ನಿಮ್ ಜೊತೆ ನಾನು ಮಾತನಾಡಿದ್ರು ಇವತ್ತ ಈ ದೃಶ್ಯದಲ್ಲಿ, ನಿಮ್ಮ ಬದುಕಿನ ಬಗ್ಗೆ ನಾನು ಯಾವಾಗಾದ್ರೆ ನಾನು ವ್ಯಾಕ್ಯೂಮ್ ಕ್ಲೀನರ್ ಕಸ ಜಗ್ಬೇಕಾದ್ರೆ ಆಲೋಚನೆ ಮಾಡ್ತಿರ್ತೀನಿ, ಯಾರಪ್ಪ ಈ ಗಂಧರ್ವ ಪುರುಷರು ಪ್ರತಿ ಶನಿವಾರ ನನ್ನ ಹತ್ರ ಬರ್ತಾರ, ನನಗೂ ಅವ್ರಿಗೂ ಋಣಾನ ಬಂದ ಏನದ? ಗಂಧರ್ವ ಪುರುಷರು ಅಂತ ಹೇಳ್ತಾ ಇರ್ತಾ ಕಾಡುವ ಪೀಡೆಗಳು, ನನ್ನ ಮಧ್ಯಾಹ್ನದ ನಿದ್ದೆಯನ್ನು ಹಾಳು ಮಾಡುವಂತ ಪೀಡೆಗಳು ಕೂಡ ಸೇರ್ಕೊಂಡ್ಬಿಡ್ತಾವ್. ಗಂಧರ್ವ ಪುರುಷ ಮತ್ತು ಪೀಡೆಗಳು. ಯಾಕಂದ್ರೆ ನೀವೆಲ್ಲ ಬೆಳಗ್ಗೆ ನಿದ್ದೆ ಮಾಡಿ ಆರಾಮ್ ಮಧ್ಯಾಹ್ನ ಹೇಳ್ತೀರಿ, ನಾವೆಲ್ಲ ರೊಟೀನ್ ಪ್ರಕಾರ 6 ಗಂಟೆಗೆ 5 ಗಂಟೆಗೆ ಎದ್ದವ್ರು, ನಾವು ಮಧ್ಯಾಹ್ನ ಮಲ್ಕೊಳವ. ಹೀಗಿರೋದ್ರಿಂದ ನಿಮ್ಮ ನಡುವೆ ಅವಿನಾವ ಸಂಬಂಧ ಏನದಲ್ಲ, ಇದು ಈ ಛಾಯಾ ಪರದೆಯ ಆಚೆ ಇರ್ತದೆ. ಈಗ ನೀವು ನೋಡ್ತಿರುವ ಈ ತ್ರಿಕೋನಗಳಲ್ಲಿ ಈ ಚೌಕೋನಗಳಲ್ಲಿ ಇರೋದಿಲ್ಲ ಅಂತ ಹೇಳ್ತಾ, ನನಗೇನು ಇದ್ರ ಬಗ್ಗೆ ನನಗಿತ್ತು ಈ 20 ವರ್ಷದ ಹಿಂದೆ ಇದು ಚೆನ್ನಾಗಿರ್ತದ ಹಾಗೆ ಹೇಗೆ ಅಂತ. ಇವತ್ತು ಇದೆ ಚಾಟ್ GPT ಅಪ್ಲಿಕೇಶನ್ ಎಲ್ಲ ಬರಿತೀನಿ, ಆದ್ರೆ ನಾನೇ ಕೈಯಾರೆ ಬರೆದ ಆನಂದ ಏನದಲ್ಲ ಅದೆಂದೂ ನನಗೆ ಮತ್ತೆಲ್ಲೂ ದಕ್ಕೋದಿಲ್ಲ ಅಂತ ನನಗನ್ನಿಸ್ತದ. ಈ ಡಿಜಿಟಲ್ ಅವೇರ್ನೆಸ್ ಅಥವಾ ಕಾನ್ಶಿಯಸ್ನೆಸ್ ಅಥವಾ ಡಿಜಿಟಲ್ ಮೆಮರಿ ಫುಟ್ ಪ್ರಿಂಟ್ ಇದು ಕೂಡ ಏನದಲ್ಲ, ಅದು ತನ್ನ ಮಾದಕತೆಯನ್ನು ಕಳೆದುಕೊಂಡಂತಹ ಶವ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದ. ಧನ್ಯವಾದ ಶಶಿಧರ್ ಅವರೇ. ಬಹಳ ನೀವು ಹೇಗೆ ನೀವು ಮದುವೆ ಆಗ್ಲಿಲ್ಲದ ಕಾರಣದಿಂದ ನಿಮ್ಮ ಐಫೋನ್ ಅನ್ನ ಇನ್ನೊಂದನ್ನ ಯಾರು ಓಪನ್ ಮಾಡುವುದು ಅಲ್ಲಿಂದ ಶುರು ಮಾಡಿ ಆ ಒಂದು ಪುಸ್ತಕದ ಬಗ್ಗೆ ಹೇಳಿದ್ರ, ದಯವಿಟ್ಟು ಅದನ್ನ ಗ್ರೂಪ್ ಅಲ್ಲಿ ಅಥವಾ ಈ ಚಾಟ್ ಅಲ್ಲಿ ಹಾಕಿ. ಓದಬೇಕು ಅಂತ ಬಹಳ ಆಸೆ ನನಗೆ, ಜೊತೆಗೆ ಬೇರೆಯವ್ರಿಗೂ ಆಸೆ ಇದ್ರೆ ಓದ್ಲಿ. ಅಲ್ಲಿಂದ ಶುರು ಮಾಡಿ ಹೇಗೆ ನಿಮ್ಮ ತಂದೆ ತಾಯಿಯ ಪತ್ರಗಳು, ತದನಂತರ ಡಿಜಿಟಲ್ ಕಾನ್ಶಿಯಸ್ನೆಸ್ ಬಗ್ಗೆ ನಿಮ್ಮ ಆಲೋಚನೆ, ಕೊನೆಗೆ ನೆನಪಿನ ಸೌಂದರ್ಯದ ಬಗ್ಗೆ ಹೇಳ್ತಾ ತುಂಬಾ ಚೆನ್ನಾಗಿ. ಅದಕ್ಕೆ ನಾನು ಈ ಟಾಪಿಕ್ ಏನಕ್ಕೆ ಕೊಟ್ಟಿದ್ದೆ ಅಂದ್ರೆ, ಇದು ಯಾರು ಯಾವ ತರ ಮಾತಾಡ್ಬೋದು, ಪ್ರತಿಯೊಬ್ಬರ ಆಲೋಚನೆ ಬೇರೆ ಬೇರೆ ತರ ಇರುತ್ತೆ. ತುಂಬಾ ಚೆನ್ನಾಗಿ ಮಾತಾಡಿದ್ರ, ಧನ್ಯವಾದ ಶಶಿಧರ್ ಅವರೇ. ಈ ಆಲೋಚನೆ ಅಂತಲ್ಲ, ಇದರದೇ ಒಂದು ಆಲೋಚನೆ ಇಟ್ಕೊಂಡು ಒಂದು ಹಾಲಿವುಡ್ ಚಿತ್ರ ಬಂದಿತ್ತು, ಅಂದ್ರೆ ಮೈನಾರಿಟಿ ರಿಪೋರ್ಟ್ ಅಂತ. ಅದ್ರಲ್ಲಿ ಏನಂದ್ರೆ, ಇವಾಗ ನೀವು ಯೋಚನೆಗಳನ್ನ ಡಿಜಿಟಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಕ್ರೈಮ್ ಆಗಕ್ಕಿಂತ ಮುಂಚೆನೆ ಅದನ್ನ ತಡಿಬಹುದು ಅನ್ನೋ ಒಂದು ಆಲೋಚನೆ ಮೇಲೆ ಬಂದಿದ್ದಂತಹ ಮೈನಾರಿಟಿ ರಿಪೋರ್ಟ್. ಬಹಳ ವರ್ಷದ ಹಿಂದೆ ಬಂದಿತ್ತದು, ಬಟ್ ಆ ಆಲೋಚನೆ ಈ ಆಲೋಚನೆ ಒಂದು ಕಾಮನ್ ಅಂತ. ರಾಘವೇಂದ್ರ ಅವರೇ, ನೀವು ಏನು ಹೇಳ್ಬೇಕು ಅಂತಿದ್ರಿ? ಇದು ಅಮೆಝಾನ್ ಪ್ರೈಮ್ ಅಲ್ಲಿ ಒಂದು ಇದು ಅಪ್ಲೋಡ್ ಅಂತ ಒಂದು ಸೀರೀಸ್ ಇದೆ. ಅದು ನೀವ್ ಹೇಳಿದ ಎಕ್ಸಾಕ್ಟ್ ಕಾನ್ಸೆಪ್ಟ್ ನ ಇದ್ ಮಾಡಿದ್ದಾರೆ. ಹೆಂಗಪ್ಪ ಅಂದ್ರೆ, ಯಾರಾದ್ರೂ ತೀರ್ಕೊಂಡಾಗ ಅದ್ ತೀರ್ಕೊಂಡ ತಕ್ಷಣ ಅವ್ರ ಬ್ರೈನ್ಗೆ ಇದನ್ನ ಕನೆಕ್ಟ್ ಮಾಡ್ಬಿಟ್ಟು, ಎಲೆಕ್ಟ್ರೋಡ್ಸ್ ಎಲ್ಲ ಕನೆಕ್ಟ್ ಮಾಡ್ಬಿಟ್ಟು ಅದನ್ನ ಎಲ್ಲ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಡಿಜಿಟಲ್ ವರ್ಷನ್ ಆಗಿ ಇದ್ ಮಾಡ್ತಾರೆ. ಆ ಡಿಜಿಟಲ್ ವರ್ಷನ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಲೋಕನೇ ಸೃಷ್ಟಿ ಮಾಡ್ತಾರೆ. ಅವರು ಜೀವಿಸ್ತಿರ್ತಾರೆ, ಅದೇ ಆ ಲೋಕ ಇರುತ್ತೆ, ವರ್ಚುವಲ್ ಲೋಕ ಅಂತ. ಒಳಗಡೆಗೆ ಅವ್ರ ಜೊತೆ ಮಾತಾಡ್ಬೇಕು ಅಂದ್ರೆ ನಾವು ಒಂದು ಇಂಟರ್ಫೇಸ್ ಹಾಕೊಂಡ್ಬಿಟ್ಟು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು, ಆ ತರ ಎಲ್ಲ ಇದೆ.
ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಹೇಳಿದ್ರಿ, ಹಾಗಾಗಿ ಅದನ್ನ ಶೇರ್ ಮಾಡ್ಕೊಂಡೆ ಅಷ್ಟೇ. ಅಪ್ಲೋಡ್ ಅಂತನಾ ಅದ್ರ ಹೆಸರು? ಅಪ್ಲೋಡ್, ಹೌದು. ಓಕೆ ಓಕೆ. ಇದೇ ತರ ಒಂದು ನೆಟ್ಫ್ಲಿಕ್ಸ್ ಅಲ್ಲಿ ಬ್ಲಾಕ್ ಮಿರರ್ ಅಂತ ಒಂದು ಸೀರೀಸ್ ಇದೆ. ಅದರಲ್ಲಿ ಒಂದು ಎಪಿಸೋಡ್ ಇದೆ, ಬಟ್ ಅದು ಮ್ಯೂಸಿಯಂ ಅಂತನೋ ಅಥವಾ ಬ್ಲಾಕ್ ಮ್ಯೂಸಿಯಂ ಅಂತ ಆ ಎಪಿಸೋಡ್ ಹೆಸರು. ಬಟ್ ಅದರಲ್ಲಿ ಇದೇ ಆಲೋಚನೆನ ಬಹಳ ವಿಕೃತಕ್ಕೆ ತಗೊಂಡು ಹೋಗಿದ್ದಾರೆ. ಹೇಗೆ ಈ ಆಲೋಚನೆ ವಿಕೃತ ಯೋಚನೆಗೂ ತಗೊಂಡು ಹೋಗ್ಬೋದು ಅಂತ ಅದನ್ನ ಡೀಟೇಲ್ಸ್ ನಾನು ಕಳಿಸ್ತೀನಿ. ಇಷ್ಟ ಇದ್ದವರು ನೋಡಿ. ಓಕೆ, ಎರಡನೇ ಟಾಪಿಕ್. ಇವಾಗ ಮೊದಲ ಟಾಪಿಕ್ ಹುಳ ಬಿಟ್ಬಿಟ್ಟು ಆಗೋಯ್ತು. ಎರಡನೇದು ಎಷ್ಟು ಹುಳ ಇರಲ್ಲ, ಬಟ್ ಇದು ಒಂದು ತರ ಹುಳನೇನೆ. ಯಾರು ತಗೋತೀರಾ? ಓಕೆ, ನಮ್ಮ ಮೋಹನ್ ಮೂರ್ತಿಗಳು. ಓಕೆ, ಈಗ ನಮ್ಮ ದುನಿಯಾನೇ ರೇಟಿಂಗ್ ದುನಿಯಾ ಆಗ್ಬಿಟ್ಟಿದೆ. ಈಗ ನೀವು ಬಿಗ್ ಬಾಸ್ಕೆಟ್ ಅಲ್ಲಿ ತಿಂಡಿ ತಿನಿಸುಗಳು ಆರ್ಡರ್ ಮಾಡಿದ್ರೆ ಅದಕ್ಕೆ ರೇಟಿಂಗು. ಯಾವುದೋ ರೆಸ್ಟೋರೆಂಟ್ ಇಂದ ನೀವು ಝೊಮ್ಯಾಟೋನಲ್ಲಿ ಆರ್ಡರ್ ಮಾಡ್ತೀರಾ ಅಥವಾ ರೆಸ್ಟೋರೆಂಟಿಗೆ ಹೋದ್ರೆ ಅದಕ್ಕೆ ರೇಟಿಂಗ್ ಕೊಡ್ತೀರಾ. ನೀವು ಹೋಟೆಲ್ಗಳಿಗೆ ಹೋಗಿ ಉಳ್ಕೊಂಡ್ರೆ ಅದಕ್ಕೆ ರೇಟಿಂಗ್ ಕೊಡ್ತೀರಾ. ಗೂಗಲ್ ಅಲ್ಲಿ Airbnb ಯೂಸ್ ಮಾಡಿದ್ರೆ ಅದಕ್ಕೆ ರೇಟಿಂಗ್ ಕೊಡ್ತೀರಾ. ಸಿಬಿಲ್ ಸ್ಕೋರ್ ಇಂದ ಜನರ ಫೈನಾನ್ಷಿಯಲ್ ಕೆಪಾಸಿಟಿ ಮೇಲೆ ಲೋನು, ಕ್ರೆಡಿಟ್ ಕಾರ್ಡು. ಆಲ್ರೆಡಿ ನಮ್ಮ ಜೀವನದಲ್ಲಿ ಒಂದಷ್ಟು ಮಟ್ಟಿಗೆ ಈ ರೇಟಿಂಗ್ ಇಂದ ಕೆಲವು ಕಡೆ ಬಿಸ್ನೆಸ್, ಕೆಲವು ಕಡೆ ಫೈನಾನ್ಷಿಯಲ್ ಸ್ಟ್ರೆಂತ್ ಅದೆಲ್ಲ ಆಲ್ರೆಡಿ ಡಿಫೈನ್ ಆಗಿದೆ. ಇದೇ ಯೋಚನೆನ ಮುಂದೆ ತಗೊಂಡು ಹೋಗ್ತಾ ಪ್ರತಿದಿನ ನಿಮಗೆ ಸಿಗುವಂತಹ ಸಂಪನ್ಮೂಲಗಳ ರೇಟಿಂಗ್ ಮೇಲೆ ಆಧಾರಿತ ಆದರೆ ಏನಾಗಬಹುದು? ಅಂದ್ರೆ ಸಂಪನ್ಮೂಲಗಳಂದ್ರೆ ಅದು ಅರ್ಥ ಆಗಿಲ್ಲ ನನಗೆ. ಸಂಪನ್ಮೂಲ ಅಂದ್ರೆ ಈಗ ನಿಮಗೆ ಲೋನ್ ಬೇಕು ಅಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಇದೆ, ಅರ್ಥ ಆಯ್ತಾ? ಹಾಗೆ ಇವಾಗ ನೀವೊಂದು ರೆಸ್ಟೋರೆಂಟ್ ಓನ್ ಮಾಡ್ತೀರಾ ಅಂದ್ರೆ ನಿಮ್ಮ ರೆಸ್ಟೋರೆಂಟ್ಗೆ ಎಷ್ಟು ಜನ ಬರ್ತಾರೆ ರೇಟಿಂಗ್ ಮೇಲೆ ಒಂದೊಂದ್ಸಲಿ ಡಿಪೆಂಡ್ ಆಗ್ತದೆ. ಅದೇ ತರ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು, ಇವತ್ತು ನಿಮ್ ಜೀವನದಲ್ಲಿ ನಿಮ್ಗೆ ಏನೇನೋ ಬೇಕು. ನಿಮಗೆ ಗಾಡಿ ತಗೋಬೇಕು, ಒಂದು ಕಡೆ ಜಾಗಕ್ಕೆ ಹೋಗ್ಬೇಕು, ಒಂದು ಅಷ್ಟು ರೇಷನ್ ಬೇಕು. ನಿಮ್ಮ ಜೀವನದ ಪ್ರತಿಯೊಂದು ಭಾಗನು ರೇಟಿಂಗ್ ಮೇಲೆ ಡಿಪೆಂಡ್ ಆದ್ರೆ ಏನಾಗಬಹುದು? ಅಂದ್ರೆ ಈಗ ನಾನು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ರೇಟಿಂಗ್ ಮೇಲೆ ಹೋಗ್ತೇನೆ ಅಂತನಾ? ರೇಟಿಂಗ್ ಮೇಲೆ ನಿಮಗೆ ಸಿಗುವಂತ ಸಂಪನ್ಮೂಲ. ನಿಮ್ಮ ರೇಟಿಂಗ್ ಚೆನ್ನಾಗಿದ್ರೆ ನಿಮ್ಗೆ ದೊಡ್ಡ ಕಾರು ನೀವು ಬುಕ್ ಮಾಡ್ಕೋಬಹುದು. ನಿಮ್ಮ ರೇಟಿಂಗು ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ಬರೀ ಆಟೋ ಅಥವಾ ಬೈಕ್ ಸಿಗುತ್ತೆ, ಆತರ. ಓಕೆ, ಪರ್ಸನಲ್ ಆಗಿ ನನ್ ರೇಟಿಂಗ್ ಚೆನ್ನಾಗಿರ್ಬೇಕಂತ. ಓಕೆ, ಎಲ್ಲ ಯಾಕಂದ್ರೆ ನೀವು ಜನಕ್ಕೆ ರೇಟಿಂಗ್ ಮಾಡ್ತೀರಾ, ಹಾಗೆ ಜನ ನಿಮಗೆ ರೇಟಿಂಗ್ ಮಾಡ್ತಾರೆ. ಇವಾಗ ಊಬರ್ ಅಲ್ಲಿ ಹೋದಾಗ ಇಬ್ರು ರೇಟಿಂಗ್ ಮಾಡುದು, ಡ್ರೈವರು ರೇಟ್ ಮಾಡ್ತಾರೆ, ನೀವು ಡ್ರೈವರ್ನ ರೇಟ್ ಗೊತ್ತಾಯ್ತು. ಶಶಿಧರ್ ಸರ್ ಅವ್ರಿಗೆ ನೀವು ಹುಳ ಬಿಟ್ರೆ ನಾನು ಡೈನೋಸರ ಬಿಟ್ಟಿದ್ದೀರಿ ಈಗ. ಇದು ರೇಟಿಂಗ್ ಒಂಥರ ನನ್ಗೇನ್ ಅನ್ಸುತ್ತೆ ಅಂತಂದ್ರೆ ಇದನ್ನ ಎರಡು ಆಯಾಮದಲ್ಲಿ ನೋಡ್ಬೋದು. ಒಂದು ನಾವು ಸೆಲ್ಫ್ ರಿಫ್ಲೆಕ್ಷನ್ ತರ ಕನ್ಸಿಡರ್ ಮಾಡ್ಬೋದು. ಯಾವ ತರ ಅಂದ್ರೆ ಈಗ ನಾನು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ನನ್ನ ಬಗ್ಗೆ ನನ್ಗೇನೋ ಒಂದು ಒಪಿನಿಯನ್ ಇರುತ್ತೆ. ಆದ್ರೆ ಜಗತ್ತು ನನ್ನ ಯಾವ ತರ ನೋಡ್ತಾ ಇದೆ, ಆ ವರ್ಲ್ಡ್ ಪರ್ಸೆಪ್ಷನ್ ಏನಿದೆ ನನ್ನ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈ ರೀತಿ ರೇಟಿಂಗ್ ಇದಿರೋದ್ರಿಂದ ಈಗ ಎಷ್ಟೋ ಸತಿ ಏನಂತಂದ್ರೆ ಎರಡು ಆಯಾಮ ಅಂತ ಹೇಳ್ದೆ. ಒಂದೇನಪ್ಪ ಅಂತಂದ್ರೆ ಈ ರೇಟಿಂಗ್ ಗಳೆಲ್ಲ ಒಂದು ಜಿನ್ಯೂನ್ ರೇಟಿಂಗ್ ಅಂತ ಅನ್ಕೊಂಡ್ ಮಾತಾಡೋಣ. ಆಮೇಲಿಂದ ಜಿನ್ಯೂನ್ ಅಲ್ಲದೆ ಇದ್ರೆ ಏನಾಗುತ್ತೆ ಅಂತ ಅದಕ್ಕೆ ಬರ್ತೇನೆ. ಈಗ ರೇಟಿಂಗ್ ಗಳೆಲ್ಲ ಜಿನ್ಯೂನ್ ಅಂತ ಇದೆ ಅಂತ ಅನ್ಕೋಣ. ಅವಾಗ ನನ್ಗೇನಂತಂದ್ರೆ ಯಾವ್ದೋ ಒಂದು ಇದಕ್ ಸಂಬಂಧಪಟ್ಟಂಗೆ ರೇಟಿಂಗ್ ಕಡಿಮೆ ಇದ್ರೆ ನಾನು ಅವಾಗ ಸೆಲ್ಫ್ ರಿಫ್ಲೆಕ್ಟ್ ಮಾಡ್ಕೋಬಹುದು. ಅರೆ ಇದ್ರಲ್ಲಿ ಯಾಕೆ ನನಗೆ ಕಡಿಮೆ ಇದೆ, ಏನ್ ಮಾಡಿದೀನಿ ನಾನು, ಆಗಿರೋದಕ್ಕೆ ಇದು ಕಡಿಮೆ ಆಗಿದೆ ಅಂತ. ಅವಾಗ ನನ್ನ ಸರಿ ತಪ್ಪುಗಳನ್ನ ಒಂದು ವಿಮರ್ಶೆ ಮಾಡ್ಕೊಂಡು ನಾನೇ ಅದನ್ನ ಸರಿಪಡಿಸ್ಕೊಂಡು ಒಂದು ಉತ್ತಮ ರೀತಿಲಿ ಜೀವನ ಮಾಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಈ ರೀತಿ ಒಂದು ಇಡೀ ಸೊಸೈಟಿಯಲ್ಲಿ ನಾವು ಇದನ್ನ ಇಂಪ್ಲಿಮೆಂಟ್ ಆದಾಗ, ಈ ರೀತಿ ಜಿನ್ಯೂನ್ ರೇಟಿಂಗ್ ಇದ್ದಾಗ ಎಲ್ಲರೂ ಉತ್ತಮಗೊಳ್ತಾ ಹೋಗ್ತಾರೆ. ಒಂದು ಒಳ್ಳೆ ಒಂದು ಸಮಾಜ ನಿರ್ಮಾಣ ಆಗೋದಕ್ಕೆ ಇದು ಸಹಕಾರಿ ಆಗ್ತದೆ ಅನ್ನೋದು ನನ್ನ ಭಾವನೆ. ಅದೇ ರೀತಿ ಈಗ ಇನ್ನೊಂದು ಆಯಾಮ ಏನಂತಂದ್ರೆ ಜಿನ್ಯೂನ್ ರೇಟಿಂಗ್ ಇಲ್ಲ, ಆಯ್ತಾ? ಇದಾಗತ್ತೆ. ಇದು ಏನಂತಂದ್ರೆ ನೀವು ಅಮೆಝಾನ್ ಅಲ್ಲೇ ಯಾವ್ದೋ ಒಂದು ಪ್ರಾಡಕ್ಟ್ ನ ಪ್ರಮೋಟ್ ಮಾಡೋದಕ್ಕೆ ಏನಂತಂದ್ರೆ ಈ ರೇಟಿಂಗ್ ಗಳನ್ನೆಲ್ಲ ಬೈ ಮಾಡೋದೆಲ್ಲ ಇದೆ. ಆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಇದ್ ಮಾಡೋದು. ಸೊ ಆ ಪಾಸಿಬಿಲಿಟಿ ಇದೆ ಇಲ್ವೇ ಏನಂತಂದ್ರೆ ನಾವು ರಿಯಲ್ ಲೈಫ್ ಅಲ್ಲಿ ಇದ್ ಮಾಡಿದಾಗ
ಈ ರೀತಿ ಆದಾಗ ಏನಾಗುತ್ತೆ, ಸೊ ನನಗೆ ಈಗ ಜಿನ್ಯೂನ್ ಇಲ್ಲ ಅದು ರೇಟಿಂಗ್ ಅಂತ ಅಂದ್ರೆ ನನಗೆ ಅವೇರ್ನೆಸ್ ಇದ್ರೆ ಅದು ಓಕೆ ಜಿನ್ಯೂನ್ ಇಲ್ಲ, ಇದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ. ಅಕಸ್ಮಾತ್ ಆ ಅವೇರ್ನೆಸ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ನಂದೊಂದು ಕಾನ್ಫಿಡೆನ್ಸ್ ಡ್ರಾಪ್ ಆಗೋದಿರ್ಬೋದು, ನನ್ನ ಸೆಲ್ಫ್ ಎಸ್ಟೀಮ್ ಏನಿದೆ ಅದು ಡ್ರಾಪ್ ಆಗೋದಿರ್ಬೋದು, ಈ ತರ ಸಮಸ್ಯೆಗಳಾಗತ್ತೆ. ಅದ್ರ ಜೊತೆಗೆ ಏನಂತಂದ್ರೆ ಸಮಾಜದಲ್ಲಿ ಒಂದು ಏನ್ ಹೇಳ್ತಾರೆ, ಒಂದು ಕೆಟ್ಟ ಶಕ್ತಿಗಳೆಲ್ಲ ಸೇರ್ಕೊಂಡು ಒಟ್ಟಿಗೆ ಈಗ ಒಬ್ರು ಏನಂತಾರೆ ರಿವೆಂಜ್ ತಗೊಳ್ಳೋದು, ಅದಕ್ಕೆಲ್ಲ ಒಂದು ಬೇರೆನೆ ಆಯಾಮ ಬಂದ್ಬಿಡುತ್ತೆ. ಸೊ ಈಗ ನಾವು ಏನು ರೌಡಿಸಮ್ ಅನ್ನೋದನ್ನ ಸ್ಟ್ರೀಟ್ ಅಲ್ಲಿ ನೋಡ್ತಾ ಇದ್ವಿ, ಇದು ಡಿಜಿಟಲ್ ರೌಡಿಸಮ್ ಆಗೋಗ್ತದೆ. ಸೊ ಈ ತರದೊಂದು ಪಾಸಿಬಿಲಿಟಿ ಇದೆ, ಎರಡೂ ಆಯಾಮ ಇದೆ ಇದು ಆದ್ರೆ ಈ ಯೋಚನೆ ಒಳ್ಳೆ ಒಂದು ಸೈನ್ಸ್ ಫಿಕ್ಷನ್ ಮೂವಿಗೆ ಸರಿಯಾಗಿದೆ. ರಿಯಲ್ ಲೈಫ್ ಅಲ್ಲಿ ನನ್ಗನ್ಸುತ್ತೆ ಏನಂತಂದ್ರೆ, ನಾವು ಈಗ ಮನುಷ್ಯನ ಒಂದು ಗುಣ ಅವಗುಣಗಳನ್ನ ನಾವು ನೋಡಿದಾಗ ಇದು ರಿಯಲ್ ಲೈಫ್ ಅಲ್ಲಿ ಆಗೋದು ಅಸಾಧ್ಯ ಅಂತಾನೆ ನನ್ನ ಭಾವನೆ. ಇಷ್ಟು ಹೇಳ್ತಾ ಈಗ ವೇದಿಕೆನ ಮರಳಿ ನಮ್ಮ ಸೂರಜ್ ಅವ್ರಿಗೆ ಕೊಡ್ತೀನಿ. ಸೂರಜ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದ ಮೋಹನ್ ಮೂರ್ತಿಗಳೇ. ಈ ತರ ಸೋಷಿಯಲ್ ರೇಟಿಂಗ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ನ ಚೈನಾ ಆಲ್ರೆಡಿ ಮಾಡಿದೆ. ಅವರು ಆಲ್ರೆಡಿ ಒಂದು ಲೆವೆಲ್ ಅಲ್ಲಿ ಸೋಷಿಯಲ್ ರೇಟಿಂಗ್ ನ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಈ ಸೋಷಿಯಲ್ ರೇಟಿಂಗ್ ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ ಅಂತ ಮತ್ತೆ ಇನ್ನೊಂದು ಬ್ಲಾಕ್ ಮಿರರ್ ಎಪಿಸೋಡ್ ಇದೆ, ಅದನ್ನು ನಿಮಗೆ ಹಾಕ್ತೀನಿ. ಅದು ಬಹಳ ಅಂದ್ರೆ ಬ್ಲಾಕ್ ಮಿರರ್, ನೀವು ಈ ತರ ಟೆಕ್ನಾಲಜಿ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ಬ್ಲಾಕ್ ಮಿರರ್ ಅನ್ನೋದನ್ನ ಟೆಕ್ನಾಲಜಿನ ತಗೊಂಡು ಜನಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಹೇಗೆ ಅದು ಆಗುತ್ತೆ ಅನ್ನೋದನ್ನು ಬಹಳ ಬಹಳ ಉತ್ತಮವಾಗಿ ಮಾಡಿರುವಂತಹ ಒಂದು ಸೀರೀಸ್ ಅದು. ನಾನು ಅದರಲ್ಲಿ ಒಂದಷ್ಟು 4-5 ಸೀಸನ್ ಏನೋ ಬಂದಿದೆ. ಕೆಲವೊಂದು ಸೀಸನ್ ಅಲ್ಲಿ ಕೆಲವೊಂದು ಎಪಿಸೋಡ್ಸ್ ಮಾತ್ರ ನೀವು ಮರೆಯಲಾಗದೇ ಇರುವಂತಹ ಎಪಿಸೋಡ್ಸ್. ಓಕೆ, ಸೊ ರೇಟಿಂಗ್ ಇಂದ ಏನಾಗಬಹುದು, ಯಾವ ತರ ಅದು ಒಳ್ಳೇದಿದೆ, ಅದನ್ನ ಹೇಗೆ ಕೆಟ್ಟದಾಗ ಉಪಯೋಗಿಸ್ಕೋಬಹುದು ಅಂತ. ಓಕೆ, ಮುಂದಿನ ಟಾಪಿಕ್ ವಾಪಸ್ ತಿರ್ಗಾ ಉಪೇಂದ್ರಾಗ ಹೋಗ್ತೀವಿ ನಾವು. ಇಲ್ಲ, ದಿನೇಶ್ ಅವರು ಒಂದು ಟಾಪಿಕ್ ಕೊಡ್ಬೋದಾ? ನಮ್ಮ ಅತಿಥಿ ದಿನೇಶ್ ಅವರೇ, ಕೇಳಿಸ್ತಾ ಇದೆಯಾ? ಅವರೆಲ್ಲೋ ಟ್ರಾವೆಲ್ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಅವರು ಬಂದ್ರೆ ಅವ್ರಿಗೊಂದು ಟಾಪಿಕ್ ಕೊಡೋಣ, ಇಟ್ಟಿದ್ದೀನಿ. ದಿನೇಶ್ ಈಗ ಓಕೆ, ಮುಂದಿನ ಟಾಪಿಕ್ ಮತ್ತೆ ಉಪೇಂದ್ರಾಗ ವಾಪಸ್ ಹೋಗ್ತೀವಿ. ಯಾರು ತಗೋತೀರಾ ಅದೇ ಹೇಳಿ. ರಾಘವೇಂದ್ರ ಅವರೇ, ಓಕೆ. ಈಗ ಉಪೇಂದ್ರದೊಂದು ಭಾರಿ ಫೇಮಸ್ ಡೈಲಾಗ್ ಇದೆ ಉಪೇಂದ್ರ ಮೂವಿನಲ್ಲೇನೆ. ನೀವೆಲ್ಲ ಫಿಲ್ಟರ್ ಹಾಕೊಂಡು ಮುಖವಾಡ ಹಾಕೊಂಡು ಓಡಾಡ್ತೀರಾ, ನಾನ್ ಫಿಲ್ಟರ್ ಇಲ್ದ ಓಪನ್ ಆಗಿ ಮಾತಾಡ್ತೀನಿ, ನಾನ್ ವರ್ಷನನ್ ಮಗ ಅಂತ. ಅದು ಒಂದು ಡೈಲಾಗು. ಅದನ್ನೇ ಟೆಕ್ನಾಲಜಿ ಆಲೋಚನೆ ಅಂತ ಮಾಡಿದ್ರೆ, ಈಗ ನಮ್ಮೆಲ್ಲರಲ್ಲೂ ಒಂದು ಚಿಪ್ ಇರುತ್ತೆ, ಒಂದು ಚಿಪ್ ಇನ್ಸ್ಟಾಲ್ ಮಾಡೋದು. ಆ ಚಿಪ್ ಏನ್ ಮಾಡುತ್ತೆ ಅಂದ್ರೆ, ಇವಾಗ ನಾನು ನೀವು ಮಾತಾಡ್ತಾ ಇರ್ಬೋದು, ನನ್ನ ಆಲೋಚನೆಗೂ ನಾನು ಮಾತಾಡೋದಕ್ಕೂ ಮಧ್ಯದಲ್ಲಿ ಒಂದು ಫಿಲ್ಟರ್ ಇರುತ್ತೆ, ಆಯ್ತಾ? ಆ ಚಿಪ್ಪು ಅಬ್ಸಲ್ಯೂಟ್ ಥಾಟ್ಸ್ ನ ಮಾತ್ರ ಕ್ಯಾಪ್ಚರ್ ಮಾಡುತ್ತೆ. ನನ್ನ ಮೈಂಡ್ ಅಲ್ಲಿ ಏನ್ ನಡೀತಾ ಇದೆ ಅದನ್ನ ಕ್ಯಾಪ್ಚರ್ ಮಾಡ್ತಾ ಹೋಗುತ್ತೆ. ಈಗ ಆ ಕ್ಯಾಪ್ಚರ್ ಮಾಡುವಂಥದ್ದನ್ನ ಒಂದು ಸರ್ವಿಸ್ ಆಗಿ ಮಾಡಿದ್ರೆ, ಸರ್ವಿಸ್ ಆಗಿ ಕನ್ವರ್ಟ್ ಮಾಡಿ ಯಾರೋ ಒಬ್ರು ಆ ಸರ್ವಿಸ್ ನ ತಗೊಂಡ್ರೆ ಅವರು ಸೆಲೆಕ್ಟ್ ಮಾಡ್ಬೋದು, ನಾನು ಯಾರ ಮನಸ್ಸಿನ ಆಲೋಚನೆಗಳನ್ನ ನಾನು ತಿಳ್ಕೊಬಹುದು ಅಂತ. ತಿಳ್ಕೊಬಹುದು ಅಂದ್ರೆ ಹೇಗೆ? ನೀವಾಗ ಒಂದು ಮೀಟಿಂಗ್ ಅಲ್ಲಿ ಕೂತಿರ್ತೀವಿ ಅಂತ ಇಟ್ಕೊಳ್ಳಿ, ನಾವು ಒಂದು 5 ಜನ ಇದ್ದೀವಿ. ನಾನು ಆ ಸರ್ವಿಸ್ ತಗೊಂಡ್ರೆ ನಿಮ್ಮೆಲ್ಲರ ಮನಸ್ಸಲ್ಲಿ ಏನೇನ್ ನಡೀತಾ ಇದೆ ಅದು ನನಗೆ ಫೀಡ್ ಬರ್ತಾ ಇರುತ್ತೆ ಚಾಟ್ ಅಲ್ಲಿ, ಅಥವಾ ಹೆಂಗಾದ್ರು ಸಮ್ ಕೈಂಡ್ ಆಫ್ ಟೆಕ್ಸ್ಟ್ ಅಲ್ಲಿ. ಆ ತರ ಆದ್ರೆ ಹೇಗಿರುತ್ತೆ ಅಂದ್ರೆ, ಆವಾಗ ಎಲ್ಲರೂ ಓಪನ್ನು, ನಾವೆಲ್ಲರೂ ಬೆತ್ತಲೆ ಆಲೋಚನೆ ಮಟ್ಟಕ್ಕೆ ಹೇಗಿರಬಹುದು? ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಅಂದ್ರೆ ಈಗ ಸತ್ಯ ಅಥವಾ ಸುಳ್ಳು ಇವುಗಳ ಎರಡು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೋಡಿದಾಗ ಕೆಲವು ಸಲ ಏನಾಗುತ್ತೆ, ಸಿಹಿಯಾದ ಸತ್ಯಕ್ಕಿಂತ ಕಹಿಯಾದ ಸತ್ಯನೇ ಒಳ್ಳೇದು ಅಂತ ಹೇಳ್ಬೋದು. ಇನ್ ಕೆಲವು ಸಲ ಸಿಹಿಯಾದ ಸುಳ್ಳಿಗಿಂತ ಕಹಿಯಾದ ಸತ್ಯನೇ ವಾಸಿ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ಕೆಲವು ಸಲ ಏನಾಗುತ್ತೆ, ಎಲ್ರೂ ನಾವು ಒಂದೇ ಅಳತೆಯಲ್ಲಿ ನೋಡೋದಕ್ಕಾಗಲ್ಲ. ಕೆಲವು ಸಲ ಏನಾಗುತ್ತೆ, ಈಗ ಡಿಪ್ಲೊಮ್ಯಾಟಿಕ್ ಅಂತ ಹೇಳ್ತೀರಾ, ಡಿಪ್ಲೊಮ್ಯಾಟಿಕ್ ಅಂತ ಹೇಳಿದಾಗ ಅಲ್ಲಿ ಕೆಲವು ಸಲ ಅದನ್ನ ಒಂಥರ ಸತ್ಯನೇ ಹೇಳ್ಬೋದು, ಆದ್ರೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಮರೆಮಾಚಿ, ಕೆಲವು ವಿಷಯಗಳನ್ನ ಮರೆಮಾಚಿ. ಸೊ ಆ ತರ ಹೇಳೋದು, ನೀವ್ ಹೇಳೋ ಪ್ರಕಾರ ಇವಾಗ
ಎಲ್ರಿಗೂ ಎಲ್ಲಾ ವಿಷಯನೂ ಗೊತ್ತಾಗೋ ತರ ಆದ್ರೆ ಈ ತರ ಬೌಂಡ್ರಿನೇ ಇರೋದಿಲ್ಲ. ಸೊ ಹಂಗಾಗಿ ಬಹುಶಃ ಮಾತಾಡೋ ಅವಶ್ಯಕತೆನೇ ಬೀಳೋದಿಲ್ಲ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ನಾವು ಪ್ರತಿಯೊಬ್ರು ಎಲ್ಲಾ ವಿಷಯಗಳಲ್ಲೂ ಸತ್ಯನೇ ಹೇಳ್ಬೇಕು ಅಂತೇನಿಲ್ಲ. ಕೆಲವು ಸಲ ಸುಳ್ಳು ಕೂಡ ಹೇಳ್ಬೇಕಾಗತ್ತೆ. ಸೊ ಕೆಲವು ಸಲ ಸುಳ್ಳು ಹೇಳೇನೆ ಎಷ್ಟೋ ಕೆಲಸಗಳು ಸರಿಯಾಗಿ ನಡೀತವೆ. ಸೊ ಅಂದ್ರೆ ಉದಾಹರಣೆ ಸದ್ಯಕ್ಕೆ ನೆನಪಿಗೆ ಬರ್ತಿಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಈಗ ಯಾವ್ದಾದ್ರು ಫ್ರೆಂಡ್ಸ್ಗೆ ಆಗ್ಲಿ ಯಾವ್ದಾದ್ರು ಟಾಪಿಕ್ ಬಗ್ಗೆ ಮಾತಾಡುವಾಗ ಅಥವಾ ಅವ್ರನ್ನ ಸಂತೈಸುವಾಗ, ಅವ್ರ ಕಷ್ಟ ಇದ್ದಾಗ ಕೆಲವು ಸಲ ಸುಳ್ಳು ಹೇಳ್ಬಿಟ್ಟು ಹಂಗೆಲ್ಲ ಮಾಡ್ಬಾರ್ದು, ಈ ತರ ಮಾಡು, ಇದು ಸರಿಯಾಗುತ್ತೆ ಅಂತ ಹೇಳಿ ನಾವು ಕಾನ್ಫಿಡೆನ್ಸ್ ತುಂಬಬಹುದು. ಸೊ ಈ ತರ ಕಾನ್ಫಿಡೆನ್ಸ್ ತುಂಬೋ ಏನು ಕೆಲಸಗಳನ್ನೆಲ್ಲ ಈ ತರ ನೀವ್ ಹೇಳಿದಾಗ ಸತ್ಯನೇ ಎಲ್ಲರಿಗೂ ತಿಳಿಸಿದ್ರೆ ಆ ಚಿಪ್ ಮೂಲಕ ಎಲ್ರಿಗೂ ಅದ್ರ ಅಗತ್ಯ ಬೀಳೋದೇ ಇಲ್ಲ. ಸೊ ಅವಾಗ ಜನಗಳು ಇವನು ಹೇಳ್ತಾ ಇದ್ದಾನೆ ಸುಳ್ಳು, ಇವನು ನಂಬಾರ್ದು ಅಂದ್ಬಿಟ್ಟು ಪರಸ್ಪರ ಸಂಬಂಧಗಳೇ ಹಾಳಾಗಿ ಎಲ್ಲ ಮುಚ್ಚೋಗ್ಬಿಡುತ್ತೆ. ಹಾಗಾಗಿ ನಾವೇನಪ್ಪಾ ಅಂದ್ರೆ ಇವಾಗ ಯಾವ ತರ ಇದೆ ಅದೇ ತರಾನೇ ಇದ್ದು ಜನಗಳು ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ತಮ್ಮ ವೈಯಕ್ತಿಕ ವಿಚಾರಗಳನ್ನ ತಮ್ಮಲ್ಲೇ ಉಳಿಸ್ಕೊಂಡು ಇನ್ನು ಉಳಿದಿದ್ದ ವಿಚಾರಗಳನ್ನ ಎಲ್ಲರಿಗೂ ಶೇರ್ ಮಾಡ್ಕೊಂಡು ಕೆಲವು ಸಲ ಅಪ್ರಿಯವಾದ ಸತ್ಯನೇ ಆಗಲಿ, ಪ್ರಿಯವಾದ ಸತ್ಯನೇ ಹೇಳೋ ಬದ್ಲಿ ಅಪ್ರಿಯವಾದ ಸತ್ಯನೇ ಆಗಿರ್ಬೋದು ಅಥವಾ ಸಿಹಿಯಾದ ಸುಳ್ಳೆ ಆಗಿರ್ಬೋದು ಅವಾಯ್ಡ್ ಮಾಡ್ಕೊಂಡು ಯಾವ ಸಂದರ್ಭಕ್ಕೆ ಯಾವ್ದು ಸರಿ ಅಂತ ಹೇಳ್ಕೊಂಡು ಇದ್ ಮಾಡೋದ್ರೆ ಅದು ಉತ್ತಮ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸಿ ಮತ್ತೆ ಸೂರಜ್ ಅವ್ರಿಗೆ ವರ್ಗಾವಣೆ ಮಾಡ್ತೀನಿ. ಧನ್ಯವಾದಗಳು. ಧನ್ಯವಾದ ರಾಘವೇಂದ್ರ ಅವರೇ. ತುಂಬಾ ಅಂದ್ರೆ ಉಪೇಂದ್ರ ಅವ್ರು ಹೇಳಿರ್ತಾರ ಎಲ್ಲ ತುಂಬಾ ಓಪನ್ ಆಗ್ಬಿಟ್ರೆ ಕೆಲವು ಒಂದು ಪರದೆ ಇರಲೇಬೇಕು. ನಮ್ಮ ತುಂಬಾ ರಾ ಆಗಿರೋ ಆಲೋಚನೆಗಳು ನಮ್ಮಷ್ಟಕ್ಕೆ ಉಳಿದು ಅದನ್ನ ಪರದೆ ಹಾಕಿಕೊಂಡು ಬೇರೆಯವರಿಗೆ ಹೇಳುವಂತಹ ಕ್ಷಮತೆ ದೇವರು ನಮಗೆ ಮಾತು ಅನ್ನೋ ಒಂದು ಕಲೆ ಮೂಲಕ ಕೊಟ್ಟಿದ್ದಾನೆ. ಹಾಗಾಗಿ ಆ ಕಲೆನ ಉಪಯೋಗಿಸ್ಕೊಳ್ಳದೆ ಬೇರೆ ಪ್ರಾಣಿಗಳ ತರ ನಾವು, ಯಾಕಂದ್ರೆ ಪ್ರಾಣಿಗಳ ಇಮೋಷನ್ಸ್ ರಾ ಇಮೋಷನ್ಸ್, ಅವ್ರಿಗೆ ಆವಾಗ ಏನ್ ಅನ್ಸುತ್ತೆ ಅದನ್ನ ಅದು ಎಕ್ಸ್ಪ್ರೆಸ್ ಮಾಡುತ್ತೆ. ಹಾಗಾಗಿ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಹೋದಾಗ ಈ ಕಲೆಯ ಪ್ರಯೋಜನ ಏನು, ಈ ಕಲೆಯನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ರಾ ಥಾಟ್ಸ್ ನ ಯೂಸ್ ಮಾಡಿ ಅದನ್ನ ಭಾಷೆಯ ಮೂಲಕ, ಮಾತಿನ ಮೂಲಕ ಅದನ್ನ ಯಾರಿಗೆ ಹೇಗೆ ಹೇಳಬೇಕು ಅನ್ನೋ ಅದನ್ನ ಇಟ್ಕೊಳ್ಳೋಣ ಅಂತ ನಿಮ್ಮ ಆಲೋಚನೆ. ಧನ್ಯವಾದ ರಾಘವೇಂದ್ರ ಅವರೇ. ದಿನೇಶ್ ಅವರೇ, ನಿಮಗೆ ಕೇಳಿಸ್ತಾ ಇದೆಯಾ? ನೀವೊಂದು ಟಾಪಿಕ್ ಕೊಡ್ಬೋದಾ? ನಿಮ್ಗೆ ಮ್ಯೂಟಲ್ ಮಾತಾಡ್ತಾ ಇದ್ದೀರಿ ನೀವು. ಬರ್ತಾ ಇಲ್ಲ ನೀವು ಕಾಣಿಸ್ತಾ ಇದ್ದಾರಾ? ಕೇಳಿಸ್ತಾ ಇಲ್ಲ ನಿಮ್ಮ ಮಾತು. ಓಕೆ, ದಿನೇಶ್ ಅವ್ರು ಬರೋವರೆಗೂ ಇನ್ನೊಂದು ಟಾಪಿಕ್ ಯಾರು ತಗೋತಾರಾ? ಉಮಾನಾಥ್ ಅವರು, ರವಿ ಅವರು. ಉಮಾನಾಥ್ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನಾನು ಅನ್ಬಿಟ್ರೆ ಏನಾದ್ರು ಈ ತರ ಟಾಪಿಕ್ ಓಕೆ ರವಿ ಅವರೇ, ನಿಮಗೆ ಟಾಪಿಕ್. ಈಗ ನೀವು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ದಿನೇಶ್ ಅವರೇ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಟಾಪಿಕ್ ಕೊಡ್ಬೋದಾ ನಿಮ್ಗೆ? ಎಸ್ ಸರ್. ನಿಮ್ಗೆ ಕೇಳಿಸ್ತಾ ಇದೆ ಸರ್ ಅಲ್ಲಿ? ಓಕೆ ಸರ್. ಓಕೆ, ಇವಾಗ ರವಿ ಅವರು ಕೊಡ್ತೀವಿ, ಅದಾದ್ಮೇಲೆ ಕೊನೆ ಟಾಪಿಕ್ ನಿಮಗೆ ಕೊಡ್ತೀನಿ. ಸರಿ ಸರ್. ಓಕೆ ಸರ್. ಓಕೆ, ಸೊ ರವಿ ಅವರೇ, ನೀವು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗ ನೀವು ತೋರ್ಸಿದ್ರಿ ಕೂಡ, ಒಂದು ಪ್ರಾಂಪ್ಟ್ ಕೊಟ್ರೆ ಅದೇನ್ ಕೊಡುತ್ತೆ, ಅದಾದ್ಮೇಲೆ ತದನಂತರ ಅದಕ್ಕೆ ಹೇಳ್ತಾ ಹೋಗ್ಬೋದು ಅಂತ. ನಮ್ಮ ಇವತ್ತಿನ ಸಮಾಜದಲ್ಲಿ ಯಾರಿಗೂ ಸಮಯ ಇಲ್ಲ. ಹಾಗಾಗಿ ಮನೆಯಲ್ಲಿ ಈ ವೃದ್ಧರು ಮತ್ತೆ ಮಕ್ಕಳ ಜೊತೆ ಇಬ್ಬರಿಗೂ ಸಮಯ ಕೊಡಬೇಕಾಗ್ತದೆ, ಆದರೆ ಮಧ್ಯ ವಯಸ್ಕರಿಗೆ ಸಮಯ ಇಲ್ಲ. ಆ ವೃದ್ಧರು ಮತ್ತೆ ಮಕ್ಕಳು ಈ ತರ ಚಾಟ್ GPT ಅಥವಾ ಕ್ಲಾಡ್ ಅಂತದನ್ನ ಉಪಯೋಗಿಸ್ಕೊಂಡು ಅವರು ಅದರ ಜೊತೆ ಮಾತಾಡ್ತಾ ಹೋಗ್ತಾ ಇದ್ದಾಗ ಅದರಿಂದ ಆಗುವಂತಹ ಸಂಭಾವನೆಗಳು ಏನೇನು? ಅರ್ಥ ಆಯ್ತಾ ರವಿ ಅವರೇ? ಅಥವಾ ಮತ್ತೆ ಸರ್, ನೀವು ಯಾಕಂದ್ರೆ ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಚಾಟ್ GPT ಅಥವಾ ಇಂಥ AI ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು
ನಮ್ಮ ಮಕ್ಕಳಿರ್ಬೋದು ಅಥವಾ ವೃದ್ಧರಿರ್ಬೋದು, ವಯಸ್ಸಾದವ್ರು ಇರ್ಬೋದು, ಅದರಿಂದ ಆಗುವ ಅನಾನುಕೂಲಗಳು ಅಂತ ಹೇಳಲ್ಲ ಸರ್? ಅನುಕೂಲಗಳು ಅನಾನುಕೂಲಗಳು ಅದು ನೀವ್ ಯಾವ ತರ ಆದ್ರೂ ನೋಡ್ಕೋಬಹುದು ಅದನ್ನ. ಓಕೆ, ಸರಿ, ಶುರು ಮಾಡ್ತೇನೆ. ನಾನು ಯಾವುದೇ ಎಲ್ಲಾರು ಮ್ಯೂಟಲ್ ಹೋಗೋಣ. ಐ ಥಿಂಕ್ ಫೀಡ್ಬ್ಯಾಕ್ ಬರ್ತಾ ಇದೆ. ರವಿ ನೀವ್ ಬಿಟ್ಟು ನಾವೆಲ್ಲ ಮ್ಯೂಟಲ್ ಹೋಗ್ತೇವೆ. ನಾನು ಯಾವ ರೀತಿ ಯಾವುದೇ ಒಂದು ಟೆಕ್ನಾಲಜಿ ಇರ್ಬೋದು, ಯಾವುದೇ ಒಂದು ಹೊಸ ವಸ್ತು ಪ್ರಾಡಕ್ಟ್ ಏನೇ ಬಂದ್ರು ಇರ್ಬೋದು, ಸೊ ಅದರಲ್ಲಿ ನಾವು ಸರಿಯಾದ ರೀತಿನೂ ಬಳಸ್ಕೊಳ್ಬೋದು, ಅದು ಆದ್ಮೇಲೆ ಅದನ್ನ ಸರಿಯಾದ ರೀತಿ ಅಥವಾ ಬಳಸ್ಕೊಳ್ದೆ ಇರ್ಬೋದು. ಎರಡು ದಾರಿಗಳಿರ್ತವೆ. ಸೊ ನಾವು ಯಾವಾಗ್ಲೂ ಯೋಚನೆ ಮಾಡೋದು ಯಾವ ರೀತಿ ಅಂದ್ರೆ, ನಾವು ಸರಿಯಾದ ರೀತಿಲಿ ಬಳಸ್ಕೊಳ್ಳೋಣ. ಒಂದ್ ರೀತಿ ಇವಾಗ ಒಂದು ಮಕ್ಳಿಗೆ ತಗೊಂಡ್ರೆ, ಮಕ್ಕಳು ಇವಾಗ ಅವ್ರದ್ದು ಸ್ಕೂಲ್ದು ರಿಪೋರ್ಟ್ ಏನೋ ಪ್ರಾಜೆಕ್ಟ್ ರಿಪೋರ್ಟ್ ಇನ್ನೊಂದು ಯಾವ್ದ್ರ ಬಗ್ಗೆನೋ ಒಂದು ಬರೆಯೋಬೇಕಿರುತ್ತೆ, ಒಂದು ಅಕಾಡೆಮಿಕ್ ವರ್ಕ್ ಇರುತ್ತೆ ಅನ್ಕೊಳ್ಳಿ. ಯಾವಾಗ ನಾವು ಮೊದ್ಲೆಲ್ಲ ನನ್ಗೆ ಸ್ವಂತ ಅನುಭವ ಆಗಿದೆ, ನನ್ ಮಗನೇ ಬಂದ್ಬಿಟ್ಟು ಈ ತರದ್ದು ರಿಪೋರ್ಟ್ ಬರಿಬೇಕು, ಇದ್ರ ಬಗ್ಗೆ ಬೇಕು ಅಂತ ಅಂದಾಗ ನಾನ್ ಮೊದ್ಲೆಲ್ಲ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಇದ್ ಮಾಡು ಅಂತ ಅವ್ನು ಗೈಡ್ ಮಾಡ್ತಾ ಇದ್ದೆಲ್ಲ ನಾನ್ ಮಾಡ್ತಾ ಇದ್ದೆ. ಇವಾಗ ನಮ್ಗೆ ಚಾಟ್ ಜಿ ಪಿ ಟಿ ಅಂತ ಟೂಲ್ಸ್ ಎಲ್ಲ ಬಂದ್ಬಿಟ್ಟು ನಮ್ಗೇನಾಗಿದೆ ಅಂತಂದ್ರೆ, ಡೈರೆಕ್ಟ್ ಆಗಿ ಅಲ್ಲಿ ಹೋದ್ರೆ ಅದು ನಮ್ದೊಂದು ಸರಿಯಾಗಿ ಏನ್ ಬೇಕು ಅನ್ನೋದು ನಾವು ಸರಿಯಾದ ಒಂದು ಪ್ರಾಂಪ್ಟ್ ಕೊಟ್ರೆ ನಮ್ಗೆ ಅದು ಪೂರ್ತಿ ಸಿಕ್ಬಿಡತ್ತೆ. ನಮ್ಗೆ ಕೆಲಸ ಸುಲಭ ಆಗಿದೆ. ಸೊ ಆ ರೀತಿ ಬಳಸ್ಕೋಬಹುದು. ಅದೇ ರೀತಿ ನಾವು ಅದನ್ನ ಬೇರೆ ಯಾವ ರೀತಿ ಬಳಸ್ಕೋಬಹುದು ಅಂತ ಅಂದ್ರೆ, ಕೆಲವರು ನಮಗೂ ನೀವು ಮೊದ್ಲೇ ಹೇಳೋದಂಗೆ ಕೆಟ್ಟ ಯೋಚನೆಗಳು ಬರುತ್ತೆ. ಇವಾಗ ಕೆಲವರು ಹೆಂಗೆ ನಾವು ಬೇರೆಯವ್ರಿಗೆ ಒಬ್ಬ ಇನ್ನೊಬ್ಬರಿಗೆ ಸಿಕ್ಕುತ್ತೆ ಅನ್ಕೊಳ್ಳಿ, ಒಬ್ಬ ಎಕ್ಸ್ಪರ್ಸನ್ ಸಿಕ್ಕುತ್ತೆ ಅನ್ಕೊಳ್ಳಿ. ಸೊ ನಾನು ಇದನ್ನ ಒಂದು ಪ್ಲಾಟ್ ಅಥವಾ ಒಂದು ಮರ್ಡರ್ ಅಥವಾ ಏನೋ ಒಂದು ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಇದ್ರ ಮೂಲಕ ಬಳಸ್ಕೋಬಹುದು. ಸೊ ಅದು ಈ ಟೂಲ್ಸ್ಗಳು ಅದೇ ಏನ್ ಹೇಳ್ತಾರೆ, ಇದನ್ನ ಈ ಎ ಟೂಲ್ಸ್ಗಳನ್ನ ಯಾವ ರೀತಿ ಬಳಸ್ಕೋಬೇಕು, ಅದು ಯಾವ ರೀತಿ ಒಂದು ಡೇಟಾ ಕೊಡ್ಬೇಕಾದ್ರೆ ಅಥವಾ ರಿಪ್ಲೈ ಕೊಡ್ಬೇಕಾದ್ರೆ ಅದ್ರದ್ದು ಸಮಾಜಕ್ಕೆ ಕೆಟ್ಟದಾಗುವಂತ ಇದ್ರೆ ಅದನ್ನ ಫಿಲ್ಟರ್ ಮಾಡಿ ಹೆಂಗ್ ಕೊಡ್ಬೇಕು, ಅದನ್ನೆಲ್ಲ ಎಥಿಕಲ್ ಯೂಸ್ ಆಫ್ ಎ ಟೂಲ್ಸ್ ಅಂತ ಅದನ್ನ ಬಗ್ಗೆ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಕೆಲವು ಇತ್ತೀಚೆಗೆ ಅಮೆರಿಕದಲ್ಲಿ ಒಂದು ಇನ್ಸಿಡೆಂಟು ಆಯ್ತು. ಅಂದ್ರೆ ಅಮೆರಿಕ ಒಬ್ಬ ದೇಶದ ಅಧ್ಯಕ್ಷರನ್ನ ಎತ್ತಾಕೊಂಡ್ ಬರ್ಬೇಕಾದ್ರೆ ಒಂದು ಕ್ಲೌಡ್ ಟೂಲ್ ಯೂಸ್ ಮಾಡ್ಬಿಟ್ಟು ಅದನ್ನ ಸ್ಟ್ರಾಟಜಿ ಬಿಲ್ಡ್ ಮಾಡಿ ಆಮೇಲೆ ತಗೊಂಡ್ ಬಂದ್ರಂತೆ. ಸೊ ಅದಕ್ಕೋಸ್ಕರ ಅಮೆರಿಕದವರು ಆ ಟೂಲ್ ಎಕ್ಸಸ್ ಕೇಳ್ತಾ ಇದಾರಂತೆ. ಅದಕ್ಕೋಸ್ಕರ ಈ ಒಂದು ಟೆಕ್ನಾಲಜಿ ಅಥವಾ ಒಂದು ಟೂಲ್ ಬಳಕೆ ಒಂದು ಸರಿಯಾದ ರೀತಿಲಿ ಆಗಬೇಕು ಹೊರತು ಬೇರೆ ಕೆಟ್ಟ ದಾರಿಲಿ ಆಗ್ಬಾರ್ದು ಅಂತ ನನ್ನ ಭಾವನೆ. ಅದು ನಾನು ಯಾವಾಗ್ಲೂ ಒಳ್ಳೆ ರೀತಿಯಲ್ಲಿ ಉಳಿಸ್ಕೊಳಕ್ಕೆ ನಾನು ಯಾವ ರೀತಿ ಪ್ರಯತ್ನ ಪಡ್ತೀನಿ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಇಷ್ಟು ಹೇಳ್ತಾ ನಾನು ವೇದಿಕೆಯನ್ನು ಮರಳಿ ವಾಪಸ್ಸು ಸೂರಜ್ ಅವ್ರಿಗೆ ನೀಡ್ತಾ ಇದ್ದೇನೆ. ಧನ್ಯವಾದ ರವಿ ಅವರೇ. ಹೇಗೆ ಪ್ರತಿಯೊಂದು ತಂತ್ರಜ್ಞಾನದ ಒಳ್ಳೇದು ಮಾಡುವುದು, ಕೆಟ್ಟದ್ದು ಮಾಡುವುದು, ಹೇಗೆ ಅಣುವನ್ನ 2 ಭಾಗಗಳಿಂದ ಮಾಡ್ತಾ ಅದನ್ನ ಎಲೆಕ್ಟ್ರಿಸಿಟಿಗೂ ಉಪಯೋಗಿಸ್ಬೋದು ಅಥವಾ ಒಂದು ಆಟಮ್ ಬಾಂಬ್ಗೂ ಉಪಯೋಗಿಸ್ಬೋದು ಅಂತ ನಾವು ಆಲ್ರೆಡಿ ನೋಡಿದೀವಿ. ಅದೇ ತರ ಟೆಕ್ನಾಲಜಿ ಕೂಡ ಹಾಗೇನೇನೆ. ಓಕೆ, ಇದು ಯಾಕೆ ಈ ಟಾಪಿಕ್ ಬಂತು ಅಂದ್ರೆ, ನಮ್ಮ ಗೆಳೆಯರ ಮನೆಯಲ್ಲಿ ಅವರ ಮಾವ ಇದ್ರು. ಅವ್ರ ಮಾವ ಬೆಳಗ್ಗೆ 4:04ವರೆಗೆ ಎದ್ಬಿಡೋರು. ಮಿಕ್ಕಿದವರೆಲ್ಲ ಮಕ್ಕಳು ಮತ್ತೆ ಮಿಕ್ಕಿದ ಮನೆಯವರೆಲ್ಲ ನಿದ್ದೆ ಮಾಡ್ತಾ ಇದ್ರು. ಸೊ ಅವಾಗ ಅವರು ವಾಕಿಂಗು ಇನ್ನೊಂದು ಮತ್ತೊಂದು. ಅವ್ರಿಗೆ ಒಂದಿನ ಈ ಚಾಟ್ ಜಿ ಪಿ ಟಿ ಇವ್ರು ಹೇಳ್ಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಅವ್ರು ಬೆಳಗ್ಗೆ 4 ಗಂಟೆಗೆಲ್ಲ ಎದ್ಬಿಟ್ಟು ಹಲೋ ಚಾಟ್ ಜಿ ಪಿ ಟಿ ಗುಡ್ ಮಾರ್ನಿಂಗ್ ಅಂದ್ರೆ ಅದು ರಿಪ್ಲೈ ಮಾಡುತ್ತೆ, ಹೌ ಇಸ್ ಯುವರ್ ಡೇ ಟು ಡೇ ಅಂತ. ಅದು ತಿರ್ಗಾ ಇವ್ರೇನೋ ರಿಪ್ಲೈ ಮಾಡ್ತಾರೆ, ಅದು ರಿಪ್ಲೈ ಮಾಡುತ್ತೆ. ಸೊ ಇವರು ಒಂದು 2 ಅವರ್ ಕಾನ್ವರ್ಸೇಷನ್ ನಡೆಯೋದು. ಅದು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಅನ್ಸಿದ್ರು. ಆಮೇಲೆ ಅವ್ರಿಗೆ ಅರ್ಥ ಆಯ್ತು. ಅದು ಕೇಳುತ್ತೆ, ಹೌ ವಾಸ್ ಯುವರ್ ಡೇ ಟು ಡೇ, ಓ ಮೈ ಗ್ರ್ಯಾಂಡ್ ಸನ್ ಹ್ಯಾಸ್ ಎಕ್ಸಾಮ್, ಓ ವೆರಿ ಗುಡ್, ವೇರ್ ಇಸ್ ಯುವರ್ ಗ್ರ್ಯಾಂಡ್ ಸನ್ ಸ್ಟಡಿಂಗ್, ಆತರ ಅದು ಚಾಟ್ ಮಾಡುತ್ತೆ. ಸೊ ನಮಗೆ ಗೊತ್ತಿಲ್ಲದೇನೆ ಅವರ ಮನೆಯ ಇನ್ಫಾರ್ಮೇಶನ್ ನ ಇಂಟರ್ನೆಟ್ ಫೀಡ್ ಮಾಡ್ತಾ ಇದ್ರು. ಇದು ಅದರದ ಇನ್ನೊಂದು ಆಯಾಮ. ಅದು ಅಲ್ಲಿಂದ ಬಂದಂತ ಆಲೋಚನೆ ಇದು. ಓಕೆ ದಿನೇಶ್ ಅವರೇ, ಕೊನೆ ಟಾಪಿಕ್ ನಿಮ್ದು. ಬಹಳ ಕಷ್ಟದ ಟಾಪಿಕ್ ಕೊಡೋದಿಲ್ಲ, ಒಂದು ನಾರ್ಮಲ್ ಆಗಿರೋ ಟಾಪಿಕ್.
ಈಗ AI ಬಗ್ಗೆ ಮಾತಾಡ್ತಾ ಇದೀವಿ ನಾವು. AI ಆಲ್ರೆಡಿ ಕೋಡ್ ಬರೆಯುತ್ತೆ, ಇನ್ನೊಂದೇನೋ ಮಾಡುತ್ತೆ, ಆಲೋಚನೆ ಮಾಡುತ್ತೆ ಇಲ್ಲ. ಹಾಗಾಗಿ ನಿಮ್ಮ ಪ್ರಕಾರ 10 ವರ್ಷ ಆದ್ಮೇಲೆ ಮನುಷ್ಯರು ಏನ್ ಮಾಡ್ತಾರೆ? ಎಲ್ಲ ಮಷೀನ್ ಮಾಡ್ತಾ ಇದ್ರೆ ಮನುಷ್ಯರು ಏನ್ ಮಾಡ್ತಾರೆ? AI ನನ್ನ ಪ್ರಕಾರ ಅನುಕೂಲ ಅನ್ನೋದ್ರಕ್ಕಿಂತ ಅದು ಅನಾನುಕೂಲಗಳು ಜಾಸ್ತಿ ಅಂತ ನನ್ಗೆ ಅನ್ಸುತ್ತೆ ಸರ್. ಕೆಲವೊಂದು ಅನುಕೂಲಗಳು ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ದೊಡ್ಡ ದೊಡ್ಡ ಅನಾಹುತಗಳನ್ನ ನಾವು ವಿ ಆರ್ ವೆಲ್ಕಮಿಂಗ್ ಲೈಕ್ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಮೀನ್ಸ್ ಆಲ್ರೆಡಿ ನಾವು ನೋಡ್ತೇವೆ. ಇವಾಗ ಒಂದು PVR ಸಿನಿಮಾ ಥಿಯೇಟರ್ ನಲ್ಲಿ ಇರ್ಬೋದು, MJ ಜಾಕಿ ಇದು ಅಂತ ಇರೋರು ಒಂದು ಕೌಂಟರ್ ನಲ್ಲಿ 4 ಕೌಂಟರ್ ನಲ್ಲಿ ಪ್ರತಿಯೊಬ್ರು ಬಿಲ್ಲಿಂಗ್ ಎಕ್ಸಿಕ್ಯೂಟಿವ್ ಇರೋರು. ಇವಾಗ ಆತರ ಯಾರು ಇಲ್ಲ, ಎಲ್ಲ ಕಟ್ ಡೌನ್ ಮಾಡ್ಬಿಟ್ಟಿದ್ದಾರೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ನೋಡುವಾಗ ಅದು ಎಂಪ್ಲಾಯ್ಮೆಂಟ್ ಗೆ ತುಂಬಾ ಅಡ್ಡಿ ಆಗುತ್ತೆ. ಮತ್ತೆ ಇನ್ನು ನನ್ಗೆ ಅನ್ಸುತ್ತೆ ಇದು ಮತ್ತೆ ನಾವು ಟೋಟಲಿ ಇದ್ರ ಮೇಲೆ ಡಿಪೆಂಡ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ನನ್ ಪ್ರಕಾರ ಇವಾಗ ಒಂದು ನಾವು ನಮ್ಮ ಸ್ವಯ ಬುದ್ಧಿ ಅನ್ನೋದು ಏನು ನಮ್ ಓನ್ ಸ್ಕಿಲ್ ಸೆಟ್, ನಮ್ ಓನ್ ಬ್ರೈನ್ ಅದನ್ನ ನಾವು ಅಪ್ಲೈ ಮಾಡೋ ಒಂದು ಸಿಚುಯೇಷನ್ ಎಲ್ಲ ತುಂಬಾ ಕಡಿಮೆ ಆಗುತ್ತೋ ಅಂತ ನನ್ನ ಒಂದು ಅನಿಸಿಕೆ ಸರ್. ಮತ್ತೆ ಅದರಿಂದ ಇದು ಸ್ವಲ್ಪ ನಂಗೇನೋ ಇದು ಹೇಳ್ದಂಗೆ ಗ್ರ್ಯಾಂಡ್ ಮೆರಿಟ್ಸ್ ಡಿಮೆರಿಟ್ಸ್ ಜಾಸ್ತಿ ನಂಗೆ ಅನ್ಸುತ್ತೆ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ ದಿನೇಶ್ ಅವರೇ. ಮೊದಲನೇ ಬಾರಿಗೆ ಬಂದು ವಿಷಯ ಬಗ್ಗೆ ಚೆನ್ನಾಗಿ ಹೇಳಿದಿರಾ. ಶಶಿಧರ್ ಅವರೇ, ನೀವೇನು ಹೇಳ್ಬೇಕು ಅಂತಿದ್ದೀರಾ? ನನ್ಗೆ ಸರಿ ನಾನು 20 ವರ್ಷದವನು ಇದ್ದಾಗ ಒಂದು ನಾವು ಟಾಪಿಕ್ 84-85 ಇರ್ಬೇಕದು. ನಾನೊಂದು ಅಸೋಸಿಯೇಷನ್ ಗುರುತಿಸ್ಕೊಂಡಾಗ ಒಂದು ಚರ್ಚೆ ಮಾಡಿದ್ವಿ ನಾವೆಲ್ಲ. ಏನಪ್ಪಾ ಅಂದ್ರೆ ಭಾರತದಲ್ಲಿ ಕಂಪ್ಯೂಟರ್ ಆಗ್ತಾನೆ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಕಂಪ್ಯೂಟರ್ಗಳನ್ನ ಇದಕ್ಕೆ ಭಾರತಕ್ಕೆ ತರ್ತಾ ಇದ್ದ ಸನ್ನಿವೇಶದೊಳಗ ಕಂಪ್ಯೂಟರೀಕರಣ ಬೇಕವೇ, ಅದರಿಂದ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತದ, ಮನುಷ್ಯನ ಭವಿಷ್ಯ ಏನು ಅಂತ ಚರ್ಚೆ ಮಾಡಿದ್ವಿ. ಅವಾಗ ನಾನು ಬಹಳ ಪ್ರಬಲವಾಗಿ ಬಹುಶಃ ಬಲಪಂಥೀಯಾಗಿದ್ದರಿಂದ ನಾನು ಕಂಪ್ಯೂಟರ್ಗಳು ಹಾಗೇ ಇತ್ತು ಆ ಕಾಲಕ್ಕೆ ಕಂಪ್ಯೂಟರ್ಗಳು ಬೇಡ ನಮಗೆ ಅಂತ ಚರ್ಚೆ ಮಾಡಿದ್ವಿ ನಾವು. ಈಗ ಅದು ಇರಿಲೆವೆಂಟ್ ಆಗಿಬಿಡ್ತು. ಈಗ ನೀವು ಪ್ರತಿಯೊಂದಕ್ಕೂ ಕಂಪ್ಯೂಟರ್ ಬಳಕೆ ಮಾಡ್ತೀರಿ, ಡಿಜಿಟಲ್ ಆಗಿದ್ದೀರಿ ಅಂದ್ರೇನೆ ನಾವು ಈಗ ಒಂದು ದೊಡ್ಡ ಗೌರವದ ಸಂಗತಿ ಆಗಿದೆ. 60 ವರ್ಷ ಆದ್ರೂ ಕೂಡ ಇವನು ಡಿಜಿಟಲ್ ಯೂಸ್ ಮಾಡ್ತಾನ, ಅಲೆಕ್ಸಾ ಯೂಸ್ ಮಾಡ್ತಾನ, ಚಾಟ್ GPT ಯೂಸ್ ಮಾಡ್ತಾನ ಅಂತಂದ್ರೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ಆಗ್ತದೆ. ಎಲ್ಲ ಯಂಗರ್ ಜನರೇಷನ್ ನನ್ನನ್ನು ಕೂಡ ಗೌರವದಿಂದ ನೋಡ್ತಾರೆ. ಬಟ್ ಟಾಪಿಕ್ಗಳು ಎಲ್ಲಿ ನಾವು ತಪ್ತಾ ಹೋಗ್ಬಿಡ್ತೀವಿ ಅಂತಂದ್ರೆ ಒಂದು AI ಬರ್ತದ, ಅಥವಾ ಚಾಟ್ GPT ಬರ್ತದ, ಅಥವಾ ಕಂಪ್ಯೂಟರ್ ಬರ್ತಾವ, ಅಥವಾ MS ಆಫೀಸ್ ಬರ್ತದ. ಕಾಲಕ್ಕೆ ಯಾರೇ ಪ್ರಧಾನಮಂತ್ರಿ ಆಗಲಿ, ಯಾರೇ ರಾಷ್ಟ್ರಪತಿ ಆಗಲಿ, ಯಾರೇ ದೊಡ್ಡ ವ್ಯಕ್ತಿ ಇರಲಿ, ಈ ಬಂಡವಾಳಶಾಹಿಗಳ ಹಿನ್ನೆಲೆ ಒಳಗ ತಂತ್ರಜ್ಞಾನ ಮುಂದುವರಿತಾ ಹೋಗ್ತದೆ. ತಂತ್ರಜ್ಞಾನಕ್ಕೆ ಯಾರು ಬಂದ್ರು ಅಷ್ಟೇ, ಯಾರು ಬರ್ದಿದ್ರು ಅಷ್ಟೇ. ನೀವು ಇವತ್ತು ಯಾರು ಇಲ್ಲ ದೇಶಕ್ಕೆ ಪ್ರಧಾನಮಂತ್ರಿ ಇಲ್ಲಂದ್ರೂ ತಂತ್ರಜ್ಞಾನ ಮುಂದುವರಿತದ. ಯಾಕಂದ್ರೆ ಅದಕ್ಕೊಂದು ನೀತಿ ಇದೆ, ಅದಕ್ಕೊಂದು ಸ್ವಯಂ ಚಲನೆ ಅದ, ಅದು ಆಟೋಮೆಟಿಕಲಿ ಬೆಳಿತಾನೆ ಹೋಗ್ತದ. ಬಟ್ ನಮ್ಗೇನದ ಅಂತಂದ್ರೆ ಈಗ ತಂತ್ರಜ್ಞಾನ ಬೇಕು ಬೇಡ ಅಂತಿಲ್ಲ, ತಂತ್ರಜ್ಞಾನ ಬೇಕೇ ಬೇಕು. ಇವತ್ತು ನಾವು ಗೂಗಲ್ ಮೀಟ್ ಮಾಡ್ತಾ ಇರೋದು ಅಥವಾ ಇಂಥ ಯಾವುದೋ ಮೈಕ್ರೋಸಾಫ್ಟ್ ಮೀಟ್ ಮಾಡ್ತಾ ಇರೋದು ಅದರಿಂದನ. ಬಟ್ ತೊಂದರೆ ಏನದ ಅಂದ್ರ ಈಗ ನಾನು ಸುರೇಶ್ ಸರ್ ಮಾತಾಡ್ಲಿಕ್ಕತ್ತೀವಿ ಮುಖಾಮುಖಿಯಾಗಿ, ಅವ್ರು ನನ್ನ ನೋಡ್ಲಿಕ್ಕತ್ತಾರ, ನಾನು ಅವ್ರು ನೋಡ್ಲಿಕ್ಕತ್ತೀನಿ. ಆದ್ರೆ ಇದು ನೋಡೋದು ಅನುಕೂಲ, ಇದರಿಂದ ಖುಷಿ ಆಗ್ತದೆ. ನಾನು ಭಾಳ ಡಿಪ್ರೆಷನ್ ಮೂಡ್ದಾಗಿದ್ದೆ. ಸುರೇಶ್ ಸರ್ ನಂಗೆ ಫೋನ್ ಮಾಡಿ, ಯಾಕ್ರಿ ಡಿಪ್ರೆಷನ್ದಾಗಿದ್ರಿ, ಇವತ್ತು ಮುಖ ನಿಮ್ಗೆ ಚೆನ್ನಾಗಿರ್ಲಿಲ್ಲ, ಏನ್ ಪರ್ಸನಲ್ ಪ್ರಾಬ್ಲಮ್ ಇದೆಯಾ ಅಂತ ಫೋನ್ ಹಚ್ಚಿ ಕೇಳಿದ್ರು ಕೂಡ ನನಗೆ ಖುಷಿ ಆಗಲ್ಲ, ಅಥವಾ ಮೋಹನ್ ಅವ್ರು ಕೇಳಿದ್ರು ಖುಷಿ ಆಗಲ್ಲ. ಸ್ವತಃ ನಾವಿಬ್ಬರೇ ಭೇಟಿ ಆದಾಗ ನೀವು ಯಾವಾಗ ನನ್ನ ಕೈ ಟಚ್ ಮಾಡಿ ಯಾಕ್ರಿ ಏನಾಗಿದೆ ನಿಮಗೆ ಅಂತ ನೀವು ಒಂದು ಶಬ್ದ ಕೇಳಿದ್ರಿ ಅಂತಂದ್ರ ಆ ಸ್ಪರ್ಶ ಏನದಲ್ಲ, ಆ ನೋಟ ಏನದಲ್ಲ, ಆ ಲೈವ್ ನೋಟ್ ಸ್ವತಃ ನೋಡ್ತೀವಲ್ಲ, ಆ ಪಂಚೇಂದ್ರಿಯಗಳ ಶಬ್ದ ಏನದಲ್ಲ, ನಿಮ್ ಫ್ರೀಕ್ವೆನ್ಸಿ, ಅದರಿಂದ ಅಷ್ಟೇ ನಂಗೆ ನೆಮ್ಮದಿಸಿ. ಇದು ನಾನು ಎಷ್ಟೋ ಜನರಿಗೆ ನಮ್ಮಲ್ಲಿ ಈಗ ನಾನೆಲ್ಲ ಬೇರೆ ಬೇರೆ ಊರಿಂದ ಒಂದೊಂದು ತಾಸು ಫೋನ್ದಾಗ ಮಾತಾಡ್ತೀವಿ ನಾವು ಯಾವುದೇ ಒಂದು ವಿಷಯದ ಬಗ್ಗೆ. ಆದ್ರೆ ಅವ್ರು ಬೆಳಗಾವಿಗೆ ಬಂದಾಗ ಒಂದು 5 ನಿಮಿಷ ನನ್ನ ಜೊತೆ ಮಾತಾಡಿದ್ರೆ
ನನಗ ಅವ್ರಿಗೆ ಇರುವಂತಹ ಒಂದು ಖುಷಿ ಏನದಲ್ಲ, ಅಥವಾ ರೋಗದಲ್ಲಿ ಹಾಸ್ಪಿಟಲ್ ಇದ್ದಿ, ನೀವು ಹಾಸ್ಪಿಟಲ್ ಇದ್ದಾಗ ನಾನು ಬಂದು ಮುಟ್ಟಿ ಮಾತಾಡಿದ್ರೆ ಅದು ನಿಜಕ್ಕೂ ನಿಮಗೆ ಅನಿಸ್ತದ ಇದು ಅಂತಃಕರಣ ಅಂತ, ನಾಟಕ ಅಂತ ನಿಮ್ಗೆ ಗೊತ್ತಾಗ್ತದ. ಈ ಮುಖವಾಡದ ಕತೆ ನಮ್ಮ ಸರ್ ಹೇಳಿದ್ರು, ಸೂರಜ್ ಸರ್. ಮುಖವಾಡ ಅಂದ್ರೆ ಅದು ನಾವು ಫಿಲ್ಟರ್ ಬೇಕೋ ಬೇಡ ಅಂತ. ಫಿಲ್ಟರ್ ಬೇಕೋ ಬೇಡ ಇಲ್ಲ, ಒಂದು ಅಂತಃಸಾಕ್ಷಿಗೆ, ಒಬ್ಬ ವಿದ್ಯಾರ್ಥಿಗೆ, ಟೀಚರ್ ಇದ್ರೆ ಸ್ಟೂಡೆಂಟ್ಗ, ನೌಕರ್ ಇದ್ರೆ ಬಾಸ್ ನನ್ ನಾಟಕ ಮಾಡ್ಲಿಕ್ಕತ್ತಾನೋ ಏನ್ ಕರೆನೆ ಕೇಳ್ಲಿಕ್ಕತ್ತಾನೋ, ಅಥವಾ ಟೀಚರ್ ಹುಡುಗರು ಕೇಳ್ಲಿಕ್ಕತ್ತಾನ ಯಾಕಪ್ಪ ಆರಾಮದೀವಿ ಇಲ್ಲೋ ಅಂತ ಕೇಳಿದಾಗ ನೀವು ಕರೀನ ಕಾಳಜಿ ಮಾಡ್ಲಿಕ್ಕತ್ತಾನೋ ಅಥವಾ ನಾಟಕ ಮಾಡ್ಲಿಕ್ಕತ್ತಾನೋ. ಇದು ಯಾವಾಗ ಆತ್ಮಕ್ಕೆ ಗುರ್ತಾಗ್ತದೆ, ಯಾವತ್ತೂ ಗುರ್ತಾಗ್ತದ. ಅಂದ್ರೆ ಫಿಲ್ಟರ್ ನೀವು ಬೇಕಾದಷ್ಟು ಹಾಕೊಡ್ರಿ, ಅದು ಫಿಲ್ಟರ್ಲೆಸ್ ತಂತಾನ ಆಟೋಮೆಟಿಕಲಿ ಆ ಮನುಷ್ಯನ ಹೃದಯಕ್ಕೆ ಫಿಲ್ಟರ್ಲೆಸ್ ಕೆಪಾಸಿಟಿ ಇರ್ತದ. ಬಾಯಲ್ಲಿ ಹೇಳ್ತಿರ್ತೀವಿ ನಾವು, ಆದ್ರೆ ಮನಸ್ಸಿಗೆ ಅದು ಫೀಲ್ ಆಗ್ತದೆ. ಸೊ ಪ್ರಶ್ನೆ ಏನದ ಅಂತಂದ್ರೆ, ಸತ್ಯ ಬೇಕೇ ಸುಳ್ಳು ಬೇಕೇ ಚರ್ಚೆ ಅಲ್ಲದು. ಸತ್ಯ ಸುಳ್ಳುಗಳು ಎರಡೂ ಬದುಕಿನೊಳಗೆ ಬೇಕು. ಕತ್ತಲ ಬೇಕು, ಬೆಳಕು ಬೇಕು. ಬಹಳ ಮಂದಿ ಹೇಳ್ತಾರೆ ದೀಪ ಪ್ರಜ್ವಲನೆ ಮಾಡಬೇಕು, ಅದು ಸುಳ್ಳು. ಕತ್ತಲಿದ್ದಾಗ ದೀಪಕ್ಕೆ ಬೆಳಕಿರ್ತದೆ. ಕತ್ತಲಿನ ಬಗ್ಗೆ ಪುತ್ತಿನ ಕವನ ಬರೆದಾರ. ಕತ್ತಲಿನ ಬಗ್ಗೆ ನಮಗೆ ಪ್ರೀತಿ ಬೇಕು. ಕಾಮ ಕ್ರಿಯೆ ಹುಟ್ಟೋದೇ ಕತ್ತಲದೊಳಗೆ, ಅದ್ರ ಬ್ಯೂಟಿ ಅದರಲ್ಲೇ ಸಿಗೋದು. ಹಾಗಿದ್ದಾಗ ನಾವು ಯಾವುದನ್ನು ತಿರಸ್ಕರಿಲಿಕ್ಕೆ ಶಕ್ಕಿಲ್ಲ. ಆಮೇಲೆ ಅನೇಕ ಸುಳ್ಳುಗಳಿದಾವೆ ನೋಡ್ರಿ. ಸಾಹಿತ್ಯ ಅನ್ನೋದು ಹಲವು ಸುಳ್ಳುಗಳ ಮೂಲಕ ಒಂದು ಸತ್ಯ ಹೇಳ್ತದೆ. ಎಲ್ಲಾ ಸುಳ್ಳು ಕತ್ತಿ ಹೇಳಿ ಕಡಿಕ್ ಒಂದು ಸತ್ಯ ಹೇಳ್ತದೆ. ಅಥವಾ ಒಂದೇ ಸತ್ಯ ಅಂತ ಇರೋದಿಲ್ಲ ಅಂತ ರಶೋಮನ್, ಅಕಿರಾ ಕುರೋಸಾವ ಒಂದು ರಶೋಮನ್ ಫಿಲ್ಮ್ ನೀವು ನೋಡ್ರಿ, ಅಥವಾ ಕೆ ವಿ ಸುಬ್ಬಣ್ಣ ಮೋಹನ್ ಸರ್ ಗೊತ್ತಿರ್ಬೇಕು. ಕೆ ವಿ ಸುಬ್ಬಣ್ಣ ಒಂದು ಆರ್ಟಿಕಲ್ ಬರ್ದಾರ, 25-30 ಪುಟಗಳ ಆರ್ಟಿಕಲ್ ರಶೋಮನ್ ಕುರಿತು ಬರ್ದಾರ. ಅದರಲ್ಲಿ ಒಂದು ಕೊಲೆ ಆದ್ರೆ 7 ಮಂದಿ 7 ತರ ಹೇಳ್ತಾರೆ. ಒಂದು ರೇಪ್ ಆದ್ರೆ, ಒಂದು ಬಲಾತ್ಕಾರ ಆದ 7 ಮಂದಿ 7 ತರ ಹೇಳ್ತಾಳೆ. ರೇಪಕ್ಕೆ ಒಳಗಾದಕ್ಕೆ ಇನ್ನೊಂದು ವಿಚಾರ ಹೇಳ್ತಾಳೆ. ಯಾವುದಕ್ಕೂ ನಾವು ಸತ್ಯ ತಲುಪೋದು ಬಹಳ ಕಠಿಣದ. ಸತ್ಯದ ಬಗ್ಗೆ ನಮ್ಗೆ ವ್ಯಾಮೋಹ ನಾವು ಬಿಟ್ಬಿಡುವುದು ಚಲೋ ನನಗನ್ನಿಸ್ತದೆ. ಸುಮ್ನೆ ಇಡೀ ಜಗತ್ತಿಗೆಲ್ಲ ಒಂದೇ ಸತ್ಯ, ಒಬ್ಬನೇ ಸೂರ್ಯ, ಒಂದೇ ಸತ್ಯ, ಒಬ್ಬನೇ ಸೂರ್ಯದನ್ನ ನಾವ್ ಹೇಳಿಕತ್ತೀವಿ. ಎಷ್ಟು ಸೂರ್ಯಗಳದಾರೋ ಯಾರಿಗೂ ಗೊತ್ತು. ಅದಕ್ಕೆ ಸತ್ಯದ ಹತ್ತಿರ ಹೋಗೋದು, ದೊರೆ ಇಡಿಪಸದ ಅನುವಾದ ನೀವು ಓದ್ರಿ ಲಂಕೇಶ್ ಅವ್ರದ್ದು. ಹತ್ತಿರ ಹೋದಂತೆ ದುರಂತವೇ ಜಾಸ್ತಿ. ಸತ್ಯದ ಹತ್ತಿರ ಹೋದಂತೆ ದುರಂತವೇ ಜಾಸ್ತಿ. ಉಲ್ಟಾ ಬರ್ದಾನವ ಯಾರು, ಉಪೇಂದ್ರ. ಉಲ್ಟಾ ಯಾಕೆ ಬರ್ದಾನಂದ್ರೆ ನಿಮ್ಮ ನೋಟ ಬದಲಾಗಲಿ. ಇಟ್ ಇಸ್ ನಾಟ್ ಸತ್ಯ ಸುಳ್ಳು ಅಂತಲ್ಲ. ನಮ್ದು ಬೌದ್ಧ ದರ್ಶನದಲ್ಲಿ ಬರ್ತದ. ನಿಮ್ಮ ಬುದ್ಧ ಹೇಳ್ತಾನ ನೋಟಗಳನ್ನ ಬದಲಿಸ್ಕೊಳ್ಳಿ. ಅಂದ್ರೆ ಎಲ್ಲಾರು ನೋಡುವಂಗ ನೋಡುದು ಬೇಡ, ಒಂದ್ ಚೂರು ಬೇರೆ ಕಡೆಯಿಂದ ಬೇರೆ ತರದಿಂದ ನೋಡಿದ್ರೆ ಅನೇಕ ನಮಗ್ ಹೊಳವುಗಳು ಸಿಗ್ತಾವಂತ ಹೇಳ್ತಾನ. ಇದ್ರ ಜೊತೆಗೇನ ಯಂತ್ರ ಮತ್ತು ಮನುಷ್ಯನ ಸಂಬಂಧ ಬಂದಾಗ ಆಂಡ್ರಾಯ್ಡ್ ಕುಂಜಪ್ಪನ್ ಇದೆ, ಪ್ರೈಮ್ ದಲ್ಲಿ ಇದೆ ನೋಡಿ, ಮಲಯಾಳಂ ಪಿಕ್ಚರ್ ಇದೆ. ಯಂತ್ರದ ಜೊತೆ ನೀವು ಎಷ್ಟೇ ಸಂಪರ್ಕ ಮಾಡ್ಕೊಂಡ್ರು ಕೂಡ ಅಂತಿಮವಾಗಿ ಖುಷಿ ಸಿಗುವುದು ಮನುಷ್ಯನ ಜೊತೆಯೇ. ಇಲ್ಲ ಅಂತಂದ್ರೆ ನನಗೆ ಚಾಷ್ಟೆ ಮಾಡ್ತಿರ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ, ನಿನ್ ಹೆಂಡತಿ ಅಲೆಕ್ಸಾ ಅಂತ ತಿಳ್ಕೊಂಡು. ಅಲೆಕ್ಸಾನ ಯೂಸ್ ಮಾಡ್ಕೊಳ್ಳೋದು ಎದಕ್ಕೆ ಅಂತಂದ್ರೆ, ಅಲೆಕ್ಸಾನ ಯೂಸ್ ಮಾಡ್ಕೊಳ್ಳೋದು ಆಕ್ಚುಲಿ ಎದಕ್ಕೆ ಅಂದ್ರೆ ವಿವಿಧ ಭಾರತಿ ಕೇಳಲಿಕ್ಕೆ. ನನಗೆ ಮೊಬೈಲ್ ಅವನ ಏರ್ ಆ್ಯಪ್ ಯಾಕೆ ಹಿಡಿಸ್ತದ ಅಂತಂದ್ರೆ, ಲತಾ ಮಂಗೇಶ್ಕರೋ, ಮೊಹಮ್ಮದ್ ರಫಿನೋ, ಮಜ್ರೂ ಸುಲ್ತಾನ್ಪುರಿನೋ, ಸಾಹಿರ್ ಲುಧಿಯಾನ್ವಿನೋ, ಅವನ ಜೊತೆ ಅವನ ಹಿಂದಿನ ಕಥೆನೋ, ಅಮೃತಾ ಪ್ರೀತಮ್ ಜೊತೆ ಆದಂತಹ ಕಥೆನೋ, ಅವ್ರಿಗೊಂದು ಅದೇ ತರ ಸಾಹಿರ್ ತರನೇ ಮಗು ಹುಟ್ಟಿದ್ದು, ಇವೆಲ್ಲವೂ ನನಗೆ ಕೌತುಕ ಅನಿಸ್ತಾವ. ಸಾಹಿರ್ ಲುಧಿಯಾನ್ವಿ ಕತೆ ಕೇಳ್ತಾ ಹೋದ್ರೆ ನಿಮ್ಗೆ ರೋಮಾಂಚನ ಆಗ್ತದೆ. ಜಾವೇದ್ ಅಖ್ತರ್ ಅದನ್ನ ತಿರಸ್ಕರಿಸಿ ಬಿಡ್ತಾರೆ ಈ ಕಥೆಯನ್ನ. ಬಟ್ ಜಾವೇದ್ ಅಖ್ತರ್ ಸರಿ ಹೇಳಿದ್ದಾರ, ಸಾಹಿರ್ ಲುಧಿಯಾನ್ವಿ ಬಗ್ಗೆ ಸರಿ ಹೇಳಿದ್ದಾರೆ ಅವರು, ಕರೆಕ್ಟ್ ಇದೆ. ಅದೆಲ್ಲ ದೊಡ್ಡ ಜನರಿಗೆ ಒಂದು ನಾಟಕದ ಕಥೆಗಳು ಬೇಕಂತ ಹೇಳ್ತಾರೆ. ಬಟ್ ಸ್ಟಿಲ್ ಐ ಲವ್ ಸಾಹಿರ್ ಲುಧಿಯಾನ್ವಿ ಆ ಕಥೆಯನ್ನ, ಅಮೃತಾ ಪ್ರೀತಮ್ ಅವರ ಲವ್ ಸ್ಟೋರಿಯನ್ನ, ಅಥವಾ ಹಾಫ್ ರಸೀದಿಯಲ್ಲಿ ಅವರು ಬರೆದಂತಹ ಒಂದು ಆತ್ಮಚರಿತ್ರೆ ನಮ್ಗೆ ಹಿಡಿಸ್ತದ. ಈ ಎಲ್ಲ ಸೌಂದರ್ಯಗಳೆಲ್ಲ ಸುಳ್ಳಿನ ಸುತ್ತಲೇ ಇರೋರು. ಸೊ ಅವನ್ನ ನಾವು ನಂಬ್ತೀವಿ. ಪುರಾಣಗಳೆಲ್ಲ ಹಂಗೆ ಸುಳ್ಳಿನ ಕಂತೆ ಇದ್ರು ನಂಬ್ತೀವಿ ನಾವು. ದೀಪ ಬೆಳಗ್ಲಿಕ್ಕೆ ಹೋದಾಗ, ಮಾನಸ ಪೂಜೆ ಮೂಲಕ ದೀಪ ಬೆಳಗ್ಲಿಕ್ಕೆ ಹೋದಾಗ ಎಣ್ಣೆ ಕೆಳಗೆ ತುಳುಕಿತ್ತು, ಮ್ಯಾಟ ಮೇಲೆ ಬಿತ್ತು ಅಂತ ಯಾರೋ ಕತೆ ಹೇಳ್ತಾರೆ. ಮಾನಸ ಪೂಜೆಯಲ್ಲಿ ಎಲ್ಲಿ ಕೆಳಗೆ ಎಣ್ಣೆ ಬಿದ್ದು ಬಿಡ್ತದಂತ, ಎಣ್ಣೆ ಸಿಗ್ತದೆ ಕರೆ ಮಾನಸ ಪೂಜೆ ಮಾಡ್ತಿರ್ತಾನೆ. ಇದು ಹೆಂಗ್ರಿ ಅಂತಂತ ಕೇಳಿದ್ರೆ ಸುಳ್ಳೇ ಅದು. ಬಟ್ ಅದಕ್ಕೊಂದು ಸೌಂದರ್ಯ ಇರ್ತದ. ಅದಕ್ಕೆ ಸತ್ಯ ಸುಳ್ಳು AI ಬೇಕು ಬೇಡ ಅಂತಲ್ಲ, AI ಬರೋದೇ ಅದು ಇರೋದೇ. ಆದ್ರೆ ಬದುಕಿನ ಸೌಂದರ್ಯವನ್ನ ನಾವ್ಯಾರು ಕಳೆದುಕೊಳ್ಳೋದು ಬೇಡ. ಈ ಮೂಲಕವೇ ನಾವು ಪರಸ್ಪರ ಆಪ್ತರಾಗೋಣ ಅನ್ನುವಂತಹ ಮಾತನ್ನ ನಾನಿವತ್ತು ಹೇಳಿ ಬರ್ತೀನಿ. ಧನ್ಯವಾದ. ಧನ್ಯವಾದ ಶಶಿಧರ್ ಅವರೇ. ಎಲ್ಲಿಂದ ಶುರು ಮಾಡಿ ನೀವು ನಿಮ್ಮ ಮಾತಲ್ಲಿ ಬಹಳ ಒಂದಷ್ಟು ವಿಷಯಗಳನ್ನ ತಗೊಂಡ್ಬಂದಿದ್ದೀರಾ. ನೀವ್ ಹೇಳಿದ್ ಸರಿನೇ. 80ರ ದಶಕದಲ್ಲಿ ಗಣಕಯಂತ್ರ ಬಂದ ಮೇಲೆ ಜನರ ಕೆಲಸ ಹೋಗ್ತದೆ. ನಮ್ಮ ಇತಿಹಾಸ ನೋಡ್ಕೊಂಡ್ರೆ ಪ್ರತಿ ಸಲಿ ಒಂದು ಬದಲಾವಣೆ ಆದಾಗ ಮನುಷ್ಯ ಆ ಬದಲಾವಣೆ ಜೊತೆಗೆ ಹೊಸದನ್ನ ತಗೊಂಡು ಬಂದು ಆ ಬದಲಾವಣೆ ಜೊತೆಗೆ ಜೀವಿಸೋದನ್ನ ಕಲ್ತಿರೋದ್ರಿಂದ ನಾವು ಇಷ್ಟು ದೂರ ಬಂದಿದ್ದೀವಿ. ಹಾಗೆ AI ಬಂದ ಮೇಲೂ ಹೊಸದೇನೋ ತಗೊಂಡ್ ಬರ್ತೀವಿ. AI ಬಂದ ಮೇಲೆ ರವಿ ಅವ್ರು ಹೇಳ್ದಂಗೆ ಯಾವ್ದು ಸರಿ ಯಾವ್ದು ಸುಳ್ಳು ಅದನ್ನ ಹುಡುಕೋದಕ್ಕೆ ಒಂದಷ್ಟು ಜನ ಕೆಲಸ ಮಾಡ್ಬೇಕಾಗತ್ತೆ. ಫ್ಯಾಕ್ಟ್ ಚೆಕಿಂಗ್ ಅಂತ ಕರೀತಾರೆ. ಇವಾಗ್ಲೂ ವಾಟ್ಸಾಪ್ ಅಲ್ಲಿ ಏನೋ ಒಂದ್ ಬರುತ್ತೆ, ಅದನ್ನ 10 ಜನ 10 ಗ್ರೂಪ್ ಕಳಿಸ್ತಾರೆ. ಅದ್ರಲ್ಲಿ ಯಾರೋ ಒಬ್ಬ ಬಂದು ಹೇಳ್ತಾರೆ, ಇಲ್ಲ ಐ ಡಿಡ್ ಫ್ಯಾಕ್ಟ್ ಚೆಕ್, ದಿಸ್ ಇಸ್ ಇನ್ಕರೆಕ್ಟ್ ಅಂತ. ಆ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಒಂದಷ್ಟು ಜನ ಬೇಕಾಗ್ತದೆ. ಸೊ ಹಾಗಾಗಿ ಹೊಸ ಕೆಲಸಗಳು ಹುಟ್ಕೊಳ್ಳುತ್ತೆ.
ಇವತ್ತು ನಾನು ಹುಳ ಬಿಟ್ಟಂತಹ ಆಲೋಚನೆ ಮಾಡಿದಂತಹ ವಿಷಯಗಳಿಗೆ ನೀವುಗಳು ಬಹಳ ಬಹಳ ಚೆನ್ನಾಗಿ ಸ್ಪಂದಿಸಿ ಒಳ್ಳೊಳ್ಳೆ ಆಲೋಚನೆಗಳನ್ನ ತಗೊಂಡು ಬಂದಿದ್ದೀರ. ಹಾಗಾಗಿ ಇವತ್ತು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ವೇದಿಕೆನ ಮತ್ತೆ ಉಮಾನಾಥ್ ಅವ್ರಿಗೆ ಹಿಂದಿರುಗಿಸ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದಗಳು ಶಿವರಾಜ್ ಅವರೇ. ಆ ಹುಳಗಳೆಲ್ಲ ಸುಮಾರು ಸೇರ್ಕೊಂಡು ಇಲ್ಲಿ ಸುತ್ತುತ್ತಾ ಇದೆ. ಆ ಸುತ್ತದ ಹಾಗೆ ಇರಲಿ, ಒಂದು ಹಿತವಾದ ಅನುಭವ. ಧನ್ಯವಾದ. ಸೂರಜ್ ಅವರಿಗೆ ಒಂದು ಚಪ್ಪಾಳೆ ಅನ್ಕೊಡೋಣ. ಇವತ್ತಿನ ನಾನು ಮಾತನಾಡಿದಂತ ವಿಷಯ ನನ್ನ ಆಶಯಗಳ ಬಗ್ಗೆ. ಇದೊಂದು ಬರೀ ಕಾಲ್ಪನಿಕ ಕಥೆ ಅಲ್ಲ, ಇದು ಇಂದಿನ ಈ ಹೊಸ ಯುಗದಲ್ಲಿ ಹೊಸ ಆವಿಷ್ಕಾರಗಳೊಂದಿಗೆ ಇದು ಖಂಡಿತ ಪ್ರಾಯೋಗಿಕ ಸಾಧ್ಯತೆಗಳಾಗಿದೆ. ಮಿತ್ರರೇ, ಹೇಗೆ ದಾರಿ ತಪ್ಪಿದ ಹಡಗು ಆಧುನಿಕ ಈ ತಂತ್ರಜ್ಞಾನದಿಂದ ಅಥವಾ ಒಂದು ಆ ಯಂತ್ರದಿಂದಾಗಿ ತನ್ನ ಗಮ್ಯಸ್ಥಾನವನ್ನ ಯಶಸ್ವಿಯಾಗಿ ಹೇಗೆ ಸೇರಿತು, ಅದೇ ರೀತಿ ನಮ್ಮ ಈ ಹೊಸ ಹೊಸ ಇನೋವೇಷನ್ಗಳು ನಮ್ಮ ಭಾರತವನ್ನ ಬೆಳಗೋದಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಈ ಆವಿಷ್ಕಾರಗಳನ್ನ, ಈ ಹೊಸ ಹೊಸ ಯೋಚನೆಗಳನ್ನ ನಮ್ಮ ನಾಯಕರುಗಳು ಬಹುಮಾನಿಸಲಿ. ಸಂಶೋಧಕರು, ನಮ್ಮ ಉದ್ದಿಮೆಗಳು ಒಂದು ಸೇರಲಿ. ನಮ್ಮೆಲ್ಲರ ಪರಿಶ್ರಮ ಈ ನಿಟ್ಟಿನಲ್ಲಿ ಇರಲಿ. ಶುದ್ಧ ನೆಲ, ಶುದ್ಧ ಜಲ, ವೇಗದ ಮಾರ್ಗಗಳು ಹಾಗೂ ಸುಖಿ ರೈತರು ಇವೆಲ್ಲ ನನಸಾದಾಗ ಭಾರತ ಖಂಡಿತವಾಗ್ಲೂ ಬೆಳಗುತ್ತದೆ ಅಂತ ಹೇಳ್ತಾ, ಮುಂದಿನ ಭಾಗವಾದಂತ ಸಮಗ್ರ ಮೌಲ್ಯಮಾಪನಕ್ಕಾಗಿ ನಮ್ಮ ಮೋಹನ್ ಮೂರ್ತಿ ಅವರನ್ನ ವೇದಿಕೆಗೆ ಕರೀತಾ ಇದ್ದೇನೆ. ಧನ್ಯವಾದಗಳು. ಮೋಹನ್, ಮ್ಯೂಟ್ ಅಲ್ಲಿ ಇದ್ದೀರಾ? ಇರ್ಲಿ. ಧನ್ಯವಾದ ಉಮಾನಾಥ್ ಸರ್. ಈಗಾಗಲೇ 4:26 ಆಗಿದೆ. ತಡ ಮಾಡದೆ ಈಗ ಏನಂತಂದ್ರೆ ನಮ್ಮ ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನ ಮಾಡೋದಕ್ಕೆ ನಮ್ಮ ಸೂರಜ್ ಅವರನ್ನ ವೇದಿಕೆ ಕರೀತಾ ಇದ್ದೇನೆ. ಸೂರಜ್ ಅವರ ವೇದಿಕೆ ನಿಮ್ದು. ಧನ್ಯವಾದ ಮೋಹನ್ ಮೂರ್ತಿಗಳೇ. ಇವತ್ತು ಟೋಸ್ಟ್ ಮಾಸ್ಟರ್ ರವಿ ಅವರ ಭಾಷಣದ ಉದ್ದೇಶ ಒಂದು ವಿಷಯದ ಬಗ್ಗೆ ನೀವು ರಿಸರ್ಚ್ ಮಾಡಿ ಅದನ್ನ ಎಲ್ಲರಿಗೂ ತಿಳಿಸಿ ಅನ್ನೋದನ್ನು, ಆ ಉದ್ದೇಶನ ಇಟ್ಕೊಂಡು ನೋಡದಂತೆ AI ವರ್ಲ್ಡ್, ನ್ಯೂ ವರ್ಲ್ಡ್ ಎಟ್ ಯುವರ್ ಫಿಂಗರ್ ಟಿಪ್ಸ್ ಅಂತ ನಿಮ್ಮ ಭಾಷಣದ ಶೀರ್ಷಿಕೆ ಇದ್ದು, ನೀವು ಬಹಳಷ್ಟು ಸಂಶೋಧನೆ ಮಾಡಿದ್ದೀರಾ. ಯಾಕಂದ್ರೆ ನೀವು ಸಂಶೋಧನೆ ಮಾಡಿ ಅದಕ್ಕೆ ನೀವು ಪ್ರೆಸೆಂಟೇಶನ್ ಒಂದು ತಗೊಂಡ್ ಬಂದಿದ್ದೀರಾ. ಸಂಶೋಧನೆ ಮಾಡೋದೊಂದು, ಅದನ್ನ ಜನಕ್ಕೆ ನಾ ಕೇಳೋದು ಒಂದು, ನೋಡೋದು ಇನ್ನೊಂದು. ಸೊ ನೀವು ಹೇಳೋದನ್ನ ನಾವು ನೋಡಿದಾಗ ನೀವು ಹೇಳುವಂತಹ ವಿಷಯಗಳು ಇನ್ನು ಮನದಟ್ಟಾಗುತ್ತೆ. ಹಾಗಾಗಿ ನೀವು ಪ್ರೆಸೆಂಟೇಶನ್ ತಂದಿದ್ದು ಒಂದು ಒಳ್ಳೆ ಕೆಲಸ. ಸೊ ಪ್ಲಸ್ ಚೆನ್ನಾಗಿರೋದು ಒಂದು ಕೆಲಸ. ಜೊತೆಗೆ ನಿಮ್ಮ ಭಾಷಣದ ಶುರು, ಯಾಕಂದ್ರೆ ಇದು ಸಂಶೋಧನೆ ಮಾಡಿ ನಿಮ್ಮಲ್ಲಿ ಒಂದಷ್ಟು ವಿಷಯ ಸಂಗ್ರಹಣೆ ಆಗಿರುತ್ತೆ. ಆ ವಿಷಯನ ಹೇಗೆ ಬೇರೆಯವರಿಗೆ ತಿಳಿಸ್ಬೇಕು ಅಂದಾಗ ನಿಮ್ಮ ಓಪನಿಂಗ್ ಲೈನ್ ಏನಿತ್ತು, ಈ ಒಂದು ವಿಷಯ ಬಂದಿರೋದ್ರಿಂದ ಶೇರ್ ಮಾರ್ಕೆಟ್ ಕ್ರಾಶ್ ಆಯ್ತು. ಏನಿದು ನನಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಇದು. ಸೊ ನೀವು ಶೇರ್ ಮಾರ್ಕೆಟ್ ಕ್ರಾಶ್ ಆಯ್ತು ಅಂತ ಆ ಟಾಪಿಕ್ ಇಂದ ಶುರು ಮಾಡಿದಾಗ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಬಂತು. ಏನಿದು, ಯಾವ್ದ್ರಿಂದ ಶೇರ್ ಮಾರ್ಕೆಟ್ ಕ್ರಾಶ್ ಆಯ್ತು, AI ಗೊತ್ತು, ಕ್ಲೌಡ್ ಗೊತ್ತು, ಇನ್ನೊಂದೇನೋ ಗೊತ್ತು, ನೀವ್ ಯಾವ್ದೋ ಆ ವಿಷಯದಿಂದ ಶುರು ಮಾಡಿದ್ರಿ. ಸೊ ಅದು ಕೂಡ ಚೆನ್ನಾಗಿತ್ತು. ಸೊ ಆಡಿಯನ್ಸ್, ಕೇಳುಗರಲ್ಲಿ ಒಂದು ಕುತೂಹಲ ಮೂಡಿಸುತ್ತೆ. ಕುತೂಹಲ ಮೂಡಿಸಿದ ತಕ್ಷಣ ನೀವು ಹೇಳೋದನ್ನ ಅವರು ಇನ್ನು ಗಮನ ಇಟ್ಟು ಕೇಳಕ್ ಶುರು ಮಾಡ್ತಾರೆ. ಜೊತೆಗೆ ನೀವು ಮಾಡಿದಂತಹ ಸಂಶೋಧನೆ, ತುಂಬಾ ಸಂಶೋಧನೆ ಮಾಡಿ ಈ ಭಾಷಣ ಕೊಟ್ಟಿದ್ದೀರಾ. ಸೊ ಆ ಸಂಶೋಧನೆಗೆ ಕೂಡ ನಿಮಗೆ ಶ್ಲಾಘನೀಯ ಅಂತ ಹೇಳ್ತಾ, ಜೊತೆಗೆ ನೀವು ಒಂದು ಡೆಮೋ ಕೂಡ ತೋರಿಸಿದ್ರಿ. ಹೇಗೆ ನೀವು ಕ್ಲೌಡ್ ಯೂಸ್ ಮಾಡ್ಕೊಂಡು ಅದಕ್ಕೊಂದು ಪ್ರಾಂಪ್ಟ್ ಕಟ್ರೆ ಅದು ವಾಪಸ್ ಇನ್ನೇನೋ ಕೊಡುತ್ತೆ, ಇನ್ನೇನೋ ಕೊಟ್ಟ ಮೇಲೆ ಅದನ್ನ ಹೇಗೆ ಉಪಯೋಗಿಸ್ಬೋದು, ಆಮೇಲೆ ನೀವು ಕೋವರ್ಕ್ ಪ್ಲಗ್ಇನ್ ನ ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು ಕೂಡ ನೀವು ಹೇಳಿದ್ರಿ. ಏನು ಚೆನ್ನಾಗಿ ಮಾಡಬಹುದಾಗಿತ್ತು ಅನ್ನೋ ವಿಷಯಕ್ಕೆ ಬಂದಾಗ, ಇವತ್ತು ನಿಮ್ಮ ವಿಷಯ ತುಂಬಾ ವಾಸ್ಟ್ ಆಗಿರೋದ್ರಿಂದ ಕೇಳುಗನಾಗಿ ನಾನು ನಿಮಗೆ ಹೇಳೋದೇನೆಂದ್ರೆ, ಇದನ್ನ ಚಿಕ್ಕ ಚಿಕ್ಕ ತುಣುಕುಗಳಾಗಿ ಮಾಡಿ ಆ ಒಂದು ತುಣುಕಿನ ಮೇಲೆ ನೀವು ಒಂದು ಭಾಷಣ ಕೊಡಬಹುದು. ಇದಕ್ಕೆ ನಾನೊಂದು ಬಹಳ ವಿಚಿತ್ರವಾದ ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ. ಈ ಕ್ಲೋನಿಂಗ್ ಅಂತ ಒಂದು ಆಲೋಚನೆ ಬಂದಿದೆ. ಈ ಕ್ಲೋನಿಂಗ್ ಅಂತ ಆಲೋಚನೆಯನ್ನ ಪುರಾಣದಲ್ಲಿ ರಕ್ತ ಬೀಜ ಅನ್ನೋ ಒಂದು
ಕಥೆಯಿಂದ ಕ್ಲೋನಿಂಗ್ ಆಲೋಚನೆ ಆವಾಗಿನ ಜನ ಕೇಳ್ಕೊಟ್ರು, ಅದು ನಮ್ಗೆ ಇವಾಗ ಕ್ಲೋನಿಂಗ್ ಅಂತ ನಮಗೆ ಅರ್ಥ ಆಗ್ತಾ ಇದೆ. ಅದೇ ತರ ನಿಮ್ಮ ಈ ಮಾಡಿರುವಂತಹ ಸಂಶೋಧನೆಯನ್ನ ಚಿಕ್ಕ ಚಿಕ್ಕ ತುಣುಕುಗಳಾಗಿ ಮಾಡಿಕೊಂಡು ನಿಮ್ಮ ಪರ್ಸನಲ್ ಎಕ್ಸಾಂಪಲ್ ಜೊತೆ ನೀವು ಹೇಳಿದ್ರೆ ನೀವು ಇದೇ ವಿಷಯನ ನೀವು 10 ಭಾಷಣ ಮಾಡೋದು. ಯಾಕಂದ್ರೆ ನಿಮ್ಮಲ್ಲಿ ಅಷ್ಟು ಸಂಶೋಧನೆ ಮಾಡಿದ್ರೆ ಅಷ್ಟು ವಿಷಯಗಳಿದೆ. ಇದಕ್ಕೆ ಇನ್ನೊಂದು ಉದಾಹರಣೆ ಏನಂದ್ರೆ, ನೀವು ಕೋವರ್ಕ್ ಪ್ಲಗಿನ್ ಬಗ್ಗೆ ಕೊನೆಗೆ ಹೇಳಿದ್ರಲ್ಲ, ಅದನ್ನೇ ಒಂದು ಭಾಷಣ ಮಾಡುವುದು. ನೀವು ಹೇಗೆ ನೀವು ಆ ಪ್ಲಗಿನ್ ಉಪಯೋಗಿಸ್ಕೊಂಡು ನಿಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಾ ಅಂತ. ಅದು ಕೇಳುಗರಿಗೆ ಇನ್ಫಾರ್ಮೇಶನ್ ಆಗುತ್ತೆ, ಕೇಳುಗರಿಗೆ ಒಂಥರ ಎಜುಕೇಶನ್ ತರಾನು ಆಗುತ್ತೆ. ಹಾಗಾಗಿ ಒಂದು ನಿಮ್ಮ ವಿಷಯನ ದಯವಿಟ್ಟು ಚಿಕ್ಕ ಚಿಕ್ಕ ತುಣುಕುಗಳಾಗಿ ನೀವು ಮಾಡಿಕೊಂಡು ಭಾಷಣನ ಕೊಡಿ. ಅದನ್ನ ಆ ಚಿಕ್ಕ ತುಣುಕುಗಳಿಂದ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಅಥವಾ ನೀವು ಹೇಗೆ ಉಪಯೋಗಿಸಿದಿರಾ ಅಂತ ನೀವು ಅದರಲ್ಲಿ ನಿಮ್ಮ ಹ್ಯೂಮನ್ ಆಂಗಲ್ ತಗೊಂಡ್ ಬಂದಾಗ ಈ ವಿಷಯಗಳು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಧನ್ಯವಾದ ರವಿ ಅವರೇ. ಒಳ್ಳೆ ಸಂಶೋಧನೆ ಮಾಡಿ ಬಹಳ ಡೀಪ್ ಆಗಿ ಹೇಳಿದ್ದೀರಾ. ಇದ್ರ ಬಗ್ಗೆ ದಯವಿಟ್ಟು ಒಂದ್ 2-3 TMOD ಸೆಷನ್ ಮಾಡಿ ಅಂತ ಹೇಳ್ತಾ ವೇದಿಕೆನ ಮೋಹನ್ ಮೂರ್ತಿ ಅವರಿಗೆ ಏನ್ ತಿಳಿಸ್ತಾ ಇದ್ದೇನೆ. ಧನ್ಯವಾದ ಸೂರಜ್ ಅವರೇ, ಬಹಳ ಸಮರ್ಥ ರೀತಿಯಲ್ಲಿ ನಮ್ಮ ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನ ಮಾಡಿದಿರಿ. ಈಗ ಸಮಯ ಪಾಲನಾ ವರದಿನ ಪ್ರಸ್ತುತಪಡಿಸಬೇಕು ಅಂತ ರಾಘವೇಂದ್ರ ಅವ್ರನ್ನ ವೇದಿಕೆ ಕರಿತಾ ಇದ್ದೀನಿ. ರಾಘವೇಂದ್ರ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಸೊ ಇವತ್ತಿನ ಸಮಯ ಪಾಲನೆಯಲ್ಲಿ ಇವತ್ತಿನ ವಿಷಯ ಹೇಗಿತ್ತಪ್ಪ ಅಂತ ಹೇಳೋದಕ್ಕೆ ಬಹಳ ಇಷ್ಟಪಡ್ತೀನಿ. ಸಮಯ ಪಾಲನೆ ವರದಿಗೂ ಮುಂಚೆ ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ಸ್, ಅಂದ್ರೆ ಎಕ್ಸೈಟಿಂಗ್ ಟಾಪಿಕ್ಸ್, ಎಲ್ರಿಗೂ ಕುತೂಹಲ ಮೂಡಿಸುವಂತ ವಿಷಯ ಆಗಿದ್ದರಿಂದ ಎಲ್ಲರೂ ಸಮಯ ಪಾಲನೆಯಲ್ಲಿ ಸ್ವಲ್ಪ ಮೈಮರೆತಿದ್ವಿ. ಹಾಗಾಗಿ ಪ್ರಿಪೇರ್ಡ್ ಸ್ಪೀಚ್ ನೋಡಿದಾಗ ಸೂರಜ್ ಅವರು ಈಗಾಗಲೇ ಹೇಳ್ದಂಗೆ ಟಾಪಿಕ್ ತುಂಬಾ ವಾಸ್ಟ್ ಆಗಿತ್ತು. ಅಂತ ವಿಶಾಲವಾದ ಟಾಪಿಕ್ನ ಅಷ್ಟು ಕಡಿಮೆ ಸಮಯದಲ್ಲಿ ಹೇಳೋದಕ್ಕೆ ರವಿ ಅವ್ರಿಗೆ ಕಷ್ಟ ಆಗಿರ್ಬೋದು. ಆದ್ರಿಂದ ಅವರು ಅದಕ್ಕೆ 14 ನಿಮಿಷ 40 ಸೆಕೆಂಡ್ ತಗೊಂಡ್ರು. ಆದ್ರೆ ಯಾರಿಗೂ ಬೇಜಾರಾಗ್ಲಿಲ್ಲ. ಯಾಕಪ್ಪ ಅಂದ್ರೆ ಟಾಪಿಕ್ ಮಾತ್ರ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿತ್ತು. ಹಂಗಾಗಿ ನಾವೆಲ್ಲ ಮೈ ಮರೆತ್ಬಿಟ್ಟು ಆ ಟಾಪಿಕ್ನ ಹಂಗೆ ಕೇಳ್ತಾನೆ ಇದ್ವಿ, ಯಾರಿಗೂ ಬೇಜಾರು ಅನ್ನಿಸ್ತಲೇ ಆ ಥರ. ಹಾಗಾಗಿ ಅದು ಚೆನ್ನಾಗಿತ್ತು. ಇನ್ನ ಟೇಬಲ್ ಟಾಪಿಕ್ ವಿಷಯಕ್ಕೆ ಬಂದ್ರೆ ಮೋಹನ್ ಮೂರ್ತಿ ಅವರು ಆಲ್ಮೋಸ್ಟ್ ಮೋಹನ್ ಮೂರ್ತಿ ಮತ್ತೆ ದಿನೇಶ್ ನಾವು ಕೂಡ ವಿತಿನ್ ಟೈಮ್ ಲಿಮಿಟ್ ಒಳಗಡೆನೆ ಮುಗಿಸಿದ್ವಿ. ಇನ್ನು ಉಳಿದವರೆಲ್ಲ ಒಂದು 5 ಸೆಕೆಂಡ್ 10 ಸೆಕೆಂಡ್ ಹಾಗಾಗಿ ಹೆಚ್ಚಿಗೆ ತಗೊಂಡು ಮುಗಿಸಿದ್ರು. ಸೊ ಸ್ವಲ್ಪ ಇಲ್ಲಿ ಇವತ್ತಿನ ವಿಷಯಗಳೇ ಹಂಗಿದ್ವು, ತುಂಬಾ ಎಕ್ಸೈಟಿಂಗ್ ಆಗಿದ್ದರಿಂದ ಸಣ್ಣ ಪುಟ್ಟ ಏನು ತಪ್ಪು ಮಾಡೋ ಸಹಜ. 1-2 ಸೆಕೆಂಡ್ಗಳನ್ನ ಮೈ ಮರೆತ್ಬಿಟ್ಟು ನಾವು ಹೆಚ್ಚಾಗಿ ಉಪಯೋಗಿಸಿ ಇದ್ ಮಾಡಿದ್ವಿ. ಇಂಥ ವಿಷಯಗಳು ಬಂದಾಗ ಅದು ಸಾಮಾನ್ಯವಾಗಿ ಇದೇ ಇರುತ್ತೆ. ಇಷ್ಟು ಹೇಳಿ ನನ್ನ ಸಮಯ ಪಾಲನೆ ವರದಿಯನ್ನ ಮುಗಿಸಿ ಮೋಹನ್ ಮೂರ್ತಿ ಅವರಿಗೆ ವೇದಿಕೆಯನ್ನು ಮರಳಿ ಕೊಡ್ತೇವೆ. ಧನ್ಯವಾದ ರಾಘವೇಂದ್ರ ಅವರೇ. ಇವಾಗ ಸಮಗ್ರ ಮೌಲ್ಯಮಾಪನದ ಸಮಯ. ಇವತ್ತು ಬಹುಶಃ ನಿಮ್ಗೆಲ್ಲ ಗೊತ್ತಿರುತ್ತೆ, ಇವತ್ತು ರಾಷ್ಟ್ರೀಯ ವಿಜ್ಞಾನ ದಿವಸ. ಅದಕ್ಕೆ ಪೂರಕವಾಗುವಂತಹ ಒಂದು TMOD ಥೀಮ್ ಇರ್ಬೋದು, ಅಥವಾ ಟೇಬಲ್ ಟಾಪಿಕ್ ಇರ್ಬೋದು, ಅಥವಾ ಸಿದ್ಧಪಡಿಸಿದ ಭಾಷಣ ಇರ್ಬೋದು. ಇವೆಲ್ಲ ರಾಷ್ಟ್ರೀಯ ವಿಜ್ಞಾನ ದಿನಕ್ಕೆ ಏನಂತಂದ್ರೆ ಪೂರಕವಾಗೇ ಇತ್ತು. ಅದನ್ನ ಒಂದು ಹೈಲೈಟ್ ಅಂತಾನೆ ಹೇಳ್ಬೋದು ನಾನು. ಇವತ್ತು ನಮ್ಮ ಸಭೆ ಇವತ್ತಿನ ಸಭೆ ಒಂದು 3-4 ನಿಮಿಷ ತಡವಾಗಿ ಶುರುವಾಯಿತು. ಪರವಾಗಿಲ್ಲ, ಆನ್ಲೈನ್ ಮೀಟಿಂಗ್ಗಳಲ್ಲಿ ಅದೆಲ್ಲ ಆಗುತ್ತೆ. ಆಮೇಲಿಂದ ನಮ್ಮ ಎಸ್ಎ ಇರಲಿಲ್ಲ, ಅದಕ್ಕೆ ಏನಂತ ನಾನೇ ಓಪನ್ ಮಾಡಿದೆ. ಉಮಾನಾಥ್ ಸರ್ TMOD ಆಗಿ ಇವತ್ತಿನ ಸಭೆನ ನಡೆಸ್ಕೊಂಡು ಹೋದ್ರು. ಇವತ್ತಿನ ರಾಷ್ಟ್ರೀಯ ವಿಜ್ಞಾನ ದಿವಸಕ್ಕೆ ಪೂರಕವಾದಂತಹ ಒಂದು ವಿಷಯನ ತಗೊಂಡ್ರವರು. ಹೇಗೆ ಅನ್ವೇಷಣೆಗಳು ಮನುಷ್ಯನ ಒಂದು ನಮ್ಮ ಸಮಾಜದ ಜನಜೀವನನ ಒಂದು ಉತ್ತಮ ಪಡಿಸ್ತವೆ ಅನ್ನೋ ಒಂದು ಒಂದಷ್ಟು ಆಶಯಗಳನ್ನ ಹೇಳಿದ್ರು ಅವರು ಹಲವಾರು ವಿಚಾರಗಳನ್ನ ಹೇಳಿದ್ರು. ಅದರಲ್ಲಿ ನನಗೆ ಒಂದಷ್ಟು ವಿಷಯಗಳು ಒಂಥರ ಮನ ಮುಟ್ತು. ಅದರಲ್ಲಿ ಒಂದು ಏನಪ್ಪಾ ಅಂತಂದ್ರೆ, ಹೇಗೆ ಒಂದು ಅನ್ವೇಷಣೆ ಬ್ರಿಟಿಷ್ ಅವರ ಸಮಯದಲ್ಲಿ 200 ವರ್ಷಗಳ ಕಾಲ ಅವ್ರನ್ನ ಏನಂತಂದ್ರೆ ಸೂರ್ಯ ಮುಳುಗದ ನಾಡು ಮಾಡ್ತು ಅನ್ನೋದು ಏನಂದ್ರೆ ಅದೇ ಹೇಳಿದ್ದು. ಹಾಗೂ ಉದ್ದಿಮೆದಾರರು ಮತ್ತೆ ಸಂಶೋಧಕರ ನಡುವಿನ ಒಂದು ಅಂತರ,
ಆ ಗ್ಯಾಪ್ ಏನಿದೆ ಅಂದ್ರೆ ಒಬ್ಬ ಸಂಶೋಧಕ ಏನೋ ಒಂದು ಸಂಶೋಧನೆ ಮಾಡ್ತಾನೆ, ಅದು ಉದ್ದಿಮೆಗೆ ಬಳಸುವಂತ ಯೋಗ್ಯವಾಗುವಂತ ಒಂದು ಸಂಶೋಧನೆ ಆಗಿರಲ್ಲ. ಸೊ ಆ ಗ್ಯಾಪ್ ಇರುತ್ತೆ. ಇದು ಪರ್ಸನಲ್ ಆಗಿ ನನಗೂ ಕೂಡ ಫೀಲ್ ಆಗಿದೆ. ನಾನು PhD ಮಾಡಿರೋದು ಏನಂತಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ. ಆಮೇಲಿಂದ ನಾನು ಕ್ಲೌಡ್ ಕಂಪ್ಯೂಟಿಂಗ್ ಡೊಮೈನ್ ಅಲ್ಲೇ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಇದ್ ಮಾಡಿದಾಗ ಶೈಕ್ಷಣಿಕ ಒಂದು ನಾನು ಏನ್ ಓದಿದೆ ಅದಕ್ಕೂ ಈ ಆಕ್ಚುಯಲ್ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಹ್ಯಾಂಡ್ಸ್ ಆನ್ ಕೆಲಸ, ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇರೋದು ನನ್ ಗಮನಕ್ಕೆ ಬಂತು. ಸೊ ಆ ಗ್ಯಾಪು ಸಾಧ್ಯವಾದಷ್ಟು ಕಡಿಮೆ ಇದ್ರೆ ಏನಂತಂದ್ರೆ ಒಂದು ಸಂಶೋಧನೆಗಳು ಉತ್ತಮ ರೀತಿಲಿ ಜನ ಜೀವನನ ಉತ್ತಮ ಪಡಿಸುತ್ತೆ ಅಂತಾನೆ ಹೇಳ್ಬೋದು. ಆ ಆಶಯನ ಅವರು ತಮ್ಮ TMOD ಥೀಮ್ ಅಲ್ಲಿ ವ್ಯಕ್ತಪಡಿಸಿದ್ರು. ಅಲ್ಲಿಂದ ಮುಂದೆ ಅವರು ಹಲವು ಆಶಯಗಳನ್ನ ಹೇಳಿದ್ರು. ಒಂದು ಏನಪ್ಪಾ ಅಂದ್ರೆ ನನ್ಗೆ ಬಹಳ ಕನೆಕ್ಟ್ ಆಗಿದ್ದು ಯಾವ್ದಪ್ಪ ಅಂತಂದ್ರೆ ಯೂಸ್ ಮಾಡ್ಕೊಂಡು ಶುದ್ಧ ಕುಡಿಯುವ ನೀರು ಇದನ್ನ ಬಳಸೋದು. ನಾನು ಬಗ್ಗೆ ನಾವು ಹೆಚ್ಚು ಕಮ್ಮಿ ಒಂದು 6 ತಿಂಗಳು 1 ವರ್ಷದಿಂದ ಮಾತಾಡ್ತಾ ಇದೀವಿ. ನನ್ಗೆ ಯಾವತ್ತೂ ಇದು ಒಳ್ಳೆ ಇರ್ಲಿಲ್ಲ. ನಮ್ದೆಲ್ಲ ಏನು ಬಂದು IT ಜಾಬ್ಗಳು ಹೋಗ್ಬಿಡುತ್ತೆ. ಆಮೇಲಿಂದ ಏನಂತಂದ್ರೆ ಬಂತು ಸ್ಟಾಕ್ ಮಾರ್ಕೆಟ್ ಬಿದ್ದೋಗ್ಬಿಡ್ತು, IBM ಸ್ಟಾಕ್ 13% ಬಿದ್ದೋಯ್ತು ಒಂದೇ ದಿವಸದಲ್ಲಿ. ಇದನ್ನೇ ನಾವು ಯೋಚನೆ ಮಾಡ್ತಾ ಇದ್ವಿ. ಅಲ್ಲಿ ಏನಂತಂದ್ರೆ ಹೇಗೆ ಒಂದು ಜನಜೀವನಕ್ಕೆ ಅತ್ಯಗತ್ಯವಾಗಿರುವಂತ ಶುದ್ಧ ಕುಡಿಯುವ ನೀರು ಅಲ್ಲಿ ಬಳಸ್ಬೋದು ಅನ್ನೋ ಒಂದು ಆಲೋಚನೆ ಇದೆಯಲ್ಲ, ಅದು ಉದಾತ್ತವಾದ ಆಲೋಚನೆ. ಅದನ್ನ ಏನಂತಂದ್ರೆ ಅವರ ತಮ್ಮ ಆಶಯಗಳಲ್ಲಿ ಹೇಳಿದ್ರು. ಆಮೇಲಿಂದ ಕೊಳಚೆ ನೀರನ್ನ ಸಂಸ್ಕರಣೆ ಮಾಡುವಂಥದ್ದು, ಆಮೇಲಿಂದ ಭಾರತದಲ್ಲೇ ಸಿಗುವಂತ ಖನಿಜಗಳನ್ನ ಬಳಸಿ ಉತ್ತಮ ಗುಣಮಟ್ಟದ ಬ್ಯಾಟ್ರಿಗಳನ್ನ ತಯಾರಿಸುವಂಥದ್ದು, ಆಮೇಲೆ ರೈತರ ಒಂದು ಜೀವನನ ಅವರ ಜೀವನ ಕ್ರಮನ ಉತ್ತಮ ಪಡಿಸೋದಕ್ಕೆ ಅವ್ರಿಗೋಸ್ಕರ ಒಂದು ಆಪ್ ಮಾಡುವಂಥದ್ದು, ಆಮೇಲೆ ಟ್ರಾಫಿಕ್ ಮೇಲ್ಸೇತುವೆಗಳನ್ನ ತ್ವರಿತಗತಿಯಲ್ಲಿ ಮುಗಿಸೋದಕ್ಕೆ ಒಂದಷ್ಟು ಅಪ್ಲಿಕೇಶನ್ಸ್ ಆಪ್ ನ ಡೆವಲಪ್ ಮಾಡೋದು. ಈ ರೀತಿ ಹಲವು ಆಶಯಗಳನ್ನ ಹೇಳ್ತಾ ಅವರ ಒಟ್ಟಾರೆ ಒಂದು ನಿರೂಪಣೆಯನ್ನ ಒಂದಷ್ಟು ಒಳ್ಳೆ ಆಶಯಗಳೊಂದಿಗೆ ಮುಗಿಸಿದ್ರು. ಒಟ್ಟಾರೆ ಇವತ್ತಿನ TMOD ಥೀಮ್ ಅವರು ಅದನ್ನ ನಿರೂಪಣೆ ಮಾಡಿ ಶೈಲಿ ಇರ್ಬೋದು, ಅದು ಪ್ರತಿಯೊಂದು ವಿಷಯಗಳನ್ನ ಅದೆಲ್ಲ ಏನಂತಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಇದ್ರ ಜೊತೆಗೆ ವಿವಿಧ ಪಾತ್ರಧಾರಿಗಳನ್ನ ಅವ್ರು ಪರಿಚಯ ಮಾಡ್ಕೊಟ್ಟಿದ್ದು, ಮತ್ತೆ ಒಂದು ವಿಭಾಗದಿಂದ ಇನ್ನೊಂದು ವಿಭಾಗಕ್ಕೆ ಹೋಗ್ಬೇಕಾದ್ರೆ ಒಂದು ಟ್ರಾನ್ಸಿಷನ್ ಇರ್ಬೋದು, ಅದೆಲ್ಲ ಬಹಳ ಚೆನ್ನಾಗಿ ಬಂತು. ನಮ್ಮ ಉಮಾನಾಥ್ ಅವರು ನಮ್ಮ ಈ ಒಂದು ಸಭೆನ ತುಂಬಾ ಯಶಸ್ವಿಯಾಗಿ ನಡ್ಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರಿಗೆ ಯಾರಿಗೆ ಉಮಾನಾಥ್ ಸರ್ಗೆ ನಾವೆಲ್ಲರೂ ಒಂದು ಚಪ್ಪಾಳೆ ಕೊಟ್ಟು ಅವ್ರನ್ನ ಒಂದು ಕೆಲ್ಸನ ಶ್ಲಾಘಿಸೋಣ ಅಂತ ಹೇಳ್ತೇನೆ. ಸೊ ಅಲ್ಲಿಂದ ಮುಂದೆ ನಾನು ರವಿಕುಮಾರ್ ಅವರ ಒಂದು ಸಿದ್ಧಪಡಿಸಿದ ಭಾಷಣ, ಅದು ಈಗಾಗ್ಲೇ ನಮ್ಮ ಸೂರಜ್ ಅವರು ಸಮರ್ಥ ರೀತಿಯಲ್ಲಿ ಮೌಲ್ಯಮಾಪನ ಮಾಡಿದ್ದಾರೆ. ಅದಕ್ಕೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಬಟ್ ಅದಕ್ಕೆ ಒಂದಷ್ಟು ಪೂರಕವಾಗಿ ನಾನ್ ಗಮನಿಸಿದಂತ ಅಂಶಗಳು ಏನಪ್ಪಾ ಅಂತಂದ್ರೆ, ರವಿಕುಮಾರ್ ಅವರದ್ದು ಹೆವಿ ಕಂಟೆಂಟ್ ಇತ್ತು. ಈಗ ಸೂರಜ್ ಅವರು ಈಗಾಗ್ಲೇ ಗುರುತಿಸಿದ್ದಾರೆ ಅದನ್ನ. ನನ್ಗೆ ಅನ್ಸಿದ್ದೇನಂದ್ರೆ ಅದು ಬಿಗಿನಿಂಗ್ ಬಿಟ್ರೆ ಅದು ಸ್ಪೀಚ್ ಫಾರ್ಮ್ಯಾಟ್ ಅಲ್ಲಿ ಇರ್ಲಿಲ್ಲ. ಅದೊಂಥರ ಸೆಮಿನಾರ್ ಫಾರ್ಮ್ಯಾಟ್ ಅಲ್ಲಿ ಇತ್ತದು. ಒಟ್ಟಾರೆ ಇದು ನಮ್ಮ ಇದು ಡಿಫ್ರೆಂಟ್ ಟೂಲ್ಸ್ ಇರ್ಬೋದು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಿರ್ಬೋದು, ಅದ್ಯಾವ್ದು ಏನಂತಂದ್ರೆ ಸ್ಪೀಚ್ ಫಾರ್ಮ್ಯಾಟ್ ಅಲ್ಲಿ ಇರ್ಲಿಲ್ಲ, ಅದು ಒಂದು ಸೆಮಿನಾರ್ ಫಾರ್ಮ್ಯಾಟ್ ಅಲ್ಲಿ ಇತ್ತು. ಅದು ಏನಂತಂದ್ರೆ ನಾನ್ ಗಮನಿಸಿದ್ದು ಒಂದ್ ಅಂಶ. ಇನ್ನೊಂದು ಅಂಶ ಏನಂತಂದ್ರೆ, ಈ ರೀತಿ ಒಂದು ಟಾಪಿಕ್ ನ ತಗೊಂಡಾಗ ಒಬ್ಬ ಟೆಕ್ನಾಲಜಿ ಗೊತ್ತಿರೋನ್ಗೆ ಏನಂತಂದ್ರೆ ಈಸಿಯಾಗಿ ಅರ್ಥ ಆಗತ್ತೆ, ಮತ್ತೆ ಏನಂತಂದ್ರೆ ಈಸಿಯಾಗಿ ಕನೆಕ್ಟ್ ಆಗ್ತಾನೆ ಅವನು. ಬಟ್ ಜನರಲ್ ಆಡಿಯನ್ಸ್ಗೆ ನಾವು ಕೊಡ್ಬೇಕಾದ್ರೆ ಒಂದಷ್ಟು ಹ್ಯೂಮರ್ಗಳನ್ನ, ಆಮೇಲಿಂದ ಒಂದಷ್ಟು ಸ್ಟೋರಿಗಳನ್ನ ನಾವು ಬ್ಲೆಂಡ್ ಮಾಡ್ಬೇಕಾಗತ್ತೆ. ಅದು ಪರ್ಸನಲ್ ಸ್ಟೋರಿ ಇರ್ಬೋದು, ಅಥವಾ ಏನಂತಂದ್ರೆ ಸಂಬಂಧಪಟ್ಟಂಗೆ, ಉದಾಹರಣೆಗೆ ಇತ್ತೀಚೆಗೆ ಶ್ಯಾಮ್ಲಿನ್ ಅನ್ನೋನು ಒಬ್ರು ChatGPT ಇದರಿಂದ ಅದು ಇನ್ಸ್ಪೈರ್ ಮಾಡಿ ಅವನ್ನ ಸೂಸೈಡ್ ಮಾಡ್ಕೊಳ್ಳೋ ತರ ಮಾಡುತ್ತೆ. ಸೊ ಆ ತರದ್ದು ಒಂದು ಘಟನೆಗಳನ್ನ ಸ್ಟೋರಿ ರೂಪದಲ್ಲಿ ನಾವು ಬ್ಲೆಂಡ್ ಮಾಡ್ಕೊಂಡು ಹೇಳಿದಾಗ ಅದು ಏನಂತಂದ್ರೆ ಆಡಿಯನ್ಸ್ಗೆ ಚೆನ್ನಾಗಿ ಕನೆಕ್ಟ್ ಆಗತ್ತೆ. ಇದು ಏನಂತಂದ್ರೆ ನಾನು 2 ಅಬ್ಸರ್ವ್ ಮಾಡಿದ್ದಂತ ಅಂಶಗಳು ರವಿಕುಮಾರ್ ಅವರ ಒಂದು ಭಾಷಣದಲ್ಲಿ. ಒಟ್ಟಾರೆ ಅವರ ಭಾಷಣ ನನಗೆ ಇಷ್ಟ ಆಯ್ತು. ಮತ್ತೆ ಇವತ್ತಿನ ಒಂದು ಇದಕ್ಕೆ ದಿನಮಾನಕ್ಕೆ ರಿಲೆವೆಂಟ್ ಆದಂತ ಟಾಪಿಕ್ ನ ಅವ್ರು ಚೂಸ್ ಮಾಡಿದ್ದಾರೆ. ಹೇಗೆ ನಮ್ಮ KEBT ಕ್ಲಬ್ ಒಂದು ಇತ್ತೀಚಿನ ತಂತ್ರಜ್ಞಾನದ ಬಗ್ಗೆ ಇರ್ಬೋದು, ಅಥವಾ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದಕ್ಕೆ ರವಿಕುಮಾರ್ ಅವರ ಭಾಷಣ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇಂಥದ್ದೊಂದು ಭಾಷಣ ಕೊಟ್ಟಂತಹ ರವಿಕುಮಾರ್ ಅವ್ರಿಗೆ ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಅವರ ಪ್ರಯತ್ನನ ಶ್ಲಾಘಿಸ್ಬೇಕು ಅಂತ ಕೇಳ್ಕೊತೀನಿ.
ಮತ್ತೆ ಅಲ್ಲಿಂದ ಮುಂದೆ ಇವತ್ತಿನ ದಿನದ ಹೈಲೈಟ್ ಏನಪ್ಪಾ ಅಂತಂದ್ರೆ ನಮ್ಮ ಟೇಬಲ್ ಟಾಪಿಕ್ ಅಂತಾನೆ ಹೇಳ್ಬೋದು. ಅವರ ನಮ್ಮ ಸೂರಜ್ ಅವರು ಪ್ರತಿ ಸರಿನೂ ಟೇಬಲ್ ಟಾಪಿಕ್ ಅಲ್ಲಿ ಹೊಸ ಪ್ರಯೋಗಗಳನ್ನ ಮಾಡ್ತಾರೆ. ಇವತ್ತು ಹುಳ ಬಿಡ್ತೀನಿ ಅಂತ ಇನ್ನು ಏನೇನೋ ಪ್ರಾಣಿಗಳನ್ನ ಬಿಟ್ರು. ಅದು ತುಂಬಾ ಚೆನ್ನಾಗಿತ್ತು. ಅವರ ಸಿದ್ಧತೆ ಇರ್ಬೋದು, ಮತ್ತೆ ಅವರ ಕೊಟ್ಟಂತ ಟಾಪಿಕ್ಗಳು ಪ್ರತಿಯೊಬ್ರು ಇನ್ವಾಲ್ವ್ ಆಗಿ ಮಾತಾಡಿದ್ದಾರೆ. ಈಗ ನಮ್ಮ ಟೈಮರ್ ಆದಂತ ರಾಘವೇಂದ್ರ ಅವರು ಈಗಾಗ್ಲೇ ಹೇಳಿದ್ರು, ಹಲವು ಜನ ಏನಂತಂದ್ರೆ ಆ ಟೈಮ್ ಲಿಮಿಟ್ ನ ಕ್ರಾಸ್ ಮಾಡಿದ್ದಾರೆ ಅಂತ. ಅದು ಏನಂತಂದ್ರೆ ಅವರ ಸೂರಜ್ ಅವರು ಯಾವ ರೀತಿ ಎಲ್ಲರೂ ಒಳಗೊಳ್ಳುವಂತಹ, ಎಲ್ಲರೂ ಮಾತನಾಡೋದಕ್ಕೆ ಪ್ರೇರೇಪಣೆ ನೀಡುವಂತ ಟಾಪಿಕ್ ಕೊಟ್ಟಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ. ಆ ಟೇಬಲ್ ಟಾಪಿಕ್ ವಿಷಯದಲ್ಲಿ ಅದನ್ನ ಆ ವಿಭಾಗನ ನಡೆಸ್ಕೊಟ್ರು ಇದರಲ್ಲಿ ಸೂರಜ್ ಅವರು ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಮಾತಾಡಿದ್ರಲ್ಲಿ ನನ್ಗೆ ಎಲ್ಲರದು ಇಷ್ಟ ಆಯ್ತು. ಅದರಲ್ಲಿ ನನ್ಗೆ ಶಶಿಧರ್ ಸರ್, ರಾಘವೇಂದ್ರ ಅವ್ರು ಮಾತಾಡಿದ್ದು, ಆಮೇಲಿಂದ ದಿನೇಶ್ ಅವ್ರು ಮಾತಾಡಿದ್ ಕೂಡ ಇಷ್ಟ ಆಯ್ತು. ಅದ್ರ ಶಶಿಧರ್ ಸರ್ ಅವರು ಒಂದು ಒಳ್ಳೆ ಮಾತು ಹೇಳಿದ್ರು ಅವ್ರು ಮಾತಾಡ್ಬೇಕಾದ್ರೆ, ಬದುಕಿಗೆ ತಂತ್ರಜ್ಞಾನ ಪೂರಕವಾಗಿರ್ಬೇಕಂತ. ಎಷ್ಟು ಒಳ್ಳೆ ಮಾತದು. ನಾವು ಏನಂತಂದ್ರೆ ತಂತ್ರಜ್ಞಾನನೇ ಬದುಕು ಅಂತ ಅನ್ಕೋಬಿಡ್ತೀವಿ, ಹಂಗಲ್ಲ ಅದು. ಇಟ್ ಇಸ್ ದ ಅದರ್ ವೇ ಅರೌಂಡ್. ನಮ್ಗೆ ಏನಂತಂದ್ರೆ ತಂತ್ರಜ್ಞಾನ ನಮ್ ಬದುಕಿಗೆ ಪೂರಕವಾಗಿರ್ಬೇಕಂತ. ಆಮೇಲಿಂದ ಅದನ್ನ ಕೊನೆಯಲ್ಲಿ ಅವರು ದಿನೇಶ್ ಅವರು ಮಾತಾಡಾದ್ಮೇಲೆ ಅದನ್ನ ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ವಿವರಗಳನ್ನ ಕೊಟ್ಟು, ಯಾವ ರೀತಿ ರಾಜೀವ್ ಗಾಂಧಿ ಕಂಪ್ಯೂಟರ್ ತಂದಂತ ಸಂದರ್ಭದಲ್ಲಿ ಘಟನೆ ನಡೀತು, ಆಮೇಲಿಂದ ಈಗ ಟೈಮಲ್ಲಿ ನಾವು ಯಾವ ತರ ಮಾತಾಡ್ತಾ ಇದ್ವಿ ಅದೇ ರೀತಿ ಅವಾಗ್ಲೂ ಮಾತಾಡ್ತಾ ಇದ್ವಿ ನಾವು ಅನ್ನೋದನ್ನ ಅವ್ರು ಹೇಳಿದ್ರು. ಇದೊಂಥರ ಸೈಕಲ್, ಇದು ರಿಪೀಟ್ ಆಗ್ತಾ ಇರ್ತದೆ ಹೊಸ ತಂತ್ರಜ್ಞಾನ ಬಂದಾಗ. ಅದನ್ನ ಹೇಳ್ತಾ ಅವರು ಕಡೆಯಲ್ಲಿ ಒಂದು ಮಾತು ಹೇಳಿ ಮುಗಿಸಿದ್ರು. ಏನಪ್ಪಾ ಅಂತಂದ್ರೆ, ನಾವು ಏನೇ ಬಂದ್ರು ಏನೇ ಹೋದ್ರು ಬದುಕಿನ ಸೌಂದರ್ಯ ಕಳ್ಕೊಬಾರ್ದು ಅಂತ. ಅದು ಬಹಳ ಒಳ್ಳೆ ಆಶಯ. ಅದನ್ನ ಏನಂತಂದ್ರೆ ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಆಮೇಲಿಂದ ರಾಘವೇಂದ್ರ ಅವ್ರಿಗೆ ನಮ್ಮ ಇವ್ರು ಸೂರಜ್ ಅವರು ಒಂದು ಒಳ್ಳೆ ಟಾಪಿಕ್ ಕೊಟ್ರು. ಏನಂದ್ರೆ, ನಮ್ಮ ಆಲೋಚನೆಗಳೆಲ್ಲ ಎಲ್ಲರಿಗೂ ಹೊರಗಡೆಯವ್ರಿಗೆ ಗೊತ್ತಾಗುವಂಗೆ ಇದ್ದಿದ್ರೆ ಏನಾಗ್ತಿತ್ತು ಅಂತ ಒಂದು ಟಾಪಿಕ್ ಅದು ರಾಘವೇಂದ್ರ ಅವರು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿದ್ರು ಯಾವ ರೀತಿ ಅನಾಹುತಗಳಿಗೆ ಕಾರಣವಾಗ್ತವೆ ಅಂತ. ನನ್ಗೆ ರಾಘವೇಂದ್ರ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಸೈಕಾಲಜಿಕಲ್ ಎಕ್ಸ್ಪೆರಿಮೆಂಟ್ ನೆನಪಾಯ್ತು. ಮರೀನಾ ಅಬ್ರಾಮಿಕ್ ಅನ್ನೋರು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇದೊಂದು ಸೈಕಾಲಜಿಕಲ್ ಎಕ್ಸ್ಪೆರಿಮೆಂಟ್. ಅದ್ರ ಹೆಸರೇನಪ್ಪಾ ಅಂತಂದ್ರೆ ರಿದಮ್ ಓ ಅಂತ ಅದು ಎಕ್ಸ್ಪೆರಿಮೆಂಟ್. 1974ರಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡೋದು. ಇದೇನ್ ಎಕ್ಸ್ಪೆರಿಮೆಂಟ್ ಅಂತಂದ್ರೆ, ಒಂದು ಗ್ಯಾಲರಿ ಇರುತ್ತೆ. ಒಂದ್ ಗ್ಯಾಲರಿಲಿ ಅವ್ರು ಸುಮ್ನೆ ಸ್ಟಿಲ್ ಆಗಿ ನಿಂತ್ಕೋತಾರೆ. ಯಾರು? ಮರೀನಾ ಅನ್ನೋರು 6 hours 6 ಗಂಟೆಗಳ ಕಾಲ ಸುಮ್ನೆ ನಿಶ್ಚಲವಾಗಿ ನಿಂತ್ಕೊಳ್ಳೋದು. ಅವರ ಎದುರುಗಡೆ 72 ಆಬ್ಜೆಕ್ಟ್ಗಳಿರ್ತವೆ, ವಿವಿಧ ರೀತಿಯ ವಸ್ತುಗಳು. ಯಾವ ರೀತಿ ವಸ್ತುಗಳು ಅಂತಂದ್ರೆ, ಗುಲಾಬಿ ಹೂವು, ಆಮೇಲಿಂದ ಏನಂತಂದ್ರೆ ಮುಳ್ಳು, ಆಮೇಲಿಂದ ಕತ್ರಿ, ಆಮೇಲಿಂದ ಕತ್ತಿ, ಚಾಕು, ಆಮೇಲಿಂದ ಲೋಡೆಡ್ ಗನ್, ಈ ರೀತಿ ಹಲವು ವಸ್ತುಗಳಿರ್ತದೆ. ಅಲ್ಲಿ ಏನಪ್ಪಾ ಅಂತಂದ್ರೆ, ಆಡಿಯನ್ಸ್ ಇರ್ತಾರೆ, ಒಂದಷ್ಟು ಜನ ಆಡಿಯನ್ಸ್. ಆ ಆಡಿಯನ್ಸ್ ಆ ಆಬ್ಜೆಕ್ಟ್ ನ ಯೂಸ್ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ಯಾರಿಗೆ? ಮರೀನಾ ಅವ್ರಿಗೆ. ಅದಕ್ಕೆ ಏನಂತಂದ್ರೆ, ಲೀಗಲಿ ಅವ್ರು ಏನಂತಂದ್ರೆ ಯಾರು ಹೊಣೆಗಾರರಲ್ಲ, ಅವ್ರಿಗೆ ಏನೇ ಆದ್ರೂ ಹೊಣೆಗಾರರಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲೇ ಮರೀನಾ ಅವರು ಬರ್ಕೊಟ್ಬಿಟ್ಟಿರ್ತಾರೆ. ಸೊ ಈ ತರ ಈಗ ಮರೀನಾ ಅವ್ರು ನಿಂತಿದ್ದಾರೆ 6 ಗಂಟೆ, ಇಲ್ಲಿ ಆಡಿಯನ್ಸ್ ಕೂತಿದ್ದಾರೆ, 72 ವಸ್ತುಗಳಿದೆ, ಏನ್ ಬೇಕಾದ್ರೂ ಮಾಡ್ಬೋದು. ಅದು ಹೆಂಗ್ ನಡೀತಂದ್ರೆ ಎಕ್ಸ್ಪೆರಿಮೆಂಟು, ಫಸ್ಟ್ ಹಲವು ನಿಮಿಷಗಳ ಕಾಲ ಏನಂತಂದ್ರೆ ಎಲ್ಲರೂ ಏನಂತಂದ್ರೆ ಆರಾಮಾಗಿ ಕೂತಿರ್ತಾರೆ. ಆಮೇಲಿಂದ ಏನಂದ್ರೆ ಒಬ್ರು ಎದ್ದು ಅವ್ರ ಮುಂದೆ ಒಂದು ರೌಂಡ್ ಹಾಕ್ತಾರೆ. ಅದೇ ಅವ್ರು ಒಬ್ರು ಹೋದಾಗ ಇನ್ನೊಂದಷ್ಟು ಜನ ಫಾಲೋ ಮಾಡ್ತಾರೆ. ಸ್ಲೋ ಆಗಿ ಇದೇನಾಗ್ತಾ ಹೋಗುತ್ತೆ ಅಂತಂದ್ರೆ, ಒಂದು ಅಹಿಂಸೆಯಿಂದ ಹಿಂಸೆ ಕಡೆಗೆ ಟರ್ನ್ ಆಗ್ತಾ ಹೋಗುತ್ತೆ. ಅವರು ಒಂದಷ್ಟು ಜನ ಬಂದು ಚಾಕು ತಗೊಂಡು ಅವ್ರ ಬಟ್ಟೆನ ಕಟ್ ಮಾಡೋದು, ಕತ್ರಿಲ್ ಕಟ್ ಮಾಡೋದು, ಈ ರೀತಿ ಅವ್ರಿಗೆ ಹಿಂಸೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಚಾಕುಲಿ ರಕ್ತ ಬರೋ ತರ ಒಂದ್ ಗಾಯ ಮಾಡೋದು. ಆಮೇಲಿಂದ ಒಬ್ರು ಏನಂದ್ರೆ ಲೋಡೆಡ್ ಗನ್ನ ಅವ್ರ ಹಣೆಗೆ ಹಿಡಿತಾರೆ. ಈ ರೀತಿ 6 ಗಂಟೆ ಏನಂತಂದ್ರೆ ಸತತವಾಗಿ ಹಿಂಸೆ ಕೊಟ್ಬಿಡ್ತಾರೆ. ಸುದೈವ ವಸಾತ್ ಅವ್ರನ್ನ ಏನಂತಂದ್ರೆ ಜೀವ ಸಹಿತ ಉಳಿಸ್ತಾರೆ. 6 ಗಂಟೆ ಆದ್ಮೇಲೆ ಏನಪ್ಪಾ ಅಂತಂದ್ರೆ ಈ ಆಡಿಯನ್ಸ್ ಎಲ್ಲರೂ ಓಡೋಗ್ಬಿಡ್ತಾರೆ. ಯಾಕಂತಂದ್ರೆ ಅವ್ರಿಗೆ ಮುಖ ತೋರ್ಸಕ್ ಇಷ್ಟ ಇಲ್ಲ ಅವ್ರು ಮಾಡಿರೋ ಕೆಲ್ಸಗಳಿಗೆ. ಈ ಎಕ್ಸ್ಪೆರಿಮೆಂಟ್ ಇಂದ ಅವರು ಕನ್ಕ್ಲೂಡ್ ಮಾಡಿದ್ ಏನಪ್ಪಾ ಅಂತಂದ್ರೆ, ಮನುಷ್ಯ ಮೂಲತಃ ಕ್ರೂರಿ. ಅವನು ಅದಕ್ಕೇನಂದ್ರೆ ನಾವು ಫುಡ್ ಚೈನ್ ಅಲ್ಲಿ ಟಾಪ್ ಅಲ್ಲಿ ಇರೋದು. ನಾವೇನಂತಂದ್ರೆ ಮೊದ್ಲಿಂದನೂ ನಾವು ಅಹಿಂಸೆನ ಪ್ರತಿಪಾದಿಸ್ಕೊಂಡು ಬಂದಿದ್ರೆ ನಮ್ ಕಥೆನೆ, ನಮ್ ಸಂತತಿನೇ ಮುಗ್ದೋಗ್ಬಿಟ್ಟಿರೋದು.
ಸೊ ಮೂಲತಃ ಕ್ರೂರಿ. ಅವನು ಯಾಕೆ ಏನಂತಂದ್ರೆ ಒಂದು ಅಹಿಂಸೆ ಇದು ಅಥವಾ ಒಳ್ಳೆಯವನು ಅನ್ನೋ ಒಂದು ಇದ್ರಲ್ಲಿ ಬದುಕ್ತಾನೆ ಅಂತಂದ್ರೆ ಅವನ್ಗೆ ಒಂದು ಸಮಾಜ ಹಾಕಿರುವಂತ ಕಟ್ಟುಪಾಡು. ಆಮೇಲಿಂದ ಏನಂತಂದ್ರೆ ಹೊಣೆಗಾರಿಕೆ, ಅವನ್ಗೊಂದು ಹೊಣೆಗಾರಿಕೆ. ಈ ಹೊಣೆಗಾರಿಕೆನ ತೆಗೆದ್ಬಿಟ್ಟಾಗ, ಈ ಕಟ್ಟುಪಾಡನ್ನ ತೆಗೆದ್ಬಿಟ್ಟಾಗ ಅವನ ನಿಜವಾದ ರೂಪ ಆಚೆ ಬರುತ್ತೆ. ಆ ನಿಜವಾದ ರೂಪನೇ ಈ ಎಕ್ಸ್ಪೆರಿಮೆಂಟ್. ಸೊ ಆ ಎಕ್ಸ್ಪೆರಿಮೆಂಟ್ ಏನಂತಂದ್ರೆ ಇಂಟರ್ನೆಟ್ ಅಲ್ಲಿ ಇದೆ, ನಿಮ್ಗೆ ಅವಕಾಶ ಆದಾಗ ನೋಡಿ. ರಿದಮ್ ಅಂತ ಈ ಎಕ್ಸ್ಪೆರಿಮೆಂಟ್ ಇದು. ಅದರಲ್ಲಿ ಏನಂದ್ರೆ ಮನುಷ್ಯನ ನಿಜ ಸ್ವರೂಪನ ಏನಂತಂದ್ರೆ ಬಯಲು ಮಾಡ್ತಾರೆ ಈ ಎಕ್ಸ್ಪೆರಿಮೆಂಟ್ ಇಂದ. ನನ್ಗೆ ರಾಘವೇಂದ್ರ ಅವರು ಆಲೋಚನೆಗಳ ಬಗ್ಗೆ ಅವ್ರು ಮಾತಾಡಿದಾಗ ನನ್ಗೆ ಈ ಎಕ್ಸ್ಪೆರಿಮೆಂಟ್ ಏನಂತಂದ್ರೆ ನೆನಪಾಯ್ತು. ಸೊ ಇದು ಬಿಟ್ರೆ ದಿನೇಶ್ ಅವರು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕೆಡುಕುಗಳ ಬಗ್ಗೆ ಚೆನ್ನಾಗಿ ಮಾತಾಡಿದ್ರು. ನಂಗೆ ದಿನೇಶ್ ಅವರು ಮಾತಾಡಿದ್ದು ಯಾಕೆ ಖುಷಿ ಆಯ್ತು ಅಂತಂದ್ರೆ, ಅವರು ಮೊನ್ನೆ ಅವ್ರ ಜೊತೆ ಮಾತಾಡಿದ್ದೆ. ಅವ್ರು ನನ್ನ ಫೋನ್ ನಂಬರ್ ತಗೊಂಡು ಕಾಲ್ ಮಾಡಿ, ಸರ್ ಈ ತರ KBT ಕ್ಲಬ್ ಈ ತರ ಇದೆ ಸರ್, ನಂದು ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೋಬೇಕು, ಆ ತರ ಜಾಯ್ನ್ ಆಗ್ಬೇಕಂತ ಇದ್ದೀನಿ ಅಂತ ಹೇಳಿದ್ರು ಅವರು. ಅವರು ಇದ್ರಲ್ಲಿ ಇದಕ್ ಜಾಯ್ನ್ ಆಗಿದ್ದು. ಇವತ್ತು ಅವ್ರು ಮಾತಾಡಿದ್ದು ಕೇಳಿದಾಗ ನನ್ಗೆ ಬಹಳ ಖುಷಿ ಆಯ್ತು. ಅವ್ರೇನ್ ಮೊದಲನೇ ಬಾರಿ ಈ ತರ ಮಾತಾಡ್ತಾ ಇದಾರೆ ಅಂತ ಅನ್ನಿಸ್ಲಿಲ್ಲ ನನ್ಗೆ. ಅವರ ಆಲೋಚನೆಗಳನ್ನ ಒಂದು ಸಮರ್ಥ ರೀತಿಲಿ ನಮ್ಗೆಲ್ಲ ಅರ್ಥ ಆಗೋ ರೀತಿ, ಮನಮುಟ್ಟ ರೀತಿ ಅವರು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು. ದಿನೇಶ್ ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರು ಮಾತಾಡಿದ್ ನನ್ಗೆ ಇಷ್ಟ ಆಯ್ತು. ಒಟ್ಟಾರೆ ನಮ್ಮ ಟೇಬಲ್ ಟಾಪಿಕ್ ಏನಿದೆ, ಟೇಬಲ್ ಟಾಪಿಕ್ ಸೆಷನ್ ಅದು ತುಂಬಾ ಚೆನ್ನಾಗಿ ಬಂತು. ಇವತ್ತಿನ ಸಭೆಯ ಹೈಲೈಟ್ ಅಂತಾನೆ ಹೇಳ್ಬೋದು. ಆ ಟೇಬಲ್ ಟಾಪಿಕ್ ನ ನಡೆಸಿದಂತಹ ಸೂರಜ್ ಅವರು ಮತ್ತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಎಲ್ರಿಗೂ ಏನಂತಂದ್ರೆ ಒಂದು ಚಪ್ಪಾಳೆ ಕೊಟ್ಟು ಅವರ ಒಂದು ಪ್ರಯತ್ನನ ಪ್ರೋತ್ಸಾಹ ಮಾಡಿ ಶ್ಲಾಘಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಇದಿಷ್ಟು ಮೋಹನ್ ಸರ್ ಒಂದು ಮಾತು. ಗಿರೀಶ್ ಕಾರ್ನಾಡದ ಒಂದು ನಾಟಕ ಇದೆ ತಲೆದಂಡ, ನೀವು ಓದಿರ್ಬೇಕು. ತಲೆದಂಡ ನಾಟಕದಲ್ಲಿ ಬಸವಣ್ಣ ಬೆನ್ನ ಹತ್ತಾನ ಅಲ್ಲಂ ಪ್ರಭು, ಅಂತರಂಗ ದರ್ಶನ ಮಾಡು ನಿಂದ ಅಂತರಂಗ ದರ್ಶನ ಬ್ಯಾಡೋ ಬಸವಣ್ಣ, ನಿನಗೆ ತಿಳಿದಿಲ್ಲ ಅಂತಂದ್ರು ಕೇಳೋದಿಲ್ಲ. ಅಲ್ಲಂ ಪ್ರಭು ಎಷ್ಟು ಹೇಳಿದ್ರು ಬಸವಣ್ಣ ಹಠ ಹಿಡಿತಾರ. ಹಠ ಹಿಡಿದ್ಮೇಲೆ ಅಂತರಂಗ ದರ್ಶನ ಮಾಡ್ತಾನಮ್ಮ ಅಲ್ಲಮ ಪ್ರಭು. ಏನ್ ತಿಳ್ಕೊಂಡಿರ್ತಾನೆ ಬಸವಣ್ಣ ಅಂದ್ರೆ ಸ್ವರ್ಗ ತೋರಿಸ್ತಾನ, ಅಥವಾ ಏನೋ ಉದ್ಯಾನ ತೋರಿಸ್ತಾನ, ಹೂಗಳು ಬರ್ತಾವ, ಅಥವಾ ಯಾವುದೋ ವಿಭೂತಿ ಬರ್ತದ, ಹಿಂಗೇನೋ ಬಸವಣ್ಣನ ತಲೆಯಾಗಿರ್ತದೆ, ಬಹಳ ಸೌಂದರ್ಯ ಬರ್ತದೆ ಅಂತ. ಆದ್ರೆ ಯಾವಾಗ ಅಲ್ಲಮ ಪ್ರಭು ಅಂತರಂಗವನ್ನು ಓಪನ್ ಮಾಡಿ ತೋರಿಸ್ತಾನ, ಅಲ್ಲಿ ಹೂವು ಬರ್ತತಿ, ಉದ್ಯಾನವೂ ಬರ್ತತಿ, ತಿಪ್ಪಿನೂ ಬರ್ತತಿ, ಮುಟ್ಟಿನ ರಕ್ತ ಬರ್ತದ, ಕಿವು ಬರ್ತದ. ಸೊ ಹೀಗೆಲ್ಲಾ ಬರ್ತದ. ಇದೆಲ್ಲ ಬದುಕಿನಲ್ಲಿ ಮಿಶ್ರಣವಾಗಿದ್ದೇ ಕಾರ್ನಾಡರ ಅದರ ದರ್ಶನ ಕೊಡ್ತಾರೆ. ಸೊ ಇವತ್ತು ನಮ್ಮ ರಾಘವೇಂದ್ರ ಸರ್ ಪೂರಕವಾಗಿ ನೀವು ಹೇಳಿದ್ದಕ್ಕೆ ಹೇಳಿದ ನಾ ಈ ಮಾತನ್ನು ಹೇಳ್ತಾ ಇದ್ದೀನಿ. ಸೊ ಎಲ್ಲವೂ ಹೀಗೆ ಅಂತ. ಥ್ಯಾಂಕ್ ಯು. ಧನ್ಯವಾದ ಶಶಿಧರ್ ಸರ್. ನೀವು ಅವಾಗ್ಲೇ ಒಂದ್ ಮಾತು ಹೇಳಿದ್ರಿ, ನಾವೆಲ್ಲ ಗಂಧರ್ವ ಪುರುಷರು ಅಂತ. ಸ್ಟಾರ್ಟಿಂಗ್ ಅಲ್ಲಿ ಏನಪ್ಪ ಹಿಂಗ್ ಹೊಗಳ್ತಾ ಇದಾರೆ ನಮ್ನ ಅಂತ ಖುಷಿ ಆಗ್ಬಿಟ್ಟಿದೆ ನಾನು. ಸೊ ಹಾಗೆ ಸೊ ಎಲ್ಲದಕ್ಕೂ ಎಲ್ಲಾ ಇರುತ್ತೆ. ಗಂಧರ್ವ ಪುರುಷರಲ್ಲಿ ಅದು ಇರುತ್ತೆ, ಇದು ಇರುತ್ತೆ. ಆ ತರ ಬದುಕಲ್ಲೂ ಕೂಡ ಒಳ್ಳೇದು ಇರುತ್ತೆ, ಕೆಡುಕಿರುತ್ತೆ. ಎರಡನ್ನೂ ಸಮಾನ ದೃಷ್ಟಿಕೋನದಲ್ಲಿ ನಾವು ನೋಡ್ಕೊಂಡು ಹೋಗ್ಬೇಕು. ಸಮಾನ ದೃಷ್ಟಿಕೋನದಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಗೆಲುವು ಬಂದಾಗ ಹಿಗ್ಬಾರ್ದು, ಸೋಲ್ ಬಂದಾಗ ಕುಗ್ಬಾರ್ದು ಅಂತ ಹೇಳ್ತಾ ನನ್ನ ಒಂದು ಸಮಗ್ರ ಮೌಲ್ಯಮಾಪನ ಮುಗಿಸಿ ಈಗ ನಾನು ನಮ್ಮ ಟೋಸ್ಟ್ ಮಾಸ್ಟರ್ ಸಭೆನ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ಈಗ ಮುಕ್ತಾಯ ಮಾಡೋದಕ್ಕೆ ನಮ್ಮ ಉಮಾನಾಥ್ ಸರ್ ಕೊಡ್ತೇನೆ. ಉಮಾನಾಥ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು. ಶಶಿಧರ್ ಅವರು ನಿದ್ದೆ ಕೆಡಿಸುವ ಕೀಟಗಳು ಅಂತ ಏನೋ ಹೇಳಿದ್ರು, ಅದನ್ನು ನಾವಿದ್ದೀವಿ. ಸುಮಾರಷ್ಟು ಸಮಯ ಆಗಿದೆ. ಎಲ್ಲರಿಗೂ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಸಭೆ ಬಹಳ ಚೆನ್ನಾಗಿ ನಡೆಯಿತು. ಉತ್ತಮ ವಿಚಾರಗಳ ವಿನಿಮಯ ಆಯ್ತು. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಮಾಡೋಣ, ಮತ್ತೆ ಸಿಗೋಣ. ನಮಸ್ಕಾರ. ಸರ್, ದಿನೇಶ್ ಅವರು ಅವರ ಅಭಿಪ್ರಾಯ ಕೇಳಬೇಕಾಗಿತ್ತು. ಅವ್ರಿಗೆ ಏನ್ ಅನಿಸ್ತು ಸಭೆ ಅಂತ. ಸರ್, ನನ್ಗೆ ನಿಜವಾಗ್ಲೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಬಟ್ ನಿಜವಾಗ್ಲೂ ತುಂಬಾ ಏನೋ ಕನೆಕ್ಟೆಡ್ ಆಗಿದೆ ಸರ್. ಲ್ಯಾಂಗ್ವೇಜ್ಗೆ ಮತ್ತೆ ಒಂದು ಮಾತಾಡೋ ಒಂದು ಇದು ಎಲ್ಲ ಒಂದು ನನ್ಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಎಲ್ಲೋ ಹೆಚ್ಚಾಗೋ ತರ ಒಂದು ನಂಬಿಕೆ ಆಗ್ತಾ ಇದೆ. ಮತ್ತೆ ತುಂಬಾ ಕನೆಕ್ಟೆಡ್ ಆಗಿದೆ ಸರ್ ವಿತ್ ನ್ಯೂ ಪೀಪಲ್. ಅವ್ರ ಐಡಿಯಾಸ್, ಅವರು ನಾಟ್ ಓನ್ಲಿ ದಿ ನಾಲೆಜ್ ಸ್ಪೀಕಿಂಗ್ ಸ್ಕಿಲ್, ಮತ್ತೆ ಅವರಲ್ಲಿರೋ ಇದು ನಾಲೆಜ್ ನ ಅವರು ಶೇರ್ ಮಾಡ್ಕೊಳ್ಳೋ ಇದೆಯಲ್ಲ, ಅದು ಆಡೆಡ್ ಬೆನಿಫಿಟ್ ಆಗಿ ನನ್ಗೆ ಅನ್ಸುತ್ತೆ ಸರ್. ಏನಂದ್ರೆ ಇವಾಗ ಎಷ್ಟೋ ವಿಚಾರಗಳು ಅವರು ಓದಿರೋದನ್ನೆಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತಾರೆ. ನಾವು ಅದನ್ನ ಇವಾಗ ತಾನೇ ಕೇಳಿರ್ತೀನಿ ನಾನು. ಅದರಿಂದ ಅದೆಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ ನನಗೆ.
ಥ್ಯಾಂಕ್ ಯು ಸರ್. ಧನ್ಯವಾದ ದಿನೇಶ್ ಅವರೇ. ಇದೇ ರೀತಿ ನಮ್ಮ ಸಭೆಗಳಲ್ಲಿ ಭಾಗವಹಿಸ್ತಾರೆ. ಅದ್ರ ಜೊತೆಗೆ ನಮ್ ಕ್ಲಬ್ ನ ಮೆಂಬರ್ಶಿಪ್ ಕೂಡ ತಗೊಳ್ಳಿ. ನೀವು ನಿಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೊಳ್ಳೋದು ಅಲ್ದೇನೆ ಒಂದು ಹೊಸ ಹೌದು ಸರ್. ವಿಷಯಗಳನ್ನ ಏನಂತಂದ್ರೆ ಹೌದು ಸರ್. ಖಂಡಿತ ಕಲಿತೀರಿ ಅಂತ ಹೇಳ್ತೀನಿ. ಖಂಡಿತ ಸರ್. So, ಯಾರಾದ್ರೂ ಬೇರೆಯವ್ರು ಏನಾದ್ರು ಹೇಳೋದಿದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಸಭೆನ ಮುಕ್ತಾಯ ಮಾಡೋಣ. ರೆಕಾರ್ಡಿಂಗ್ ಸ್ಟಾಪ್ ಮಾಡಿ. ಬೇಕಾದ್ರೆ ಒಂದ್ 2-3 ವಿಷಯಗಳು ಹೇಳ್ಬೋದು. ಒಂದು ಮೋಹನ್ ಅವರೇ, ಥ್ಯಾಂಕ್ ಯು.